Hello my dear students, welcome back to today's revision class. So this revision class is all about all 4 chemistry lessons, chemical reactions. ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ವಿಡಿಯೋ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಂದು ಕೆಮಿಕಲ್ ಇಕ್ವೇಷನ್ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ, ಸೊ ಅದರ ಒಂದು ಡೀಟೇಲ್ ಅನಾಲಿಸಿಸ್ ನಾನು ಮಾಡ್ತೇನೆ. ಅಂದರೆ ಒಂದು ಪ್ರಾಡಕ್ಟ್ಗಿರುವಂಥ ಡಿಫ್ರೆಂಟ್ ನೇಮ್ಸ್ ಇರ್ಬೋದು, ರಿಯಾಕ್ಟೆಂಟ್ಸ್ಗಿರುವಂಥ ಡಿಫ್ರೆಂಟ್ ನೇಮ್ಸ್ ಇರ್ಬೋದು, ಒಂದು ರಿಯಾಕ್ಟೆಂಟ್ ರಿಯಾಕ್ಟ್ ಆದಾಗ ಯಾವ ಒಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಹೇಗೆ ಫಾರ್ಮ್ ಆಗುತ್ತೆ, ಅದರ ಕಲರ್ಸು ಆ್ಯಂಡ್ ಈ ರೀತಿ ಸಾಕಷ್ಟು ಕಾನ್ಸೆಪ್ಟ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಈ ಒಂದು ಒನ್ ಶಾರ್ಟ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ವಿಡಿಯೋದಲ್ಲಿ. ಸೊ ಡು ನಾಟ್ ಮಿಸ್ ಟು ವಾಚ್ ಅ ಸಿಂಗಲ್ ಮಿನಿಟ್ ಆಫ್ ದಿಸ್ ವಿಡಿಯೋ. ಡೆಫಿನೆಟ್ಲಿ ನಿಮಗೆ ಡ್ಯಾಮ್ ಗುಡ್ ವಿಡಿಯೋ ಅಂತ ಹೇಳ್ಬೋದು, ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ ರೈಟ್. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಚಾಪ್ಟರ್. ಸೊ ಫಸ್ಟ್ ಚಾಪ್ಟರ್, ಸೊ ಆಸ್ ಯು ಆಲ್ ನೋ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಈ ಒಂದು ಚಾಪ್ಟ್ರಲ್ಲಿ ಕೇಳಬಹುದಾದಂಥ ಆ್ಯಂಡ್ ಕೇಳುವಂಥ ಮೋಸ್ಟ್ ಫೆಮಿಲಿಯರ್ ಈಕ್ವೇಷನ್ ಇಸ್ ಹಿಯರ್. ಆ್ಯಂಡ್ ದ ಫಸ್ಟ್ ಈಕ್ವೇಷನ್ ಇಸ್, ನೋಡಿ, ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ರಿಯಾಕ್ಟಿಂಗ್ ವಿತ್ ವಾಟರ್. ನೆನ್ಪಿಟ್ಕೊಳ್ಳಿ, ಈಕ್ವೇಷನ್ ಓದಬೇಕಾದ್ರೆ ಹೌ ಆಮ್ ಐ ರೀಡಿಂಗ್? ಐ ಆಮ್ ನಾಟ್ ರೀಡಿಂಗ್ CaO ಪ್ಲಸ್ H2O. ಇನ್ಸ್ಟೆಡ್ ನಾನು ಹೇಗೆ ಓದ್ತಾ ಇದ್ದೀನಿ? ಕ್ಯಾಲ್ಶಿಯಂ ಆಕ್ಸೈಡ್ ವೆನ್ ರಿಯಾಕ್ಟೆಡ್ ವಿತ್ ವಾಟರ್. ಓಕೆ, ಸೊ ನಾನು ಈ ರೀತಿ ಓದ್ತಾ ಇದ್ದೀನಿ. ಮೇಕ್ ಶೋರ್ ನೀವು ಕೂಡ ಇದೇ ಒಂದು ವೇನಲ್ಲಿ ಇಕ್ವೇಷನ್ಸನ್ನು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ ರೈಟ್. ಆ್ಯಂಡ್ ಇಲ್ಲಿ ಕ್ಯಾಲ್ಶಿಯಂ ಆಕ್ಸೈಡನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ದ ಪ್ರಾಡಕ್ಟ್ ದಟ್ ವಿ ಗೆಟ್ ಹಿಯರ್ ಇಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅನ್ನೋ ಒಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಎಕ್ಸಾಮಲ್ಲಿ ಇದನ್ನು ನಿಮಗೆ ಕೇಳ್ಬೋದು, ವಾಟ್ ಹ್ಯಾಪನ್ಸ್ ವೆನ್ ಎ ಕ್ವಿಕ್ ಲೈಮ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್. ಸೊ ವಾಟ್ ಈಸ್ ಕ್ವಿಕ್ ಲೈಮ್ ಹಾಗಾದರೆ? ಸೊ ದ ಜನರಲ್ ನೇಮ್ ಆಫ್ ಆರ್ ದ ಕಾಮನ್ ನೇಮ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ಕ್ವಿಕ್ ಲೈಮ್. ಸೊ ನೆನ್ಪಿಟ್ಕೊಳ್ಳಿ, ಸೊ ಇದನ್ನು ಹೀಗೆ ಕೇಳ್ತಾರೆ. ಸೊ ವಾಟ್ ಹ್ಯಾಪನ್ಸ್ ವೆನ್ ವಾಟರ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಕ್ವಿಕ್ ಲೈಮ್. ಸೊ ಕ್ವಿಕ್ ಲೈಮ್ ಇಸ್ ನಥಿಂಗ್ ಬಟ್ ಕ್ಯಾಲ್ಶಿಯಂ ಆಕ್ಸೈಡ್. ಈ ಕ್ಯಾಲ್ಶಿಯಂ ಆಕ್ಸೈಡ್ ಜೊತೆ ವಾಟರ್ ರಿಯಾಕ್ಟ್ ಆದಾಗ ಫಾರ್ಮ್ ಆಗುವಂಥ ಒಂದು ಪ್ರಾಡಕ್ಟೇ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಆ್ಯಂಡ್ ದ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಸ್ ಆಲ್ಸೋ ಕಾಲ್ಡ್ ಬೈ other names. It is called as slaked lime or it can also be called as lime water. So slaked lime ಅಥವಾ lime water ಅಂತ ಕರೀತೇವೆ. Okay, so you must know the common or general names for these compounds. Very important ಮಕ್ಕಳ. ಅಥವಾ what is the chemical name of slaked lime ಅಂತ ಕೇಳ್ಬೋದು. What is the chemical name of slaked lime? It is none other than calcium. Ca ಅಂದರೆ ಕ್ಯಾಲ್ಶಿಯಂ, OH ಅಂದರೆ ಹೈಡ್ರಾಕ್ಸೈಡ್, ಎರಡೂ ಕಂಬೈನ್ ಆಗಿ ಇಟ್ ಫಾರ್ಮ್ಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕ್ಲಿಯರ್ ಆಯ್ತಲ್ವಾ? ರೈಟ್. ಮೂವಿಂಗ್ ಆನ್ಸ್ ಟು ದ ನೆಕ್ಸ್ಟ್. ಆ್ಯಂಡ್ ಮೋರ್ ಓವರ್ ಈ ಒಂದು ಕೆಮಿಕಲ್ ಈಕ್ವೇಷನ್ನ ನಾವು ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ದಿಸ್ ಅಂತ ಕೇಳೋದಾದರೆ, ಅಬ್ಸರ್ವ್ ಮಾಡಿ, 2 reactants are combining as a result of single product is forming. When 2 reactants combine to form a single product, such chemical reactions are called as combination reaction. What is it called as? Combination reaction. And apart from this, ನೋಡಿ, ಈ ಒಂದು ಈಕ್ವೇಷನ್ ಅಲ್ಲಿ ಅಂದರೆ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಹೀಟ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಹೀಟ್ ರಿಲೀಸ್ ಆಗ್ತಿರೋದ್ರಿಂದ ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ವಾಟ್ ಇಸ್ ಇಟ್ ಕಾಲ್ಡ್ ಆಸ್? ಎಕ್ಸೋಥರ್ಮಿಕ್. ಇಟ್ ಇಸ್ ಕಾಂಬಿನೇಷನ್ ಆ್ಯಂಡ್ ಎಕ್ಸೋಥರ್ಮಿಕ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅಗೇನ್ ಈ ಒಂದು ಈಕ್ವೇಷನ್ನ ಕಂಟಿನ್ಯೂಡ್ ವರ್ಷನ್ ಇದಾಗಿದೆ. ಬೇಸಿಕಲಿ ಈ ಫಸ್ಟ್ ಈಕ್ವೇಷನನ್ನು ನಾವು ಏನಿಲ್ಲಿ ಮಾಡ್ತಾ ಇದ್ದೀವಿ, ದಿಸ್ ಇಸ್ ಬೇಸಿಕಲಿ ಯೂಸ್ಡ್ ಇನ್ ವೈಟ್ ವಾಷಿಂಗ್ ದ ವಾಲ್ಸ್. ವೈಟ್ ವಾಷಿಂಗ್ ದ ವಾಲ್ಸ್ ಅಂದರೆ ಗೋಡೆಗೆ ಸುಣ್ಣ ಬಳಿಯುವಂಥ ಒಂದು ಪ್ರಾಸೆಸ್. ಈ ಪ್ರಾಸೆಸ್ನಲ್ಲಿ ಯಾವ ಸಬ್ಸ್ಟೆನ್ಸ್ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಸಿ ದ ಸಬ್ಸ್ಟೆನ್ಸ್ ವಿಚ್ ಈಸ್ ಯೂಸ್ಡ್ ಇನ್ ವೈಟ್ ವಾಷಿಂಗ್ ದ ವಾಲ್ಸ್ is solution of calcium hydroxide. Don't write calcium oxide. It is solution of calcium hydroxide. ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ಗೆ ವಾಟರ್ನ ಮಿಕ್ಸ್ ಮಾಡಿದಾಗ ಬಂದಂಥ ಒಂದು ಕಾಂಪೌಂಡ್ ಏನಿದೆ, ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಇದರ ಒಂದು ಸಲ್ಯೂಷನನ್ನು ಏನು ಮಾಡ್ತಾರೆ, ವೈಟ್ ವಾಷಿಂಗ್ ಆಫ್ ವಾಲ್ಸಲ್ಲಿ ಯೂಸ್ ಮಾಡ್ತಾರೆ. ಓಕೆ ರೈಟ್. ಸೊ ಈ ಒಂದು ವೈಟ್ ವಾಷಿಂಗ್ ಆಫ್ ವಾಲ್ಸಲ್ಲಿ ಏನಾಗುತ್ತೆ? ಸೊ ಈಗ ನಮ್ಮ ವಾಲ್ ಇದೆ, ಈ ವಾಲ್ಗೆ ನಾವು ಏನು ಮಾಡಿದ್ವಿ, ವಿ ಹ್ಯಾವ್ ಆ್ಯಕ್ಚುಲಿ ಕೋಟೆಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸಲ್ಯೂಷನ್. ಸೊ ವಾಲ್ಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನನ್ನು ಕೋಟ್ ಮಾಡಿದಾಗ
this wall which is containing calcium hydroxide solution will react with carbon dioxide. It is reacting with what? Carbon dioxide. ಎಲ್ಲಿದೆ ಈ carbon dioxide? It is present in the atmosphere. So atmosphere ಇರುವಂತ carbon dioxide ಜೊತೆ react ಆಗಿ it is actually forming a new product. What is this product called as? This is called as calcium. Ca ಅಂದ್ರೆ calcium, CO3 ಅಂದ್ರೆ carbonate. Together it is called as calcium carbonate. ಓಕೆ, ಸೊ ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ಗೆ ಇರುವಂಥ ಒಂದು ಜನರಲ್ ನೇಮ್ ಬಂದು ಲೈಮ್ ಸ್ಟೋನ್ ಅಂತ ಹೇಳ್ತೇವೆ. ಓಕೆ, ಲೈಮ್ ಸ್ಟೋನ್ ಫಾರ್ಮ್ ಆಗುತ್ತೆ. ಹೇಗೆ ಫಾರ್ಮ್ ಆಗ್ತಾ ಇದೆ ಅಬ್ಸರ್ವ್ ಮಾಡಿ. ಈ ಒಂದು ಕೇಸಲ್ಲಿ ಸೊ ದಿಸ್ ಕ್ಯಾಲ್ಶಿಯಂ ಈಸ್ ರಿಯಾಕ್ಟಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಸೊ ಏನಾಗ್ತದೆ, ಕ್ಯಾಲ್ಶಿಯಂ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಇಟ್ ಈಸ್ ಫಾರ್ಮಿಂಗ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಆ್ಯಂಡ್ ನೋಡಿ, ಲೆಫ್ಟ್ ಓವರ್ ವಿತ್ ವಾಟ್ ವಿ ಹ್ಯಾವ್ ಸ್ಟಿಲ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಈ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಎರಡೂ ಕೂಡ ಕಂಬೈನ್ ಆಗಿ ಇಟ್ ಈಸ್ ಆ್ಯಕ್ಚುಲಿ ಫಾರ್ಮಿಂಗ್ ದ another product called water. ಅರ್ಥ ಆಗ್ತಿದೆ ಅಲ್ವಾ? ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ ಅಟ್ಮಾಸ್ಫಿಯರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ, ಸೊ ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ ಆಗಿ ಆ್ಯಂಡ್ ಇದು ಹೇಗೆ ಅಪಿಯರ್ ಆಗುತ್ತೆ ವಾಲಲ್ಲಿ ಅಂದರೆ ಬ್ರೈಟ್ ವೈಟ್ ವಾಲ್ಸ್ ಆಗಿ ಅಪಿಯರ್ ಆಗುತ್ತೆ. ಸೊ ವಾಲ್ಸ್ ಎಲ್ಲ ಏನಾಗಿರುತ್ತೆ, ಬ್ರೈಟ್ ವೈಟ್ ಆಗಿರುತ್ತೆ. ಯಾಕೆ ಬ್ರೈಟ್ ವೈಟ್ ಆಗಿರುತ್ತೆ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬನೇಟ್. ಓಕೆ, ರೈಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಇಕ್ವೇಷನ್ ಕೇಳ್ತಾರೆ ಎಕ್ಸಾಮಲ್ಲಿ. ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಸೊ ಫಾರ್ ಬರ್ನಿಂಗ್ ದ ನ್ಯಾಚುರಲ್ ಗ್ಯಾಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಕೇಳ್ತಾರೆ. So what is natural gas? So the natural gas is methane, CH4 ಏನಿದೆ, this is actually called as methane. And ಈ methane ಅನ್ನೋದು ಏನಾಗಿದೆ, it is actually a natural gas. What is it? It is a natural gas. So ಈ natural gasನ ಬರ್ನ್ ಮಾಡ್ತಾ ಇದೀವಿ. ಸೊ ಯಾವುದೇ ಒಂದು ಸಬ್ಸ್ಟೆನ್ಸ್ನ ಬರ್ನ್ ಮಾಡಬೇಕು ಅಂದರೆ ವಿ ನೀಡ್ ಆಕ್ಸಿಜನ್. ಸೊ ಈಗ ನ್ಯಾಚುರಲ್ ಗ್ಯಾಸ್ನ ಬರ್ನ್ ಮಾಡೋಕ್ಕೂ ಕೂಡ ವಿ ನೀಡ್ ಆಕ್ಸಿಜನ್. ಸೊ ನ್ಯಾಚುರಲ್ ಗ್ಯಾಸ್ನ ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಬರ್ನ್ ಮಾಡುವಾಗ ಏನಾಗುತ್ತೆ, ಇಟ್ ಆ್ಯಕ್ಚುಲಿ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಎರಡೂ ಕೂಡ ಎಲಿಮೆಂಟ್ ಇದೆ. ದಿಸ್ ಕಾರ್ಬನ್ ಈಸ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ಇನ್ ದ ಸೇಮ್ ವೇ ಹೈಡ್ರೋಜನ್ ಈಸ್ ಆಲ್ಸೋ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಓಕೆನಾ? ವೆರಿ ಇಂಪಾರ್ಟೆಂಟ್ ಈಕ್ವೇಷನ್, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಬರ್ನಿಂಗ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ನ ಬರ್ನ್ ಮಾಡಿದಾಗ ಏನು ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಬರ್ನಿಂಗ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳುವಂಥ ಈ ಒಂದು ಈಕ್ವೇಷನ್, ದಿಸ್ ಈಸ್ an example for exothermic reaction. What is this? This is an example for exothermic reaction. Clear ಆಯ್ತಲ್ವಾ? ನೆಕ್ಸ್ಟ್ ಇದೇ ಒಂದು ಚಾಪ್ಟ್ರಲ್ಲಿ ವಿ ಆಲ್ಸೋ ಹ್ಯಾವ್ give reason question based on respiration. ಏನಿದೆ, respiration is considered as exothermic reaction ಅಂತ ಇದೆ. ಆಬ್ವಿಯಸ್ಲಿ ರೆಸ್ಪಿರೇಷನ್ ಆಗಬೇಕಾದ್ರೆ ಏನಾಗುತ್ತೆ, ಸೊ ರೆಸ್ಪಿರೇಷನ್ ಆಗಬೇಕಾದ್ರೆ ನಮ್ಮ ಬಾಡಿಯಲ್ಲಿರುವಂಥ ಈ ಗ್ಲೂಕೋಸ್ ಏನಿದೆ, ದಿಸ್ ಗ್ಲೂಕೋಸ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಆಕ್ಸಿಜನ್. ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ದಿಸ್ ಆಕ್ಸಿಜನ್ ಬ್ರೇಕ್ಸ್ ದ ಗ್ಲೂಕೋಸ್. ಆಕ್ಸಿಜನ್ ಏನು ಮಾಡುತ್ತೆ, ಗ್ಲೂಕೋಸ್ನ ಬ್ರೇಕ್ ಮಾಡುತ್ತೆ. ಸೊ ಗ್ಲೂಕೋಸ್ನ ಬ್ರೇಕ್ ಮಾಡಿ ಆಕ್ಸಿಜನ್, ಸೊ ವಾಟ್ ಆರ್ ದ ಪ್ರಾಡಕ್ಟ್ಸ್ ರಿಲೀಸ್ಡ್ ಅಂತ ನೋಡೋದಾದರೆ, ಸೊ ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್, ಇಟ್ ರಿಲೀಸಸ್ ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ಆಲ್ಸೋ ಇಟ್ ರಿಲೀಸಸ್ ಎನರ್ಜಿ. ಸೊ ಎನರ್ಜಿ ರಿಲೀಸ್ ಆಗ್ತಿರೋದ್ರಿಂದ ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎರಡನೇದಾಗಿ ನೋಡಿ, ಇಲ್ಲಿ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಕಂಬೈನ್ ಆಗಿ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಕಂಬೈನ್ ಆಗಿ ಏನಾಗ್ತದೆ, ವಾಟರ್ ಫಾರ್ಮ್ ಆಗ್ತಾ ಇದೆ. ಕ್ಲಿಯರ್ ಆಯ್ತಲ್ವಾ? ಸೊ ಈ ಒಂದು ಇಕ್ವೇಷನ್ ನಾನು ಏನು ಮೆನ್ಷನ್ ಮಾಡಿದ್ದೀನಿ, ವೇರ್ ಎಕ್ಸಾಕ್ಟ್ಲಿ ದಿಸ್ ಹ್ಯಾಪನ್ಸ್, ಬೇಸಿಕಲಿ ಏನಾಗುತ್ತೆ, ನಿಮ್ಮ ಬಾಡಿಲಿರುವಂಥ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ದೆ ಬೋತ್ ವಿಲ್ ಎಂಟರ್ ಇನ್ಸೈಡ್ ದ ಸೆಲ್. ಸೆಲ್ಲಲ್ಲಿ ಎಲ್ಲಿಗೆ ಎಂಟರ್ ಆಗುತ್ತೆ, ಇಟ್ ವಿಲ್ ಎಂಟರ್ ಇನ್ ಟು ಮೈಟೋಕಾಂಡ್ರಿಯಾ. ಸೊ ಆಸ್ ದೀಸ್ ಟೂ ರಿಯಾಕ್ಟೆಂಟ್ಸ್ ರೀಚಸ್ ದ ಮೈಟೋಕಾಂಡ್ರಿಯಾ, ಸೊ ಏನಾಗುತ್ತೆ, ಆಕ್ಸಿಡೇಷನ್ ಆಫ್ ಫುಡ್ ಆಗುತ್ತೆ. ಆಕ್ಸಿಡೇಷನ್ ಆಫ್ ಫುಡ್ ಈಸ್ ನಥಿಂಗ್ ಬಟ್ ರೆಸ್ಪಿರೇಷನ್. Oxidation of food is nothing but respiration, which is nothing but breakdown of glucose in presence of oxygen. ಎರಡೂ ಕೂಡ ಒಂದೇ. ಐ ಥಿಂಕ್ ಡಿಯರ್ ಸ್ಟೂಡೆಂಟ್ಸ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ದ ಕೆಮಿಕಲ್ ಇಕ್ವೇಷನ್. ಈ ಒಂದು ಕೆಮಿಕಲ್ ಈಕ್ವೇಷನ್ ದಿಸ್ ಇಸ್ ಬೇಸ್ಡ್ ಆನ್ ಥರ್ಮಲ್ ಡಿಕಾಂಪೋಸಿಷನ್. ನೋಡಿ, ಥರ್ಮಲ್ ಡಿಕಾಂಪೋಸಿಷನ್ ಅಲ್ಲಿ ವಿ ಬೇಸಿಕಲಿ ಟಾಕ್ ಅಬೌಟ್ 3 ಇಂಪಾರ್ಟೆಂಟ್ ಈಕ್ವೇಷನ್. ಅದರಲ್ಲಿ ಮೊದಲನೇದಾಗಿ ಹೀಟಿಂಗ್ ದ ಫೆರಸ್ ಸಲ್ಫೇಟ್.
ಫೆರಸ್ ಸಲ್ಫೇಟ್. ಸೊ ಈ ಫೆರಸ್ ಸಲ್ಫೇಟ್ ಅನ್ನೋದು ಬೇಸಿಕಲಿ ಸಾಲ್ಟ್. ಮ್ಯಾಮ್ ಇದು ಸಾಲ್ಟ್ ಅಂತ ಹೇಗೆ ಗೊತ್ತಾಗುತ್ತೆ? ನಿಮ್ಮ ಫಾರ್ಮುಲಾದ ಎಂಡಲ್ಲಿ ಒಂದು ವೇಳೆ ಸಲ್ಫೇಟ್, ಕಾರ್ಬೋನೇಟ್, ನೈಟ್ರೇಟ್, ಓಕೆ, ಕ್ಲೋರಿನ್, ಬ್ರೋಮಿನ್ ಈ ರೀತಿ ಏನೇ ಇದ್ರೂ ಕೂಡ ದೇರ್ ಆಲ್ ಕಾಲ್ಡ್ ಆಸ್ ಸಾಲ್ಟ್ಸ್. ಅರ್ಥ ಆಗ್ತದೆ ಅಲ್ವಾ? ಸೊ ಈ ಫೆರಸ್ ಸಲ್ಫೇಟ್ ಸಾಲ್ಟ್ ಇದರ ಕಲರ್ ಏನು? ದ ಕಲರ್ ಆಫ್ ಫೆರಸ್ ಸಲ್ಫೇಟ್ ಸಾಲ್ಟ್ ಈಸ್ ಲೈಟ್ ಗ್ರೀನ್ ಆರ್ ಗ್ರೀನ್ ಅಂತ ಮೆನ್ಷನ್ ಮಾಡಿ. ಸೊ ಈ ಫೆರಸ್ ಸಲ್ಫೇಟ್ ಸಾಲ್ಟನ್ನು ನಾವು ಹೀಟ್ ಮಾಡಿದಾಗ ವಿ ಗೆಟ್ ಮೆನಿ ಪ್ರಾಡಕ್ಟ್ಸ್. ಯಾಕೆಂದರೆ ಸಿಂಗಲ್ ರಿಯಾಕ್ಟೆಂಟು ಡಿಕಾಂಪೋಸ್ ಆಗ್ತದೆ. ಸೊ ವಾಟ್ ಆರ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಇಯರ್? ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಆರ್ ferric oxide, that is Fe2O3, along with this sulfur dioxide and sulfur trioxide. Sulfur dioxide and sulfur trioxide. So ನೀವು ಏನು ತಿಳ್ಕೋಬೇಕು? ಸೊ ದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಫಾರ್ಮ್ಡ್ ಏನಾಗಿದೆ, ಈ ಪ್ರಾಡಕ್ಟ್ಸ್ನ ಒಂದು ನೇಚರ್ ತಿಳ್ಕೋಬೇಕು. ಮೊದಲನೇದಾಗಿ ಇಲ್ಲಿ ಫಾರ್ಮ್ ಆಗಿರುವಂಥ ಈ ಟೆಸ್ಟ್ ಟ್ಯೂಬ್ನಲ್ಲಿ ನಾವು ಫೆರಸ್ ಸಲ್ಫೇಟ್ ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಫೆರಿಕ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ದ ಕಲರ್ ಆಫ್ ಫೆರಿಕ್ ಆಕ್ಸೈಡ್ ಈಸ್ ರೆಡಿಶ್ ಬ್ರೌನ್ ಆರ್ ಬ್ರೌನ್ ಅಂತ ಮೆನ್ಷನ್ ಮಾಡ್ಬೋದು. ಓಕೆ, ಆ್ಯಂಡ್ ದಿಸ್ ಈಸ್ ಅ ಫಾರ್ಮ್ ಆಫ್ ರಸ್ಟ್ ಅಂತ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಆ್ಯಂಡ್ ಎರಡು ಗ್ಯಾಸ್ ಇಲ್ಲಿ ಏನು ರಿಲೀಸ್ ಆಗ್ತಾ ಇದೆ, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್. ಬೇಸಿಕಲಿ ದೀಸ್ ಆರ್ ಟಾಕ್ಸಿಕ್ ಗ್ಯಾಸಸ್. ವಾಟ್ ಆರ್ ದೇ ಬೇಸಿಕಲಿ ಕಾಲ್ಡ್ ಆಸ್? ದೇ ಆರ್ ಬೇಸಿಕಲಿ ಕಾಲ್ಡ್ ಆಸ್ ಟಾಕ್ಸಿಕ್ ಗ್ಯಾಸಸ್. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಸೊ ಇಲ್ಲಿ ಹೌ ಕ್ಯಾನ್ ಯು ಐಡೆಂಟಿಫೈ ದ ಪ್ರೆಸೆನ್ಸ್ ಆಫ್ ಟಾಕ್ಸಿಕ್ ಗ್ಯಾಸಸ್ ಅಂದರೆ ಇಟ್ ಆ್ಯಕ್ಚುಲಿ ಗಿವ್ಸ್ ಅ ಕೈಂಡ್ ಆಫ್ ಬರ್ನಿಂಗ್ ಸ್ಮೆಲ್ ಆಫ್ ಸಲ್ಫರ್. ಸೊ ಸಲ್ಫರ್ನ ಬರ್ನ್ ಮಾಡಿದಾಗ ಬೇಸಿಕಲಿ ನೋಡಿ, ಸಲ್ಫರ್ನ ಬರ್ನ್ ಮಾಡಿದಾಗ ಏನಾಗುತ್ತೆ, ಸಲ್ಫರ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಸಲ್ಫರ್ ಡೈಆಕ್ಸೈಡ್. ಸೊ ಇಲ್ಲಿ ನಮಗೆ ಯಾವ ರೀತಿ ಸ್ಮೆಲ್ ಬರುತ್ತೆ, ದ ಸೇಮ್ ಸ್ಮೆಲ್ ವಿ ಗೆಟ್ ಡ್ಯೂರಿಂಗ್ ದ ರಿಲೀಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್. ಕ್ಲಿಯರ್ ಆಯ್ತಲ್ವಾ? ರೈಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕೆಮಿಕಲ್ ಇಕ್ವೇಷನ್, ದಟ್ ಈಸ್ what happened when calcium carbonate is heated. So calcium carbonate na heat ಮಾಡಿದಾಗ ಏನಾಗುತ್ತೆ? Basically calcium carbonate, the color of this salt is white color. Okay, again ಈ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಹೀಟ್ ಮಾಡಿದಾಗ ನಾನು ನಿಮ್ಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ, ಕಾರ್ಬೋನೇಟ್ ಅನ್ನೋ ಒಂದು ಸಬ್ಸ್ಟೆನ್ಸ್ ರಿಯಾಕ್ಟೆಂಟಲ್ಲಿದ್ದರೆ 100% ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್. Here you can observe, when you heat calcium carbonate, the gas which is released here is carbon dioxide. Okay, so basically calcium carbonate na heat ಮಾಡಿದಾಗ ಏನಾಗುತ್ತೆ, when you heat calcium carbonate you get the quick lime, that is calcium oxide ವಾಪಸ್ ಬರ್ತಾ ಇದೆ, and carbon dioxide is also back. What is the color of calcium oxide? The color of calcium oxide is again white makla. Very important ಕಂಡ್ರು, ಪ್ರತಿಯೊಂದು ಈಕ್ವೇಷನ್ ಕೂಡ ಬಹಳನೇ ಇಂಪಾರ್ಟೆಂಟ್. Okay, let's move on to the next question. The next question nodi, what happens when lead nitrate is heated? So lead nitrate crystal na color enu, ee salt na color enu? The color of lead nitrate is again white color irutte. So ee white color iruvanta ee lead nitrate na heat ಮಾಡಿದಾಗ basically we get three important products. ಮೊದಲನೇದಾಗಿ lead oxide. The color of lead oxide is yellow. ಆ್ಯಂಡ್ ಈ ಒಂದು ರಿಯಾಕ್ಷನ್ ಪರ್ಫಾರ್ಮ್ ಮಾಡಬೇಕಾದ್ರೆ ವಿ ಗೆಟ್ ನೈಟ್ರೋಜನ್ ಡೈಆಕ್ಸೈಡ್. ವಾಟ್ ಈಸ್ ದ ಕಲರ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್? ದ ಕಲರ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಈಸ್ ಬ್ರೌನ್. ಇಟ್ಸ್ ಅ ಬ್ರೌನ್ ಕಲರ್ ಗ್ಯಾಸ್. ದೆನ್ ದ ಒನ್ ಮೋರ್ ಸಬ್ಸ್ಟೆನ್ಸ್ ವಿಚ್ ಇಸ್ ರಿಲೀಸ್ಡ್ ಹಿಯರ್ ಇಸ್ ಆಕ್ಸಿಜನ್. ಇದಕ್ಕೆ ರಿಲೇಟೆಡ್ ಆದ ಒಂದು ಲ್ಯಾಬ್ ಆ್ಯಕ್ಟಿವಿಟಿ ನಾನು ಮಾಡಿದ್ದೀನಿ, ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಾದರೆ ವಾಚ್ ಮಾಡಿ. ಲೆಡ್ ನೈಟ್ರೇಟ್ನ ಹೀಟ್ ಮಾಡಿದಾಗ ಏನು ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಈ ಕೇಸಲ್ಲಿ ಎಕ್ಸಾಮಲ್ ಕ್ವೆಶನ್ ಕೇಳ್ತಾರೆ. ಸೊ ನೇಮ್ ದ ಬ್ರೌನ್ ಕಲರ್ ಗ್ಯಾಸ್ ರಿಲೀಸ್ಡ್ ವೆನ್ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್. ಸೊ ವಿಚ್ ಈಸ್ ದಟ್? ನೈಟ್ರೋಜನ್ ಡೈಆಕ್ಸೈಡ್. ಆ್ಯಂಡ್ ವಾಟ್ ಈಸ್ ದ ಕಲರ್ ಆಫ್ ದ ಪ್ರಾಡಕ್ಟ್ ಫಾರ್ಮ್ಡ್? ದ ಪ್ರಾಡಕ್ಟ್ ಫಾರ್ಮ್ಡ್ ಈಸ್ ಲೆಡ್ ಆಕ್ಸೈಡ್, ದಟ್ ಈಸ್ ಯೆಲ್ಲೋ ಕಲರ್. ಇದು ಟೆಸ್ಟ್ ಟ್ಯೂಬ್ನಲ್ಲೇ ಉಳ್ಕೊಳ್ಳುತ್ತೆ, ಇನ್ನೆರಡೂ ಗ್ಯಾಸ್ ಕೂಡ ಹೊರಗಡೆಗೆ ರಿಲೀಸ್ ಆಗುತ್ತೆ. ಓಕೆನಾ? ಎಸ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ಮೋರ್ ಡಿಕಾಂಪೋಸಿಷನ್ ರಿಯಾಕ್ಷನ್, ದಟ್ ಈಸ್ ಫೋಟೋಲೈಟಿಕ್ ಡಿಕಾಂಪೋಸಿಷನ್. ಈ ಫೋಟೋಲೈಟಿಕ್ ಡಿಕಾಂಪೋಸಿಷನ್ ಅಲ್ಲಿ ನಾವು ಏನು ತಗೊಂಡಿದ್ದೀವಿ, ವಿ ಹ್ಯಾವ್ ಟೇಕನ್ ದ ಸಿಲ್ವರ್ ಕ್ಲೋರೈಡ್ ಅಂಡ್ ಆಲ್ಸೋ ಸಿಲ್ವರ್ ಬ್ರೋಮೈಡ್. ಸೊ ಈ ಸಿಲ್ವರ್ ಕ್ಲೋರೈಡ್ ಅಂಡ್ ಸಿಲ್ವರ್ ಬ್ರೋಮೈಡ್ ಏನಿರುತ್ತೆ, ಬೇಸಿಕಲಿ ದ ಕಲರ್ ಆಫ್ ದೀಸ್ ಸಾಲ್ಟ್ಸ್ ಆರ್ ವೈಟ್ ಇನ್ ಕಲರ್. When these silver chloride and silver bromide white color salt is exposed to sunlight ಏನಾಗುತ್ತೆ, they undergo decomposition. Decomposition ಆಗಿ ಏನು ಫಾರ್ಮ್ ಆಗುತ್ತೆ, it forms silver and chlorine. As a result,
ಏನಾಗುತ್ತೆ, ದ ವೈಟ್ ಕಲರ್ ಸಾಲ್ಟ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಗ್ರೇ. ಏನಾಗುತ್ತೆ, ವೈಟ್ ಕಲರ್ ಸಾಲ್ಟ್ ಗ್ರೇ ಆಗಿಬಿಡುತ್ತೆ. ಈವನ್ ಇನ್ ದಿಸ್ ಕೇಸ್ ಸಿಲ್ವರ್ ಬ್ರೋಮೈಡನ್ನ ಕೂಡ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ದ ಚೇಂಜ್ ಇನ್ ದ ಕಲರ್ ಆಫ್ ದ ವೈಟ್ ಸಾಲ್ಟ್ ಟು ಗ್ರೇ ಅಕರ್ಸ್. ಸೊ ಇಲ್ಲಿ ಎಕ್ಸಾಮಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ಏನಂದರೆ ರೈಟ್ ದ advantage of silver chloride and silver bromide in the day-to-day life apart from this decomposition. It's industrial or industry ಅಂತ ಹೇಳೋದಕ್ಕಿಂತ ಕಾಮನ್ ಯೂಸ್, ಎಲ್ಲಿ ನಾವು ಯೂಸ್ ಮಾಡ್ತೀವಿ ಇದನ್ನ ಅಂತ ಕೇಳ್ತಾರೆ. ಬೇಸಿಕಲಿ ಇಟ್ ಈಸ್ ಯೂಸ್ಡ್ ಇನ್ ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿನಲ್ಲಿ ಏನು ಮಾಡ್ತಾರೆ, ಈ ಎರಡೂ ಸಾಲ್ಟನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನೀವು ತಿಳ್ಕೋಬೇಕು, ಈ ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಸಿಲ್ವರ್ ಬ್ರೋಮೈಡು ಈಸಿಯಾಗಿ ಡಿಕಾಂಪೋಸ್ ಆಗಿಬಿಡುತ್ತೆ ಲೈಟ್ನ ಕಾಂಟ್ಯಾಕ್ಟಿಗೆ ಬಂದ ತಕ್ಷಣ ಅನ್ನೋ ರೀಸನಿಂದ ದೇರ್ ಆಲ್ವೇಸ್ ಸ್ಟೋರ್ಡ್ ಇನ್ ದ ಡಾರ್ಕ್ ಕಲರ್ಡ್ ಬಾಟಲ್ಸ್. ಕೇಳ್ತಾರೆ, ಎಕ್ಸಾಮಲ್ಲಿ ಕೇಳ್ಬೋದು, ವೈ ಇಟ್ ಈಸ್ ಸ್ಟೋರ್ಡ್ ಇನ್ ಡಾರ್ಕ್ ಕಲರ್ಡ್ ಬಾಟಲ್ಸ್. ಏನು ಬರೀತೀರಾ, ಟು ಅವಾಯ್ಡ್ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಸನ್ಲೈಟ್ ಆ್ಯಂಡ್ ಟು ಅವಾಯ್ಡ್ ದ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಬರೀರಿ. ಓಕೆನಾ? ಸೊ ಕ್ಲಿಯರ್ ಆಯಿತು ಅಲ್ವಾ? ಸೊ ಒನ್ ಮೋರ್ ಈಕ್ವೇಷನ್ ಎಲೆಕ್ಟ್ರೋಲೈಟಿಕ್ದು ನಾನು ಇಲ್ಲಿ ಮಿಸ್ ಮಾಡಿದ್ದೀನಿ, ಬಟ್ ಐ ವಿಲ್ ರೈಟ್ ಹಿಯರ್. ನೋಡಿ, ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನಲ್ಲಿ ಏನಾಗುತ್ತೆ, ದರ್ ವಿಲ್ ಬಿ ವಾಟರ್. ಸೊ ವಾಟರ್ಗೆ ನಾವು ಏನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ಸೊ ವಿ ಪಾಸ್ ಎಲೆಕ್ಟ್ರಿಸಿಟಿ ಟು ದ ವಾಟರ್. ವೆನ್ ವಿ ಪಾಸ್ ಎಲೆಕ್ಟ್ರಿಸಿಟಿ ಟು ವಾಟರ್ ಏನಾಗುತ್ತೆ, the moment the electricity is passed to water, the water is decomposed to form hydrogen and oxygen gas. ಮಕ್ಕಳ, ಈ ಒಂದು ಕೇಸಲ್ಲಿ ಯಾವ್ಯಾವ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಹೈಡ್ರೋಜನ್ ಬಂದು ಎಲ್ಲಿ ರಿಲೀಸ್ ಆಗುತ್ತೆ ಅಂದರೆ, ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸ್ಡ್ ಅಟ್ ಕ್ಯಾಥೋಡ್, ವೆರಾಸ್ ಆಕ್ಸಿಜನ್ ಗ್ಯಾಸ್ ಈಸ್ ರಿಲೀಸ್ಡ್ ಅಟ್ ಆ್ಯನೋಡ್. ಇದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಈಸ್ ಮೋರ್ ಕಂಪೇರ್ ಟು ವಾಲ್ಯೂಮ್ ಆಫ್ ಆಕ್ಸಿಜನ್. ನೆಕ್ಸ್ಟ್, ವಾಟ್ ಈಸ್ ದ ರೇಷಿಯೋ ಆಫ್ ಹೈಡ್ರೋಜನ್ ಟು ಆಕ್ಸಿಜನ್ ಅಂದರೆ, ಹೈಡ್ರೋಜನ್ ರೇಷಿಯೋ ಈಸ್ 2 ವೆರಾಸ್ ಆಕ್ಸಿಜನ್ ರೇಷಿಯೋ ಈಸ್ 1. ಯಾಕೆ ಅಂತ ಕೇಳಿದ್ರೆ, ವಾಟರ್ ಕಂಟೈನ್ 2 ಆಟಮ್ಸ್ ಆಫ್ ಹೈಡ್ರೋಜನ್, ಸಿಂಗಲ್ ಆಟಮ್ ಆಫ್ ಆಕ್ಸಿಜನ್. ಸೊ ಇಲ್ಲಿ ಬರುವಂಥ ಅಷ್ಟು ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ಈಗ ಟ್ರಿಗರ್ ಮಾಡಿದ್ದೀನಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕೆಮಿಕಲ್ ಈಕ್ವೇಷನ್ ನೋಡ್ತಾ ಬರೋಣ. ನೆಕ್ಸ್ಟ್ ಕೆಮಿಕಲ್ ಈಕ್ವೇಷನ್ ನೋಡಿ, ರಿಲೇಟೆಡ್ ಟು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಆಲ್ರೆಡಿ ನಾನು ರಿಲೇಟೆಡ್ ಆಗಿ ಈಕ್ವೇಷನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನೆಲ್ಲ ಎಕ್ಸಾಮಲ್ಲಿ ಕೇಳಬಹುದು ಅನ್ನೋದನ್ನು ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿ, ಇಲ್ಲೇನಾಗುತ್ತೆ, ಮೋರ್ ರಿಯಾಕ್ಟಿವ್ ಟು ಲೆಸ್ ರಿಯಾಕ್ಟಿವ್ ನಿಮಗೆ ಗೊತ್ತಿರಬೇಕು. ಮೋರ್ ರಿಯಾಕ್ಟಿವ್ ಟು ಲೆಸ್ ರಿಯಾಕ್ಟಿವ್ ನಿಮಗೆ ಗೊತ್ತಿರಬೇಕು. ಸೊ ಏನಾಗುತ್ತೆ, ಮೋರ್ ರಿಯಾಕ್ಟಿವ್ ಟು ಲೆಸ್ ರಿಯಾಕ್ಟಿವ್ ಬರೆದಾಗ ಫಸ್ಟ್ಲಿ ವಿ ಗೆಟ್ ಪೊಟ್ಯಾಷಿಯಮ್. ಸೊ ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್ ಬರುತ್ತೆ. ಓಕೆ, ನೆಕ್ಸ್ಟ್ ಅಲ್ಯೂಮಿನಿಯಂ, ಜಿಂಕ್ ಆದಮೇಲೆ ಐರನ್ ಬರುತ್ತೆ. ಸೊ ಇದಕ್ಕೆ ನಾನು ಶಾರ್ಟ್ ಟ್ರಿಕ್ ಕೂಡ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಕಾವೇರಿ ನದಿಯ ಕಲಾಪ ಮಾರ್ಗದಲ್ಲಿ ಅಲೆಯಿತು ಜಿಂಕೆ ಫೆಬ್ರವರಿ. ಸೊ ಈಸಿಯಾಗಿ ಈ ರೀತಿ ನೆನ್ಪಿಟ್ಕೊಂಡ್ರೆ ನೀವು ಬರಿಬೋದು. ಸೊ ಇದಾದಮೇಲೆ ಲೆಡ್ ಬರುತ್ತೆ, ಕಾಪರ್ ಬರುತ್ತೆ, ಹೈಡ್ರೋಜನ್ ಬರುತ್ತೆ. ಸೊ ಒನ್ ಸ್ಮಾಲ್ ಚೇಂಜ್. ಸೊ ಹೈಡ್ರೋಜನ್ ವಿಲ್ ಕಮ್ ಫಸ್ಟ್, ಪಬ್ನ ಹಿಂದೆ. ಓಕೆ, ಸೊ ಹೈಡ್ರೋಜನ್, ಕಾಪರ್, ದೆನ್ ವಿ ಗೆಟ್ ಮರ್ಕ್ಯೂರಿ, ಸಿಲ್ವರ್ ಆ್ಯಂಡ್ ಗೋಲ್ಡ್. ಈ ರೀತಿ ನಮಗೆ ರಿಯಾಕ್ಟಿವಿಟಿ ಸೀರೀಸ್ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ, ಐರನ್ನನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿದಾಗ ಏನಾಗುತ್ತೆ, ಐರನ್ ಬೇಸಿಕಲಿ ಲಸ್ಟ್ರಸ್ ಆಗಿರುತ್ತೆ. ಲಸ್ಟ್ರಸ್ ಅಂದರೆ ಏನು, ಇಟ್ ಈಸ್ ಅ ಶೈನಿ ಎಲಿಮೆಂಟ್. ಈ ಶೈನಿ ಎಲಿಮೆಂಟನ್ನು ನಾವು ಕಾಪರ್ ಸಲ್ಫೇಟ್, ವಾಟ್ ಈಸ್ ದ ಕಲರ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಬ್ಲೂ ಕಲರ್. ಸೊ ಬ್ಲೂ ಕಲರ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತೀವಿ ಅಂತ ಹೇಳ್ತಾರೆ ಎಕ್ಸಾಮಲ್ಲಿ. ಸೊ ಐರನ್ ನೇಲನ್ನು ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿದಾಗ ವಾಟ್ ಹ್ಯಾಪನ್ಸ್, ಅಬ್ಸರ್ವ್ ಮಾಡಿ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಕಾಪರ್ ಬಿಕಾಸ್ ಐರನ್ ಈಸ್ ಪ್ರೆಸೆಂಟ್ ಅಬೌವ್ ದ ಕಾಪರ್. ಸೊ ಆಗ ಐರನ್ ಏನಾಗುತ್ತೆ, ಐರನ್ ಡಿಸ್ಪ್ಲೇಸಸ್ ದ ಕಾಪರ್, ಇಟ್ ಫಾರ್ಮ್ಸ್ ಐರನ್ ಸಲ್ಫೇಟ್ ಆ್ಯಂಡ್ ಕಾಪರ್ ಈಸ್ ಸಪರೇಟೆಡ್. ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ಕಲರ್ ಆಫ್ ದ ಪ್ರಾಡಕ್ಟ್ ಫಾರ್ಮ್ಡ್, ಸೊಲ್ಯೂಷನ್ ಫಾರ್ಮ್ಡ್ ಅಂತ ಕೇಳ್ತಾರೆ. ಸೊಲ್ಯೂಷನ್ ಫಾರ್ಮ್ ಆಗಿರೋದು ಫೆರಸ್ ಸಲ್ಫೇಟ್ ಆ್ಯಂಡ್ ದ ಕಲರ್ ಆಫ್ ದ ಫೆರಸ್ ಸಲ್ಫೇಟ್ ಈಸ್ ಪೇಲ್ ಗ್ರೀನ್ ಕಲರ್ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಓಕೆನಾ, ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ ನೆಕ್ಸ್ಟ್ ಬಂದು ಜಿಂಕ್ ಆ್ಯಂಡ್ ಕಾಪರ್ ಸಲ್ಫೇಟ್. ಇಲ್ಲಿ ಕೂಡ ಕಲರ್ ಕೇಳ್ತಾರೆ. ಸೊ ವಾಟ್ ಈಸ್ ದ ಕಲರ್ ಆಫ್ ಜಿಂಕ್? ಜಿಂಕ್ ಆ್ಯಕ್ಚುಲಿ ಲುಕ್ ಸಿಲ್ವರಿಶ್. ಸೊ ಲಸ್ಟ್ರಸ್ ಸಿಲ್ವರಿಶ್ ಮೆಟಲ್ ಆ್ಯಕ್ಚುಲಿ ಇದು. ಓಕೆ, ಸ್ಟೇನ್ಲೆಸ್ ಸ್ಟೀಲ್ ಪೀಸಸ್ ಕೂಡ ಆ ರೀತಿ ಕೂಡ ಕಾಣುತ್ತೆ ನಿಮಗೆ. ಸೊ ಬೇಸಿಕಲಿ ಈ ಲಸ್ಟ್ರಸ್ ಜಿಂಕ್ ಮೆಟಲನ್ನು ಅಗೇನ್ ಬ್ಲೂ ಕಲರ್ ಸೊಲ್ಯೂಷನಲ್ಲೇ ನಾವು ಡಿಪ್ ಮಾಡಿದಾಗ ಏನಾಗುತ್ತೆ, ಅಬ್ಸರ್ವ್ ಮಾಡಿ,
zinc being more reactive displaces copper being less reactive. So ಏನ್ ಫಾರ್ಮ್ ಆಗಿದೆ, it again forms a solution called zinc sulfate. So ಈ ಬಾರಿ ಕಲರ್ ಆಫ್ zinc sulfate solution is colorless. ನಿಮಗೆ ಕಲರ್ ಗೊತ್ತಿರಬೇಕು, zinc sulfate solution ಅನ್ನ ಕಲರ್ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಲೆಡ್. ಲೆಡ್ ಈಸ್ ಅಗೈನ್ ಅ ಲಸ್ಟ್ರಸ್ ಮೆಟಲ್ ಮಕ್ಕಳ. ಸೊ ಈ ಲೆಡ್ಡನ್ನು ನಾವು ಮತ್ತೆ ಕಾಪರ್ ಕ್ಲೋರೈಡ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದ್ರೆ, when we dip the lead in copper chloride solution, what is the color of copper chloride solution? The solution copper chloride solution ಬಂದು blue green color ಇರುತ್ತೆ. ಇದು ನಿಮಗೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇದೆ ಆಕ್ಚುಲಿ. ಸೊ when you dip the lead in the blue green color copper chloride solution ಏನ್ ಫಾರ್ಮ್ ಆಗುತ್ತೆ, it forms the lead chloride solution and also copper displace ಆಗುತ್ತೆ. and ಅಬ್ಸರ್ವ್ ಮಾಡಿ ಡಿಸ್ಪ್ಲೇಸ್ ಆಗುತ್ತಾ ನೋಡಿ, lead is more reactive compared to copper. ಸೊ ಹಾಗಾಗಿ ಲೆಡ್ ಏನು ಮಾಡುತ್ತೆ, ಕಾಪರ್ನ ಕಾಪರ್ ಕ್ಲೋರೈಡ್ ಇಂದ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ವಾಟ್ ಈಸ್ ಫಾರ್ಮ್ಡ್ ಹಿಯರ್, ಲೆಡ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಅಂಡ್ ವಾಟ್ ಈಸ್ ದ ಕಲರ್ ಆಫ್ ಲೆಡ್ ಕ್ಲೋರೈಡ್? ಲೆಡ್ ಕ್ಲೋರೈಡ್ ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ, ಕಲರ್ಲೆಸ್ ಸೊಲ್ಯೂಷನ್ ಆಗಿರುತ್ತೆ. ಓಕೆ, ಕಲರ್ಲೆಸ್ ಸೊಲ್ಯೂಷನ್ ಆಗಿರುತ್ತೆ. ಆ್ಯಂಡ್ ಇದರ ಒಂದು ಪ್ರೆಸಿಪಿಟೇಟ್ ನೋಡೋ ಚೆಕ್ ಮಾಡಿದ್ರೆ, ಒಂದು ವೇಳೆ ಇದೇ ಲೆಡ್ ಕ್ಲೋರೈಡು ಸೆಟಲ್ ಆಗಿದ್ರೆ ಅದು ವೈಟ್ ಕಲರ್ ಆಗಿರುತ್ತೆ. ಸೊಲ್ಯೂಷನ್ ಚೆಕ್ ಮಾಡೋದಾದ್ರೆ ಇದರ ಒಂದು ಕಲರ್ ಏನಾಗಿರುತ್ತೆ, ಕಲರ್ಲೆಸ್ ಆಗಿರುತ್ತೆ. ಓಕೆ, ಇದಿಷ್ಟು ಕೂಡ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಈಕ್ವೇಷನ್ ನಾನು ಇಲ್ಲಿ ಇನ್ಕ್ಲೂಡ್ ಮಾಡ್ತೀನಿ, ದಟ್ ಈಸ್ ಬರ್ನಿಂಗ್ ದ ಮೆಗ್ನೀಷಿಯಮ್ ರಿಬ್ಬನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಏನು ಫಾರ್ಮ್ ಆಗುತ್ತೆ, ಇಟ್ ಫಾರ್ಮ್ಸ್ ಮೆಗ್ನೀಷಿಯಮ್ ಆಕ್ಸೈಡ್. ಇದರ ಈಕ್ವೇಷನ್ ಅನ್ನು ಬ್ಯಾಲೆನ್ಸ್ ಮಾಡಿದಾಗ ವಿ ಗೆಟ್ 2mg plus O2 gives rise to 2mgO. ಸೊ 2mg plus O2 gives rise to 2mgO ನಲ್ಲಿ ಸೊ ಮೆಗ್ನೀಷಿಯಮ್ ಏನಾಗ್ತಾ ಇದೆ, ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಬರ್ನ್ ಆಗ್ತಾ ಇದೆ. ಸಾಲಿಡ್ ಮೆಗ್ನೀಷಿಯಮ್ ರಿಬ್ಬನ್ ಏನಾಗುತ್ತೆ, ಇಟ್ ಈಸ್ ಚೇಂಜಿಂಗ್ ಇಟ್ ಸೆಲ್ಫ್ ಟು ಫಾರ್ಮ್ ದ ಆಶ್. ಅಂಡ್ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ವಾಟ್ ಹ್ಯಾಪನ್, ಅ ಡಾಸ್ಲಿಂಗ್ ವೈಟ್ ಲೈಟ್ ಈಸ್ ಪ್ರೊಡ್ಯೂಸ್ಡ್. ಡಾಸ್ಲಿಂಗ್ ವೈಟ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ ಈ ಒಂದು ರಿಯಾಕ್ಷನ್ ಅಲ್ಲಿ. ಕ್ಲಿಯರ್ ಆಯ್ತು ಅಲ್ವಾ? ಸೊ ಫೈನ್. ಸೊ ನಂತರದ ಇಕ್ವೇಶನ್, ಲೆಟ್ಸ್ ಮೂವ್ ಆನ್ ಟು ದ ಡಬಲ್ ಡಿಸ್ಪ್ಲೇಸ್ಮೆಂಟ್. ನೋಡಿ, ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ವಿ ಆರ್ ಟೇಕಿಂಗ್ ಸೋಡಿಯಂ ಸಲ್ಫೇಟ್ ಆಕ್ವಿಯಸ್ ಸೊಲ್ಯೂಷನ್ ಮಕ್ಕಳ. ಸೋಡಿಯಂ ಸಲ್ಫೇಟ್ ಆಕ್ವಿಯಸ್ ಸೊಲ್ಯೂಷನ್ನ ಒಂದು ಕಲರ್ ನೋಡೋದಾದ್ರೆ ಇಟ್ ಈಸ್ ಅ ಕಲರ್ಲೆಸ್ ಸೊಲ್ಯೂಷನ್. ವೆರಾಸ್ ಬೇರಿಯಂ ಕ್ಲೋರೈಡ್ ಆಕ್ವಿಯಸ್ ಇದು ಕೂಡ ಅ ಕಲರ್ಲೆಸ್ ಸೊಲ್ಯೂಷನ್. ಸೊ ಈ ಎರಡು ಕಲರ್ಲೆಸ್ ಸೊಲ್ಯೂಷನ್ ಅನ್ನ ನಾವು ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿರುವಂಥ ಸಲ್ಫೇಟ್ ಆ್ಯಂಡ್ ಕ್ಲೋರಿನ್ ಅಯಾನ್ಸ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಕ್ಲೋರಿನ್ ಅಯಾನ್ ವಿಲ್ ಮೂವ್ ಟುವರ್ಡ್ಸ್ ದ ಸೋಡಿಯಂ, ಸಲ್ಫೇಟ್ ಅಯಾನ್ ವಿಲ್ ಮೂವ್ ಟುವರ್ಡ್ಸ್ ದ ಬೇರಿಯಂ. ಆಸ್ ಅ ರಿಸಲ್ಟ್ ಆಫ್ ಇಟ್ ಫಾರ್ಮ್ಸ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಇಲ್ಲಿ ಫಾರ್ಮ್ ಆದಂಥ ಬೇರಿಯಂ ಸಲ್ಫೇಟ್ ಬಂದು ಏನಾಗಿರುತ್ತೆ, ನಿಮ್ಮ ಸೊಲ್ಯೂಷನಲ್ಲಿ ಒಂದು ವೈಟ್ ಪ್ರೆಸಿಪಿಟೇಟ್ ಆಗಿರುತ್ತೆ. ಈ ಒಂದು ಕೆಮಿಕಲ್ ರಿಯಾಕ್ಷನ್ನ ಒಂದು ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅಂದರೆ ಲ್ಯಾಬ್ ಆ್ಯಕ್ಟಿವಿಟಿ ನಾನೀಗ ಪರ್ಫಾರ್ಮ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಒಂದು ವಿಡಿಯೋನು ಚೆಕ್ ಮಾಡಿ, ಹೇಗೆ ಬೇರಿಯಂ ಸಲ್ಫೇಟ್ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗಿರುತ್ತೆ. ಆ್ಯಂಡ್ ಆಕ್ವಿಯಸ್ ಟ್ರಾನ್ಸ್ಪರೆಂಟ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಒಪ್ಟೇನ್ ಆಗಿರುತ್ತೆ. ಆ್ಯಂಡ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಹಾಗೇನೆ ಲೆಡ್ ನೈಟ್ರೇಟ್. ಸೊ ಲೆಡ್ ನೈಟ್ರೇಟ್ ಸೊಲ್ಯೂಷನ್. ಸೊ ವಾಟ್ ಈಸ್ ದ ಕಲರ್ ಆಫ್ ಲೆಡ್ ನೈಟ್ರೇಟ್ಸ್? AQ. ಇದು ಕೂಡ ಆಕ್ವಿಯಸ್ ಸೊಲ್ಯೂಷನ್ ಆಗಿರುತ್ತೆ, ಎರಡು ಕೂಡ. ಸೊ ಲೆಡ್ ನೈಟ್ರೇಟ್ ಆ್ಯಂಡ್ ಪೊಟ್ಯಾಷಿಯಂ ಐಡೈಡ್. ಸೊ ಲೆಡ್ ನೈಟ್ರೇಟ್ ಆ್ಯಂಡ್ ಪೊಟ್ಯಾಷಿಯಂ ಐಡೈಡ್ ಈ ಎರಡೂ ಕೂಡ ಆಕ್ವಿಯಸ್ ಸೊಲ್ಯೂಷನ್ನ ಒಂದು ಕಲರ್ ಬಂದು ಕಲರ್ಲೆಸ್. ದೇ ಬೋತ್ ಆರ್ ಕಲರ್ಲೆಸ್. ಈ ಎರಡು ಕಲರ್ಲೆಸ್ ಸೊಲ್ಯೂಷನ್ ಅನ್ನ ಮಿಕ್ಸ್ ಮಾಡಿದಾಗ ನೈಟ್ರೇಟ್ ಆ್ಯಂಡ್ ಅಯೋಡಿನ್ ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ವಾಟ್ ಹ್ಯಾಪನ್ಸ್ ಈಸ್ ದ iodine ion will move towards the lead, whereas nitrate ion will move towards the potassium. So as a result of it ಏನಾಗಿದೆ, ಇಲ್ಲಿ potassium nitrate and lead iodide ಅನ್ನೋ ಒಂದು ಎರಡು ಪ್ರಾಡಕ್ಟ್ ಫಾರ್ಮ್ ಆಗಿದೆ. ಆ್ಯಂಡ್ ಅಬ್ಸರ್ವ್ ಮಾಡಿ, ಇಲ್ಲಿ ಫಾರ್ಮ್ ಆಗಿರುವಂಥ ಲೆಡ್ ಅಯೋಡೈಡ್ ಬಂದು ಇಟ್ ಈಸ್ ಯೆಲ್ಲೋ ಕಲರ್ ಪ್ರೆಸಿಪಿಟೇಟ್ ಆಗಿರುತ್ತೆ. ಈ ಪೊಟ್ಯಾಷಿಯಂ ನೈಟ್ರೇಟ್ ಬಂದು ಇದೊಂದು ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಆಗಿ ಒಪ್ಟೇನ್ ಆಗುತ್ತೆ. ವೆನ್ ವಿ ಕೀಪ್ ಇಟ್ ಫಾರ್ ಲಾಂಗ್ ಟೈಮ್ ಈ ಒಂದು ಸೊಲ್ಯೂಷನ್ ಅನ್ನ ನಾವು ಟಚ್ ಮಾಡದೆ ಹಾಗೆ ಬಿಟ್ರೆ ಇದೊಂದು ಈಕ್ವೇಷನ್ ಏನಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಆಗಿ ಫಾರ್ಮ್ ಆಗಿರುತ್ತೆ ಈ ಒಂದು ಸೊಲ್ಯೂಷನ್. ಓಕೆ, ರೈಟ್. ಸೊ ಇದಿಷ್ಟು ಒಂದ್ ಕಡೆ ಆದ್ರೆ ನಮಗೆ ರೆಡಾಕ್ಸ್ ರಿಯಾಕ್ಷನ್ಸ್ ನ ಈಕ್ವೇಷನ್ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಏನಾಗ್ತಾ ಇದೆ ಇಲ್ಲಿ, ಕಾಪರ್ ಈಸ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಕಲರ್. So what is the color of copper? The color of copper is brown, or we can say it is reddish brown. The color of copper is reddish brown.
ಸೊ ಈ ರೆಡಿಶ್ ಬ್ರೌನ್ ಕಾಪರ್ ನಾವು ಬರ್ನ್ ಮಾಡಿದಾಗ ಅಂದರೆ ಹೀಟ್ ಮಾಡಿದಾಗ ವಿ ಗೆಟ್ ಕಾಪರ್ ಆಕ್ಸೈಡ್ ಆ್ಯಂಡ್ ದ ಕಲರ್ ಆಫ್ ಕಾಪರ್ ಆಕ್ಸೈಡ್ ಈಸ್ ಬ್ಲ್ಯಾಕ್. ನೀವು ಇನ್ನೇನು ಅಬ್ಸರ್ವ್ ಮಾಡ್ತಿದ್ದೀರಾ ಇಲ್ಲಿ ನೋಡಿ, ಕಾಪರ್ ಈಸ್ ಚೇಂಜಿಂಗ್ ಇಟ್ ಸೆಲ್ಫ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ನೋಡಿ ಇಲ್ಲಿ ಕಾಪರ್ ಮಾತ್ರ ಇದೆ, ಬಟ್ ಪ್ರಾಡಕ್ಟಲ್ಲಿ ಕಾಪರ್ ಜೊತೆಗೆ ಆಕ್ಸಿಜನ್ ಕೂಡ ಇನ್ಕ್ಲೂಡ್ ಆಗಿದೆ, ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಟುಕ್ ಪ್ಲೇಸ್. ಸೊ ಅಡಿಷನ್ ಆಫ್ ಆಕ್ಸಿಜನ್ ಇದ್ರೆ ವಿ ಕಾಲ್ ದಟ್ ಪ್ರೋಸೆಸ್ ಆಸ್ ಆಕ್ಸಿಡೇಷನ್. What do we call that process as? Addition of oxygen is called as oxidation. Okay, and the substance which is oxidized here is copper. The substance which is oxidized here is copper. And the substance ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ನೇಮ್ ದ ರೆಡ್ಯೂಸಿಂಗ್ ಏಜೆಂಟ್. ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಿರುತ್ತೆ ಅದೇ ರೆಡ್ಯೂಸಿಂಗ್ ಏಜೆಂಟ್ ಕೂಡ ಆಗಿರುತ್ತೆ. ಸೊ ಕಾಪರ್ ಈಸ್ ಆಕ್ಸಿಡೈಸಿಂಗ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ ನೋಡಿ. ಈ ಒಂದು ಈಕ್ವೇಷನಲ್ಲಿ ಕಾಪರ್ ಆಕ್ಸೈಡ್ ಇದೆ. ಕಾಪರ್ ಆಕ್ಸೈಡಲ್ಲಿರುವಂಥ ಕಾಪರ್ ಲಾಸ್ ಆಗಿ ಕಾಪರ್ ಆಕ್ಸೈಡ್ ಏನಾಗ್ತದೆ, ಕಾಪರ್ ಆಗ್ತದೆ. ವೆರಾಸ್ ಹೈಡ್ರೋಜನ್ ಸಿಂಗಲ್ ಎಲಿಮೆಂಟ್ ಇದೆ ಇಲ್ಲಿ, ಅಂದರೆ 2 atoms ಆಫ್ ಹೈಡ್ರೋಜನ್ ಇದೆ. ಸೊ ಈ ಹೈಡ್ರೋಜನ್ ಏನಾಗಿದೆ, ಇಟ್ ಈಸ್ ಆಡೆಡ್ ಬೈ 1 more ಎಲಿಮೆಂಟ್ ದಟ್ ಈಸ್ ಆಕ್ಸಿಜನ್. ಆ್ಯಂಡ್ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಕಾಪರ್ ಆಕ್ಸೈಡಲ್ಲಿ ಆಕ್ಸಿಜನ್ ಲಾಸ್ ಆಗಿದೆ, ಸೊ ಇಟ್ ಈಸ್ ಗೆಟಿಂಗ್ ರಿಡಕ್ಷನ್, ಸೊ ರೆಡ್ಯೂಸ್ ಆಗ್ತಾ ಇದೆ. ವೆರಾಸ್ ಹೈಡ್ರೋಜನ್ ಈಸ್ ಆಡೆಡ್ ಬೈ ಆಕ್ಸಿಜನ್, ಸೊ ಇಲ್ಲಿ ಏನಾಗ್ತಾ ಇದೆ, ಆಕ್ಸಿಡೇಷನ್ ಆಗ್ತಾ ಇದೆ. And a substance which is oxidized and a substance which is reduced. ಸೊ ಸಬ್ಸ್ಟೆನ್ಸ್ ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ ನೋಡಿ, ಆಕ್ಸಿಡೈಸ್ ಆಗ್ತಾ ಇರೋಂಥದ್ದು ಹೈಡ್ರೋಜನ್. ಹೈಡ್ರೋಜನ್ ಆಕ್ಸಿಡೈಸ್ ಆಗ್ತಾ ಇದೆ ಇಂಟು ವಾಟರ್. ಬಟ್ ನಾ ಆಕ್ಸಿಡೈಸ್ ಆಗ್ತಾ ಇರೋದು ಕೇಳುವಾಗ ನಿಮ್ಮ ಆನ್ಸರ್ ರಿಯಾಕ್ಟೆಂಟ್ ಇಲ್ಲಿರೋದನ್ನೇ ಬರಿಬೇಕು. ಅಂಡ್ ಅ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡ್ಯೂಸ್ಡ್ ಹಿಯರ್ ಈಸ್ ಕಾಪರ್ ಆಕ್ಸೈಡ್. ಆ್ಯಂಡ್ ಇದಕ್ಕೆ ವೈಸ್ ವರ್ಸ, ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ಆಕ್ಸಿಡೈಸಿಂಗ್ ಏಜೆಂಟ್ ಬಂದು ರಿವರ್ಸ್. ನೋಡಿ ಯಾವುದು ರೆಡ್ಯೂಸ್ ಆಗ್ತಿದೆಯೋ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ರೆಡ್ಯೂಸಿಂಗ್ ಏಜೆಂಟ್ ಏನಾಗಿರುತ್ತೆ, ರೆಡ್ಯೂಸಿಂಗ್ ಏಜೆಂಟ್ ನೋಡಿ ಹೈಡ್ರೋಜನ್ ಆಗಿರುತ್ತೆ. ರಿವರ್ಸ್, ಯಾವುದು ಆಕ್ಸಿಡೈಸ್ ಆಗ್ತಿದೆ ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ. ಯಾವುದು ರೆಡ್ಯೂಸ್ ಆಗಿರುತ್ತೆ ಅದೇನಾಗಿರುತ್ತೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಕ್ಲಿಯರ್ ಆಯಿತು ಅಲ್ವಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ನೋಡಿ ಈ ಒಂದು ಈಕ್ವೇಷನ್ ನಾನು ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ದಿಸ್ ಈಸ್ ಆ್ಯಕ್ಚುಲಿ ಶೋಯಿಂಗ್ ದ ಕೊರೋಷನ್ ಆಫ್ ಕಾಪರ್. ಸೊ ಕಾಪರ್ ಇದೆ, ಕಾಪರ್ ಈಸ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್, ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್, ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಈ ಇಷ್ಟರ ಜೊತೆ ರಿಯಾಕ್ಟ್ ಆದಂಥ ಕಾಪರ್ ಏನಾಗ್ತಾ ಇದೆ, ಇಟ್ ಈಸ್ ಫಾರ್ಮಿಂಗ್ ಅ ಗ್ರೀನ್ ಕಲರ್ ಲೇಯರ್ ಆನ್ ಇಟ್. ಒಂದು ಗ್ರೀನ್ ಲೇಯರನ್ನು ಫಾರ್ಮ್ ಆಗುತ್ತೆ. ಆ್ಯಂಡ್ ದಟ್ ಗ್ರೀನ್ ಲೇಯರ್ ಈಸ್ ದ ಕಾಂಬಿನೇಷನ್ ಆಫ್ ಕಾಪರ್ ಕಾರ್ಬೊನೇಟ್ ಆ್ಯಂಡ್ ಕಾಪರ್ ಹೈಡ್ರಾಕ್ಸೈಡ್. ಸೊ ಕಾಪರ್ ಕಾರ್ಬೊನೇಟ್ ಆ್ಯಂಡ್ ಕಾಪರ್ ಹೈಡ್ರಾಕ್ಸೈಡ್ನ ಏನಂತ ಹೇಳ್ತೀವಿ, ಎರಡನ್ನೂ ಕೂಡ ಮಿಕ್ಸ್ಚರ್ನ ನಾವು ಏನಂತ ಹೇಳ್ತೀವಿ, ಗ್ರೀನ್ ಕಲರ್ ಲೇಯರ್ ಅಂತ ಹೇಳ್ತೇವೆ. ಸೊ ನನಗೆ ಗೊತ್ತು ನಿಮಗೆ ಇದು ಲೈಕ್ ತುಂಬ ಲೆಂತಿ ವಿಡಿಯೋ ಆಗಿದ್ರು ಕೂಡ ಬ್ರೇಕ್ ತಗೊಳ್ಳಿ. ಬಟ್ ಏನಂದರೆ ನಾ ಹೇಳ್ತಾ ಇದ್ದೀನಲ್ವಾ, ಮೇಕ್ ಶೋರ್ ದಟ್ ನೀವು ಇದನ್ನು ಕಂಪ್ಲೀಟಾಗಿ ತಿಳ್ಕೊಳ್ತೀರಾ. ವಾಟ್ ಎವರ್ ವಿ ಆರ್ ಡೂಯಿಂಗ್ ಇಟ್ ಟು ದ ಪರ್ಫೆಕ್ಷನ್. ಸೊ ನೀವು ಏನು ಕಲ್ತ್ಕೊಳ್ತಾ ಇದ್ದೀರಾ ಇಲ್ಲಿ, ನೀವು ಕಲ್ತ್ಕೊಳ್ತಿರುವಂಥ ಪ್ರತಿಯೊಂದು ಈಕ್ವೇಷನ್ನು ಕೂಡ ಏನಾಗಿರುತ್ತೆ ಇಲ್ಲಿ ಕಂಪ್ಲೀಟ್ ವಿತ್ ಪರ್ಫೆಕ್ಷನ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಆಗಿ ಕಲ್ತ್ಕೊಳ್ಳಿ. ರೈಟ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ನೋಡಿ, ರಸ್ಟಿಂಗ್ ಆಫ್ ಐರನ್. ರಸ್ಟಿಂಗ್ ಆಫ್ ಐರನ್ಗೆ ರಿಲೇಟೆಡ್ ಆಗಿರುವಂಥ ಈಕ್ವೇಷನ್. ಐರನ್ ನೋಡಿ ರಸ್ಟ್ ಆದಾಗ ಏನಾಗುತ್ತೆ, ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್, it is also reacting with water present in the form of vapor in the atmosphere. So iron ಈ oxygen ಮತ್ತೆ water ಜೊತೆ react ಆದಾಗ ಏನಾಗುತ್ತೆ, it forms a reddish brown flaky substance called rust. So what is the color of this rust? It is the reddish brown flaky substance. Reddish brown flaky substance ಆಗಿರುತ್ತೆ. Okay, moving to next ಒಂದು equation ಇದೆ. Again this is also an example for displacement reaction. Come, ಇದನ್ನು ನಾವು ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡ್ತಿದ್ರು ಕೂಡ ಮಕ್ಕಳ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಥರ್ಮೈಟ್ ರಿಯಾಕ್ಷನ್. ಥರ್ಮೈಟ್ ಆಸ್ ವೆಲ್ ಆಸ್ ಡಿಸ್ಪ್ಲೇಸ್ಮೆಂಟ್ ಎರಡಕ್ಕೂ ಸಪೋರ್ಟ್ಫುಲ್ ಆಗಿರುವಂಥ ಈಕ್ವೇಷನ್ ಇದಾಗಿದೆ. ಸೊ ಏನಾಗ್ತಾ ಇದೆ, ಐರನ್ ಆಕ್ಸೈಡ್ ಇದೆ. ಈ ಐರನ್ ಆಕ್ಸೈಡಲ್ಲಿ ನಾವು ಏನು ಮಾಡ್ತಾ ಇದೀವಿ, ಅಲ್ಯೂಮಿನಿಯಂನ ರಿಯಾಕ್ಟ್ ಮಾಡ್ತಾ ಇದೀವಿ. ಐರನ್ ಆಕ್ಸೈಡ್ನ ಜೊತೆಗೆ ಅಲ್ಯೂಮಿನಿಯಂನ ರಿಯಾಕ್ಟ್ ಮಾಡ್ತಿದ್ವಿ. ಅಲ್ಯೂಮಿನಿಯಂ ಏನಾಗುತ್ತೆ, ಬೇಸಿಕಲಿ ದಿಸ್ ಇಸ್ ಅ ಮೆಟಲ್ ಆ್ಯಂಡ್ ಈ ಕೇಸಲ್ಲಿ ಅಲ್ಯೂಮಿನಿಯಂ ಪೌಡರ್ ಫಾರ್ಮಲ್ಲಿ ಇರುತ್ತೆ. ಸೊ ಈ ಅಲ್ಯೂಮಿನಿಯಮನ್ನು
ಐರನ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಸೊ ಅಲ್ಯೂಮಿನಿಯಂ ಬೀಯಿಂಗ್ ಮೋರ್ ರಿಯಾಕ್ಟಿವ್ ಏನಾಗುತ್ತೆ, ಇಟ್ ಡಿಸ್ಪ್ಲೇಸಸ್ ಐರನ್ ಬೀಯಿಂಗ್ ಲೆಸ್ ರಿಯಾಕ್ಟಿವ್. ಸೊ ಐರನ್ ಡಿಸ್ಪ್ಲೇಸ್ ಆಯಿತು ಆ್ಯಂಡ್ ಇಲ್ಲಿ ಡಿಸ್ಪ್ಲೇಸ್ ಆಗ್ತಿರುವಂಥ ಐರನ್ ನೆನ್ಪಿಟ್ಕೊಳ್ಳಿ, ಇಟ್ ವಿಲ್ ಸೆಪರೇಟ್ ಇನ್ ದ ಫಾರ್ಮ್ ಆಫ್ ಮೋಲ್ಟನ್ ಸ್ಟೇಟ್, ಕರ್ಗಿ ಹೊರಗಡೆ ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಫಾರ್ಮ್ ಆಗ್ತಾ ಇದೆ, ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ ಮಕ್ಕಳ, ಇಲ್ಲಿ ನಿಮಗೆ ಅಲ್ಯೂಮಿನಿಯಂ ಆಕ್ಸೈಡನ್ನು ಆಂಫೋಟರಿಕ್ ಆಕ್ಸೈಡ್ ಅಂತ ಕೂಡ ಕರಿತೇವೆ. ಸೊ ನಿಮಗೆ ಅಪ್ಲಿಕೇಶನ್ ಟೈಪಲ್ಲಿ ಇದು ಹೆಲ್ಪ್ ಆಗುತ್ತೆ. ಅವ್ರ ಎಕ್ಸಾಮಲ್ಲಿ ಈ ರೀತಿ ಕೇಳ್ಬೋದು. ಸೊ ವೆನ್ ಅನ್ ಅಲ್ಯೂಮಿನಿಯಂ ಮೆಟಲ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಐರನ್ ಆಕ್ಸೈಡ್, ಇಟ್ ಫಾರ್ಮ್ಸ್ ದ ಸಬ್ಸ್ಟೆನ್ಸ್ ಎಕ್ಸ್ ವಿಚ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಂಫೋಟರಿಕ್ ಆಕ್ಸೈಡ್, ಅಂಡ್ ದ ಸಬ್ಸ್ಟೆನ್ಸ್ ವೈ ವಿಚ್ ಈಸ್ ಆಕ್ಚುಲಿ ಯೂಸ್ಡ್ ಇನ್ ದ joining of railway tracks or broken machine parts. Identify the substance X and Y ಅಂತ ಕೇಳ್ಬೋದು. ಓಕೆ, ಸೊ ಹಾಗಾಗಿ ಈ ರೀತಿ ಈಕ್ವೇಷನ್ಸ್ ಬರುತ್ತೆ. ಸೊ ನೀವು ಹಾಗಾಗಿ ಏನು ಮಾಡಬೇಕು, ಕೇರ್ಫುಲ್ ಆಗಿ ಎಕ್ಸಾಮಲ್ಲಿ ಸಾಲ್ವ್ ಮಾಡಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ದ ನೆಕ್ಸ್ಟ್ ಈಕ್ವೇಷನ್ ಬಂದು ನಮಗೆ ಸೆಕೆಂಡ್ ಚಾಪ್ಟರ್ ರಿಲೇಟೆಡ್ ಆಗಿರುತ್ತೆ, ದಟ್ ಈಸ್ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಸೊ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ ಹೇಳಿದಾಗ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ವಾಟ್ ಹ್ಯಾಪನ್ ವೆನ್ ಮೆಟಲ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಸಿಡ್. ನೋಡಿ, ವೆನ್ ಅ ಜಿಂಕ್ ಮೆಟಲ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಸಿಡ್, ನೆನ್ಪಿಟ್ಕೊಳ್ಳಿ, ವೆನ್ ಮೆಟಲ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಸಿಡ್ ಏನು ಫಾರ್ಮ್ ಆಗುತ್ತೆ, ಇಟ್ ಆಲ್ವೇಸ್ ಫಾರ್ಮ್ಸ್ ಅ ಸಾಲ್ಟ್ ಅಲಾಂಗ್ ವಿತ್ ದಟ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇದು 100%. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಮ್ಯಾಮ್, ಇದು ಸಾಲ್ಟ್ ಅಂತ ಹೇಗೆ ಐಡೆಂಟಿಫೈ ಮಾಡ್ಬೋದು. ನೋಡಿ, ಸಲ್ಫೇಟ್ ಇದ್ರೆ ಇದು ಸಾಲ್ಟೇ ಆಗಿರುತ್ತೆ ಆಬ್ವಿಯಸ್ಲಿ. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್. ನೋಡಿ, ನೆಕ್ಸ್ಟ್ ಬಂದು ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಮೆಟಲ್. ಅಂದರೆ ಈ ಒಂದು ಈಕ್ವೇಷನಲ್ಲಿ ನಾವೇನು ನೋಡ್ತಾ ಇದ್ವಿ, ರಿಯಾಕ್ಷನ್ ಆಫ್ ಮೆಟಲ್ ಅಗೇನ್ ವಿತ್ ಬೇಸ್. ಓಕೆ, ಸೊ ವೆನ್ ವಿ ಮೇಕ್ ದ ಮೆಟಲ್ ಟು ರಿಯಾಕ್ಟ್ ವಿತ್ ಬೇಸ್, ಈವನ್ ದೋ ಏನು ಫಾರ್ಮ್ ಆಗುತ್ತೆ, ಇಟ್ ಫಾರ್ಮ್ಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಸೊ ಈ ಕೇಸಲ್ಲಿ ನೆನ್ಪಿಟ್ಕೊಳ್ಳಿ, ಈ ಚಾಪ್ಟ್ರಲ್ಲಿರುವಂಥ ಒಂದೇ ಒಂದು ಈಕ್ವೇಷನ್ ಇದು, ಏನು, ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಬೇಸ್. ಒಂದೇ ಮೆಟಲ್ ಜೊತೆ ರಿಯಾಕ್ಟ್ ಆಗ್ತಿದೆ. ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಟ್ರಾ ಇಕ್ವೇಷನ್ಸ್. ಸೊ ವೆನ್ ಅ ಮೆಟಲ್ ಜಿಂಕ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಬೇಸ್, ದಟ್ ಈಸ್ sodium hydroxide, a strong base, okay, it forms a compound called sodium zincate. Sodium zincate ಫಾರ್ಮುಲಾ ನೋಡಿ ಈ ರೀತಿ ಬರಿಬೇಕು, Na2ZnO2, ಸೋಡಿಯಂ ಜಿಂಕೇಟ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅಂಡ್ ಎರಡೂ ಕೇಸಲ್ಲಿ ರಿಲೀಸ್ ಆಗ್ತಿರುವಂಥ ಹೈಡ್ರೋಜನ್ ಗ್ಯಾಸನ್ನು ಹೌ ಕ್ಯಾನ್ ಯು ಟೆಸ್ಟ್ ಅಂತ ಕೇಳ್ಬೋದು. ಯು ಕ್ಯಾನ್ ಚೆಕ್ ದ ಹೈಡ್ರೋಜನ್ ಗ್ಯಾಸ್ ಬೈ ಬ್ರಿಂಗಿಂಗ್ ದ ಬರ್ನಿಂಗ್ ಕ್ಯಾಂಡಲ್ ನಿಯರ್ ಬೈ ದಿಸ್ ಗ್ಯಾಸ್. ವೆನ್ ಯು ಬ್ರಿಂಗ್ ದ ಬರ್ನಿಂಗ್ ಕ್ಯಾಂಡಲ್ ನಿಯರ್ ಬೈ ಹೈಡ್ರೋಜನ್ ಗ್ಯಾಸ್, ಇಟ್ ಕ್ರಿಯೇಟ್ಸ್ ಎ ಪಾಪ್ ಸೌಂಡ್. So if there is pop sound, we can conclude that the liberated gas is 100% hydrogen. Clear ಆಯ್ತಲ್ವಾ? Right. So yes, let's move on to the next equation. ಹಾಗಾದ್ರೆ next equation ನೋಡಿ, what happened when sodium carbonate ಹೇಗೆ ಕಾಣಿಸ್ತಾ ಇದೆ, sodium is a metal and it is a carbonate, ಎರಡು ಕಂಬೈನ್ ಆಗಿ ಏನಾಗ್ತಾ ಇದೆ, metal carbonate. So what happened when a metal carbonate is made to react with, ನೋಡಿ ಏನಾಗಿದೆ, it is made to react with acid. ಜನರಲ್ ಈಕ್ವೇಷನ್ ನೆನ್ಪಿಟ್ಕೊಂಡ್ರೆ ಮಕ್ಕಳ ತುಂಬಾ ಇಂಪಾರ್ಟೆಂಟ್, ಈಸಿ ಆಗಿಬಿಡುತ್ತೆ. ಸೊ ಒಂದು ಮೆಟಲ್ ಕಾರ್ಬೋನೇಟು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ, ಯಾವುದೇ ಮೆಟಲ್ ಕಾರ್ಬೋನೇಟ್ ಆಗಿರ್ಬೋದು, ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಇಟ್ ಆಲ್ವೇಸ್ ಫಾರ್ಮ್ಸ್ ಸಾಲ್ಟ್ ಪ್ಲಸ್ ಇದು ಕನ್ಫರ್ಮ್ ಪ್ರಾಡಕ್ಟು ಎಲ್ಲ ಕಡೆನೂ ಫಾರ್ಮ್ ಆಗೋಂಥದ್ದು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ನೋಡಿ, ಕಾರ್ಬೋನೇಟ್ ಇರೋದ್ರಿಂದ ಏನಾಗ್ತಾ ಇದೆ, 100% ಏನಾಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಬಟ್ ಯಾವ ಮೆಟಲ್ ಕಾರ್ಬೋನೇಟ್ನ ತಗೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸಾಲ್ಟ್ ಫಾರ್ಮ್ ಆಗಿರುತ್ತೆ. ಓಕೆ, ನಿಮ್ಮ ಸಾಲ್ಟ್ ಯಾವ ಮೆಟಲ್ ತಗೊಂಡಿರ್ತೀರಾ, ಒಂದು ವೇಳೆ ಈ ಜಾಗದಲ್ಲಿ ಕ್ಯಾಲ್ಶಿಯಂ ತಗೊಂಡ್ರೆ ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ, ಕ್ಯಾಲ್ಶಿಯಂ ಕ್ಲೋರೈಡ್ CaCl2 ಫಾರ್ಮ್ ಆಗುತ್ತೆ. ಈ ಜಾಗದಲ್ಲಿ ಮೆಗ್ನೀಷಿಯಂ ತಗೊಂಡ್ರೆ ಏನಾಗುತ್ತೆ, ಒಂದು ವೇಳೆ ಈ ಒಂದು ಪ್ಲೇಸಲ್ಲಿ ನೀವೇನಾದರೂ ಈ ಒಂದು ಪ್ಲೇಸಲ್ಲಿ ಮೆಗ್ನೀಷಿಯಂನ ತಗೊಂಡಾಗ ಏನಾಗುತ್ತೆ, ಮೆಗ್ನೀಷಿಯಂ ಕಾರ್ಬೋನೇಟ್ ಆಗುತ್ತೆ. ಸೊ ಯಾವ ಸಾಲ್ಟ್, ಯಾವ ಮೆಟಲ್ನ ಸಾಲ್ಟ್ ತಗೊಳ್ತೀರಾ ಆ ಪರ್ಟಿಕ್ಯುಲರ್ ಮೆಟಲ್ನ ಒಂದು ಏನಾಗುತ್ತೆ, ಸಾಲ್ಟ್ ಫಾರ್ಮ್ ಆಗುತ್ತೆ. ಸಾರಿ, ಯಾವ ಮೆಟಲ್ನ ಕಾರ್ಬೋನೇಟ್ ತಗೊಳ್ತೀರಾ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಮೆಟಲ್ನ ಸಾಲ್ಟ್ ಫಾರ್ಮ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ ಜನರಲ್ ಈಕ್ವೇಷನ್, ವೆನ್ ಅ ಮೆಟಲ್ ಕಾರ್ಬೋನೇಟ್ ಈಸ್ ಮೇಡ್ ಟು ರಿಯಾಕ್ಟ್, ಯಾವುದೇ ಒಂದು ಮೆಟಲ್ ಕಾರ್ಬೋನೇಟನ್ನು ನಾವು ರಿಯಾಕ್ಟ್ ಮಾಡಿದ್ರೆ ಆ್ಯಸಿಡ್ ಜೊತೆ ಏನಾಗುತ್ತೆ, ಇಟ್ ಆಲ್ವೇಸ್ ಫಾರ್ಮ್ಸ್ ಸಾಲ್ಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಈ ಕೇಸಲ್ಲಿ ಫಾರ್ಮ್ ಆಗಿರುವಂಥ ಸಾಲ್ಟು ಸೋಡಿಯಂ ಕ್ಲೋರೈಡ್. ಆ್ಯಂಡ್ ನೆಕ್ಸ್ಟ್, ಮೆಟಲ್ ಕಾರ್ಬೋನೇಟ್ ಅಲ್ಲದೆ ಈವನ್ ಇಫ್ ವಿ ರಿಯಾಕ್ಟ್ ಅ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್,
with acid. Same answer makla. So ಏನಾಗುತ್ತೆ, even here we get salt. A confirmed product is carbon dioxide and water. ಓಕೆ, ಸೊ ನೀವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಗೊಳ್ಬೋದು, ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಗೊಳ್ಬೋದು. ಯಾವ ಮೆಟಲ್ನ ಸಾಲ್ಟ್ ಬೇಕಾದರೂ ನೀವು ಯಾವ ಮೆಟಲ್ ಕಾರ್ಬೋನೇಟ್ ಬೇಕಾದರೂ ತಗೊಳ್ಬೋದು. ಆ್ಯಂಡ್ ಯು ಕ್ಯಾನ್ ಮೇಕ್ ಟು ರಿಯಾಕ್ಟ್ ವಿತ್ ಆಸಿಡ್. ಆಲ್ವೇಸ್ ಯು ಗೆಟ್ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. And how can you check whether the gas released is carbon dioxide or not ಅನ್ನೋ ಒಂದು ಪ್ರಶ್ನೆಗೆ, ರಿಲೀಸ್ ಆಗ್ತಿರುವಂಥ ಒಂದು ಕಾರ್ಬನ್ ಡೈಆಕ್ಸೈಡ್ನ ಬೇಕಾದರೆ ನೀವು ಒಂದು ಬರ್ನಿಂಗ್ ಕ್ಯಾಂಡಲ್ ಹತ್ರ ತೊಗೊಂಡು ಬನ್ನಿ. ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಈ ಫ್ಲೇಮನ್ನು ಆಫ್ ಮಾಡುತ್ತೆ. ಇಟ್ ಟರ್ನ್ ಆಫ್ ದ ಫ್ಲೇಮ್. ವೈ? ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ದ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಇದು ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ವರ್ಕ್ ಆಗುತ್ತೆ. ಎರಡನೇ ವೇ ಏನು ಮಾಡ್ಬೋದು, ಇದೇ ಗ್ಯಾಸ್ನ ಯು ಕ್ಯಾನ್ ಮೇಕ್ ಟು ರಿಯಾಕ್ಟ್ ವಿತ್ ಸ್ಲೈಮ್ ವಾಟರ್, ದಟ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡ್ಬೋದು. ಸೊ ಇಮಿಡಿಯೇಟಾಗಿ ಏನಾಗುತ್ತೆ, ಯು ಕ್ಯಾನ್ ಗೆಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಅ ಮಿಲ್ಕಿ ವೈಟ್ ಸಬ್ಸ್ಟೆನ್ಸ್. ಓಕೆ, ಸೊ ಎರಡೂ ವೇನಲ್ಲಿ ನೀವು ಕಾರ್ಬನ್ ಡೈಆಕ್ಸೈಡ್ ಟೆಸ್ಟನ್ನು ಮಾಡ್ಬೋದು. ಬೋತ್ ಆರ್ ಕರೆಕ್ಟ್. ಮೂವಿಂಗ್ ಆನ್ ಟು ನೆಕ್ಸ್ಟ್. ಸೊ ವಿ ಆರ್ ಅಬ್ಸರ್ವಿಂಗ್ ವಾಟ್ ಹ್ಯಾಪನ್ ವೆನ್ calcium hydroxide is made to react with carbon dioxide. So what is happening here? Nodi, it is the reaction of non-metallic oxide. Idu carbon ಅನ್ನೋದು non-metal plus oxygen. So non-metallic oxide ಏನಾಗ್ತಾ ಇದೆ, it is made to react with base. ಒಂದು non-metal ನೋಡಿ, ಇಕ್ವೇಶನ್ ಕೊಟ್ಟಾಗ ಏನು ಇದೆ ಅಂತ ನೋಡಿ, ಜನರಲ್ ಇಕ್ವೇಶನ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಒಂದು ನಾನ್ ಮೆಟಾಲಿಕ್ ಆಕ್ಸೈಡು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಏನು ಫಾರ್ಮ್ ಆಗುತ್ತೆ, ಈವನ್ ದೋ ಇಟ್ ಆಲ್ವೇಸ್ ಫಾರ್ಮ್ಸ್ ಸಾಲ್ಟ್ ಅಲಾಂಗ್ ವಿತ್ ವಾಟರ್. ಸಾಲ್ಟ್ ಆ್ಯಂಡ್ ವಾಟರ್ ಕನ್ಫರ್ಮ್ ಪ್ರಾಡಕ್ಟ್ ಮಕ್ಕಳ. ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದೆ. ಒಂದು ವೇಳೆ ನಾನೇನಾದರೂ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ತಗೊಂಡ್ರೆ, ಯಾವ ಒಂದು ನೋಡಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಈ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಫಾರ್ಮ್ಸ್ ಮೆಗ್ನೀಷಿಯಂ ಕಾರ್ಬೋನೇಟ್, MgCO3 ಫಾರ್ಮ್ ಆಗುತ್ತೆ ಆ್ಯಂಡ್ ವಾಟರ್ ಫಾರ್ಮ್ ಆಗುತ್ತೆ. ಇಟ್ ಮೇ ಬಿ ಲೈಕ್ ದಿಸ್. ಯಾವುದೇ ಒಂದು ಮೆಟಲ್ ಹೈಡ್ರಾಕ್ಸೈಡ್ ತಗೊಂಡು ನಾನ್ ಮೆಟಾಲಿಕ್ ಆಕ್ಸೈಡ್ ಅಂದರೆ ಬೇಸನ್ನು ನೀವು ಏನು ಮಾಡ್ತಾ ಇದ್ದೀರಾ, ಬೇಸ್ ಅಂತ ಹೇಳ್ತಾ ಇದ್ದೀನಿ. ಮೆಟಲ್ ಹೈಡ್ರಾಕ್ಸೈಡ್ ಇಸ್ ನಥಿಂಗ್ ಬಟ್ ಬೇಸ್ ಮಕ್ಕಳ, ಎರಡೂ ಕೂಡ ಒಂದೇ. ಓಕೆ, ಮೆಟಲ್ ಹೈಡ್ರಾಕ್ಸೈಡ್ಸ್ ಆರ್ ಬೇಸ್. ಹೈಡ್ರಾಕ್ಸೈಡ್ ಅಂದ ತಕ್ಷಣ ಬೇಸ್. ವೆನ್ ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ನಾನ್ ಮೆಟಾಲಿಕ್ ಆಕ್ಸೈಡ್ ಏನಾಗ್ತಾ ಇದೆ, ಇಟ್ ಈಸ್ ಆ್ಯಕ್ಚುಲಿ ಫಾರ್ಮಿಂಗ್ ಸಾಲ್ಟ್ ಆ್ಯಂಡ್ ವಾಟರ್. ಕ್ಲಿಯರ್ ಆಯಿತು ಅಲ್ವಾ? ಸೊ ಅದೇ ರೀತಿ, ಸೊ ಅಗೈನ್ ವಿ ಹ್ಯಾವ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಏನು ಫಾರ್ಮ್ ಆಗಿದೆ, ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ನೀವೊಂದು ಈಕ್ವೇಷನ್ ಮಾಡಿದ್ವಿ, ನಾವು ಜಸ್ಟ್ ಸಮ್ ಟೈಮ್ ಒಂದು ಈಕ್ವೇಷನ್ ಮಾಡಿದ್ವಿ. ಏನಂದರೆ, ವೆನ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್, not water, it is made to react with carbon dioxide, it forms calcium carbonate plus water. ಈ ಒಂದು ಈಕ್ವೇಷನ್ ನಾವು ತಿಳ್ಕೊಂಡಿದ್ವಿ. ಏನಿದು? ಸೊ ಲೈಮ್ ವಾಟರ್ಗೆ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡ್ತಾ ಇದ್ದೀರಾ. ಸೊ ಏನಾಗ್ತಾ ಇದೆ, ಲೈಮ್ ವಾಟರ್ ಮಿಲ್ಕಿ ವೈಟ್ ಆಗ್ತಾ ಇದೆ ಬಿಕಾಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ನೋಡಿ, ಇದೇ ಕ್ಯಾಲ್ಶಿಯಂ ಕಾರ್ಬೋನೇಟ್ಗೆ ನೀವೇನಾದರೂ ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡ್ತಾ ಇದ್ದೀರಾ ಅಂದರೆ ಏನಾಗುತ್ತೆ, ಆ ಮಿಲ್ಕಿ ವೈಟ್ ನೇಚರ್ ಏನು ಫಾರ್ಮ್ ಆಗಿರುತ್ತೆ ಈ ಒಂದು ಸಲ್ಯೂಷನಲ್ಲಿ, ಇಟ್ ವಿಲ್ ಡಿಸಪಿಯರ್. ವೈ ವಿಲ್ ಇಟ್ ಡಿಸಪಿಯರ್? ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಏನು ಫಾರ್ಮ್ ಆಗಿದೆ? ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಫಾರ್ಮ್ ಆಗಿರೋದ್ರಿಂದ ಸೊ ಆ ಮಿಲ್ಕಿ ವೈಟ್ ನೇಚರ್ ಏನಾಗಿದೆ, ಮಿಲ್ಕಿ ವೈಟ್ ನೇಚರ್ ಏನಾಗುತ್ತೆ, ಡಿಸಪಿಯರ್ ಆಗಿಬಿಡುತ್ತೆ. ಓಕೆ, ಸೊ ಬಹಳನೇ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಅಪ್ಲಿಕೇಶನ್ 3 ಮಾರ್ಕಲ್ಲಿ ಕೇಳಿದ್ದಾರೆ. ವಾಟ್ ಹ್ಯಾಪನ್ ವೆನ್ ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೇಡ್ ಟು ಪಾಸ್ ಥ್ರೂ ಲೈಮ್ ವಾಟರ್ ಅಂತ ಕೇಳ್ತಾರೆ. ಸೊ ವೆನ್ ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೇಡ್ ಟು ಪಾಸ್ ಥ್ರೂ ಲೈಮ್ ವಾಟರ್, ಇಟ್ ಫಾರ್ಮ್ಸ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆ್ಯಂಡ್ ಮಿಲ್ಕಿ ವೈಟ್ ನೇಚರ್ ಏನಾಗುತ್ತೆ, ಡಿಸಪಿಯರ್ ಆಗುತ್ತೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಈಕ್ವೇಷನ್. ನೆಕ್ಸ್ಟ್ ಈಕ್ವೇಷನ್ ನೋಡಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೋಡಿದ ತಕ್ಷಣನೇ ಹೇಳ್ಬೋದು ನಾವು. ಹೇಗೆ ನೋಡಿ, ಇಲ್ಲಿ ಏನಿದೆ, ಸೋಡಿಯಂ ಹೈಡ್ರಾಕ್ಸೈಡ್. ವಾಟ್ ಇಸ್ ದಿಸ್? ಬೇಸ್. ಆ್ಯಂಡ್ ಆಸಿಡ್ ಇದೆ. ಸೊ ಆಸಿಡ್ ಆ್ಯಂಡ್ ಬೇಸ್ ರಿಯಾಕ್ಟ್ ಆಗ್ತಾ ಇದ್ರೆ ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ದೇ ಆರ್ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಆ್ಯಂಡ್ ಈ ಆಸಿಡ್ ಮತ್ತು ಬೇಸ್ ಎರಡು ರಿಯಾಕ್ಟ್ ಆದಾಗ it always forms salt and water. See, and the salt we got here is sodium chloride and the water is H2O. And neutralization reactions, ನೆನ್ಪಿಟ್ಕೊಳ್ಳಿ ಮಕ್ಕಳ, neutralization reactions are always exothermic. They are always exothermic. Heat will be generated. During this reaction, what is happening? Heat will be generated. Okay. Yes, next equation nodi. What happened when
ಕಾಪರ್ ಆಕ್ಸೈಡ್. ವಾಟ್ ಇಸ್ ಕಾಪರ್ ಆಕ್ಸೈಡ್? ಅಬ್ಸರ್ವ್ ಮಾಡಿ, ಕಾಪರ್ ಮೆಟಲ್ ಇದೆ ಆ್ಯಂಡ್ ಆಕ್ಸಿಜನ್ ಇದೆ, ಎರಡು ಸೇರಿ ಏನಾಗುತ್ತೆ ಮೆಟಲ್ ಆಕ್ಸೈಡ್ ಆಯಿತು. ಸೊ ಈ ಮೆಟಲ್ ಆಕ್ಸೈಡ್ ಏನ್ ಜೊತೆ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ. ಸೊ ವೆನ್ ಮೆಟಲ್ ಆಕ್ಸೈಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್, ಈವನ್ ದೆನ್ ವಿ ಗೆಟ್ ಸಾಲ್ಟ್ ಅಂಡ್ ವಾಟರ್ ಓನ್ಲಿ. ಸೊ ನೋಡಿ ಇಲ್ಲಿ ಕಾಪರ್ ಆಕ್ಸೈಡ್ ಇದೆಯಲ್ವಾ, ವಾಟ್ ಇಸ್ ದ ಕಲರ್ ಆಫ್ ದಿಸ್ ಕಾಪರ್ ಆಕ್ಸೈಡ್? ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಇಸ್ ದ ಕಲರ್ ಆಫ್ ಕಾಪರ್ ಆಕ್ಸೈಡ್? ಸಿ ದ ಕಲರ್ ಆಫ್ ದಿಸ್ ಕಾಪರ್ ಆಕ್ಸೈಡ್ ಈಸ್ ಬೇಸಿಕಲಿ ಇಟ್ ಇಸ್ ಬ್ಲ್ಯಾಕ್. ಕಾಪರ್ ಆಕ್ಸೈಡ್ ಬಂದು ಬ್ಲ್ಯಾಕ್ ಕಲರ್ ಇರುತ್ತೆ. ಈ ಬ್ಲ್ಯಾಕ್ ಕಲರ್ ಕಾಪರ್ ಆಕ್ಸೈಡ್ ಅನ್ನ ಹೈಡ್ರೋಕ್ಲೋರಿಕ್ ಆಸಿಡ್ಗೆ ಆ್ಯಡ್ ಮಾಡಿದ ತಕ್ಷಣ ನಮಗೆ ಬ್ಲೂ ಗ್ರೀನ್ ಕಲರ್ ಏನು ಫಾರ್ಮ್ ಆಗುತ್ತೆ? ಇಟ್ ಆ್ಯಕ್ಚುಲಿ ಫಾರ್ಮ್ಸ್ ದ ಬ್ಲೂ ಗ್ರೀನ್ ಕಲರ್ ಸೊಲ್ಯೂಷನ್. ಸೊ ಇಲ್ಲಿ ನಮಗೆ ಫಾರ್ಮ್ ಆಗಿರುವಂಥ ಅಥವಾ ಆಗ್ತಿರುವಂಥ ಒಂದು ಬ್ಲೂ ಗ್ರೀನ್ ಕಲರ್ ಸೊಲ್ಯೂಷನ್ ಏನಾಗಿದೆ, ದಟ್ ಈಸ್ ನನ್ ಅದರ್ ದೆನ್ ಕಾಪರ್ ಕ್ಲೋರೈಡ್. ಇದಕ್ಕೆ ಮುಂಚೆ ನಾನು ನಿಮಗೆ ಹೇಳಿದ್ದೆ ಕಾಪರ್ ಕ್ಲೋರೈಡ್ ಸೊಲ್ಯೂಷನ್ ನಾವು ಸೆಕೆಂಡ್ ಚಾಪ್ಟರಲ್ಲಿ ಯೂಸ್ ಮಾಡ್ತೀವಿ. This is how we use. So copper chloride solution ಏನ್ ಫಾರ್ಮ್ ಆಗಿದೆ, this is actually blue green in color. Okay, and this is an example for salt solution. Next ನೋಡಿ, again we have base, sodium hydroxide base ಇದೆ. ಸೊ ಈ ಬೇಸ್ ಮತ್ತೆ ಏನಾಗ್ತಾ ಇದೆ, ಇನ್ನೊಂದು ನಾನ್ ಮೆಟಲ್ ಆಕ್ಸೈಡ್, ಅಗೇನ್ ನಾನ್ ಮೆಟಲ್, ಕಾರ್ಬನ್ ಇಸ್ ಅ ನಾನ್ ಮೆಟಲ್ ಅಂಡ್ ಆಕ್ಸಿಜನ್ ಇಸ್ there, so it is called as non metallic oxide. Non metal plus oxygen gives rise to non metallic oxide. ನಾನ್ ಮೆಟಾಲಿಕ್ ಆಕ್ಸೈಡ್ ಕೂಡ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಇಟ್ ಆಕ್ಚುಲಿ ಫಾರ್ಮ್ಸ್ ಅ ಸಾಲ್ಟ್ ಅಂಡ್ ವಾಟರ್. ಏನು ಫಾರ್ಮ್ ಆಗುತ್ತೆ? ಸಾಲ್ಟ್ ಅಂಡ್ ವಾಟರ್ ಫಾರ್ಮ್ ಆಗ್ತಾರೆ. ಇಲ್ಲಿ ಫಾರ್ಮ್ ಆಗ್ತಿರುವಂಥ ಒಂದು ಸಾಲ್ಟ್ ನೋಡಿ, ಇಲ್ಲಿ ಸೋಡಿಯಂ ಬಂದು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತಿರೋದ್ರಿಂದ ಇಟ್ ಈಸ್ ಆಕ್ಚುಲಿ ಫಾರ್ಮಿಂಗ್ ಅ ಸಾಲ್ಟ್ ಕಾಲ್ಡ್ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಸಾಲ್ಟ್ ಫಾರ್ಮ್ ಆಗುತ್ತೆ. ದ ಕಲರ್ ಆಫ್ ದಿಸ್ ಸಾಲ್ಟ್ ಈಸ್ ವೈಟ್. ಓಕೆ, ಅಂಡ್ ಅಲಾಂಗ್ ವಿತ್ ಸಾಲ್ಟ್ ಒನ್ ಕಾಮನ್ ಪ್ರಾಡಕ್ಟ್ ದಟ್ ಈಸ್ ಫಾರ್ಮ್ಡ್ ಹಿಯರ್ ಇಸ್ ವಾಟರ್. ಸೊ ಏನು ಫಾರ್ಮ್ ಆಗ್ತಾ ಇದೆ? ಒಂದು ಕಾಮನ್ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ. ದ ಕಾಮನ್ ಪ್ರಾಡಕ್ಟ್ ಹಿಯರ್ ಇಸ್ ವಾಟರ್. ಓಕೆ, ಸೊ ಫೈನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ನೋಡಿ ಮಕ್ಕಳ. ನೆಕ್ಸ್ಟ್ ಈಕ್ವೇಶನ್ ಏನು ಹೇಳ್ತಾ ಇದೆ ಅಂದರೆ, ವಾಟ್ ಹ್ಯಾಪನ್ಸ್ ವೆನ್ ವಿ ಆ್ಯಡ್ ದ ಬೇಸ್ ಟು ವಾಟರ್ ಅಂತ ಕೇಳ್ಬೋದು. ಸೊ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡನ್ನು ವಾಟರ್ಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಈ ಒಂದು ಕೆಮಿಕಲ್ ರಿಯಾಕ್ಷನ್ ಹೇಗೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ವೆನ್ ವಿ ಆ್ಯಡ್ ಬೇಸ್ ಟು ವಾಟರ್ ಏನಾಗುತ್ತೆ, ಇಮಿಡಿಯೇಟ್ಲಿ ಆ ಬೇಸಲ್ಲಿರುವಂಥ ಸೋಡಿಯಂ ಆ್ಯಂಡ್ ಹೈಡ್ರಾಕ್ಸೈಡ್ ಎರಡೂ ಕೂಡ ಸೆಪರೇಟ್ ಆಗುತ್ತೆ. ಅಂದರೆ ಡಿಸೋಸಿಯೇಷನ್ ಆಫ್ ಅಯಾನ್ಸ್ ಟೇಕಿಂಗ್ ಪ್ಲೇಸ್. ವಾಟ್ ಈಸ್ ಟೇಕಿಂಗ್ ಪ್ಲೇಸ್? ಡಿಸೋಸಿಯೇಷನ್ ಆಫ್ ಅಯಾನ್ಸ್ ಆರ್ ಟೇಕಿಂಗ್ ಪ್ಲೇಸ್. ಓಕೆನಾ? ಸೊ ಇಲ್ಲಿ ಸೋಡಿಯಂ ನೋಡಿ Na ಪ್ಲಸ್ ಪಾಸಿಟಿವ್ ಅಂದರೆ ಕ್ಯಾಟ್ ಅಯಾನ್ ಫಾರ್ಮ್ ಮಾಡ್ತಿದೆ, ಹೈಡ್ರಾಕ್ಸೈಡ್ ಆನ್ ಅಯಾನ್ ಫಾರ್ಮ್ ಮಾಡ್ತಾ ಇದೆ, ದಟ್ ಈಸ್ ನೆಗೆಟಿವ್ ಅಯಾನ್ ಫಾರ್ಮ್ ಮಾಡ್ತಾ ಇದೆ. ಕೇಳ್ಬೋದು ಎಕ್ಸಾಮಲ್ಲಿ, ಇದನ್ನು ಕೇಳಬಾರ್ದು ಅಂತ ಇಲ್ಲ. ಐಡೆಂಟಿಫೈ ದ ಅಯಾನ್ಸ್ ಫಾರ್ಮ್ಡ್ ವೆನ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್ ಅಂತ ಕೇಳ್ಬಿಡ್ಬೋದು. ವೆನ್ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್ ಏನು ಫಾರ್ಮ್ ಆಗ್ತಾ ಇದೆ? ಸೋಡಿಯಂ ಕ್ಯಾಟ್ ಅಯಾನ್ ಫಾರ್ಮ್ ಆಗ್ತಾ ಇದೆ, ಹೈಡ್ರಾಕ್ಸೈಡ್ ಆನ್ ಅಯಾನ್ ಫಾರ್ಮ್ ಆಗ್ತಾ ಇದೆ. ಸಿಮಿಲರ್ಲಿ ವಾಟ್ ಹ್ಯಾಪನ್ಸ್ ವೆನ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್. ಸೊ ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇನ್ಕಂಪ್ಲೀಟ್ ಆಗಿದೆ, ಈಕ್ವೇಶನ್ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಇಟ್ ಫಾರ್ಮ್ಸ್ ಕ್ಯಾಲ್ಶಿಯಂ ದಟ್ ಈಸ್ K ಪ್ಲಸ್ ಆ್ಯಂಡ್ ಆಲ್ಸೋ ಹೈಡ್ರಾಕ್ಸೈಡ್ ದಟ್ ಈಸ್ OH ಮೈನಸ್ ಅಯಾನನ್ನು ಫಾರ್ಮ್ ಮಾಡ್ತಿದೆ. ಓಕೆನಾ? ಎಸ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ದ ನೆಕ್ಸ್ಟ್ ಈಕ್ವೇಶನ್. Next equation is related to chlor-alkali process. Chlor, a very famous equation in the examination. Chlor-alkali process. ಈ chlor-alkali process ಅಲ್ಲಿ ನಾವು ಏನು ಮಾಡ್ತೀವಿ? We take the sodium chloride aqueous solution. ಅಥವಾ we can also write it as brine solution. Brine solution is nothing but sodium chloride solution. ಈ sodium chloride solution ನ ಸೊ ಆ್ಯಕ್ಚುಲಿ ವಿ ಕ್ಯಾನ್ ರಿಮೂವ್ ದಿಸ್. ಇಲ್ಲಿ ಎರಡನ್ನೂ ಬರೆಯೋ ಅಂತ ಅಗತ್ಯ ಇಲ್ಲ. ಸೊ ನೋಡಿ, ಯಾವಾಗ ಸೋಡಿಯಂ ಕ್ಲೋರೈಡ್ AQ ಅಂತ ಬರಿತೀರಾ ಆಗ ವಾಟರ್ನ ಮೆನ್ಷನ್ ಮಾಡುವಂಥ ನೆಸೆಸಿಟಿ ಇಲ್ಲ. ಒಂದು ವೇಳೆ ನೀವೇನಾದರೂ AQ ಅಂತ ಮೆನ್ಷನ್ ಮಾಡ್ತಿಲ್ಲ ಅನ್ನೋದಾದರೆ ಡ್ಯೂರಿಂಗ್ ದ್ಯಾಟ್ ಟೈಮ್ ನೀವೇನು ಮಾಡಬೇಕು ಅಂದರೆ NaCl ಪ್ಲಸ್ ವಾಟರ್ ಅಂತ ಬರೀರಿ. NaCl ಪ್ಲಸ್ ವಾಟರ್ ಅಂತ ಬರೀಬೇಕು, ಆರ್ NaCl AQ ಅಂತ ಬರೀಬೇಕು. AQ ಅಂದರೆ ಆಕ್ವಿಯಸ್ ವಾಟರ್ ಇದೆ. So what is it called as? Brine solution. So when we pass electricity to this brine solution or sodium chloride aqueous solution, ಏನು ಫಾರ್ಮ್ ಆಗುತ್ತೆ?
it forms sodium hydroxide, it forms chlorine gas and hydrogen gas. So exam ಅಲ್ಲಿ ಏನು ಕೇಳ್ತಾರೆ, exam ಅಲ್ಲಿ ಅವರು ಕೇಳ್ತಾರೆ ನೇಮ್ ದ ಗ್ಯಾಸಸ್ ಲಿಬರೇಟೆಡ್ ಅಟ್ ಆನೋಡ್ ಆ್ಯಂಡ್ ಕ್ಯಾಥೋಡ್ ಡ್ಯೂರಿಂಗ್ ದ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕೇಳ್ತಾರೆ. ಸೊ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಆಗಬೇಕಾದ್ರೆ ಆನೋಡ್ ಆ್ಯಂಡ್ ಕ್ಯಾಥೋಡ್ ಹತ್ರ ರಿಲೀಸ್ ಆದಂಥ ಗ್ಯಾಸಸ್ ಯಾವುದು? ನೋಡಿ, ಈ ಹೈಡ್ರೋಜನ್ ಗ್ಯಾಸ್ ಏನಿದೆ ಇದು ಪಾಸಿಟಿವ್ ಯಾವಾಗಲೂ, ಕ್ಲೋರಿನ್ ಯಾವಾಗಲೂ ನೆಗೆಟಿವ್ ಆಗಿರುತ್ತೆ. ಸೊ ಆಪೋಸಿಟ್ ಸೈಡ್ಸ್ಗೆ ಮೂವ್ ಆಗುತ್ತೆ. ಬೇಸಿಕಲಿ ಏನು ಆಗುತ್ತೆ ಅಂದರೆ, ಸೊ ವಾಟ್ ಹ್ಯಾಪನ್ ಈಸ್ ಕ್ಲೋರಿನ್ ಗ್ಯಾಸ್ ಈಸ್ ರಿಲೀಸ್ಡ್ ಅಟ್ ಆ್ಯನೋಡ್, ಆ್ಯನೋಡ್ ಇಸ್ ಪಾಸಿಟಿವ್. ಹಾಗಾಗಿ ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸ್ಡ್ ಅಟ್ ಕ್ಯಾಥೋಡ್, ಯಾಕೆ ಅಂದರೆ ಕ್ಯಾಥೋಡ್ ಇಸ್ ನೆಗೆಟಿವ್. ಮೊದಲನೇದಾಗಿ. ಎರಡನೇದಾಗಿ, ಆ್ಯಂಡ್ ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ ದಿಸ್ ಈಸ್ ಆ್ಯಕ್ಚುಲಿ ಫಾರ್ಮ್ಡ್ ನಿಯರ್ ದ ಕ್ಯಾಥೋಡ್ ಓನ್ಲಿ. ಹೈಡ್ರೋಜನ್ ಎಲ್ಲಿ ರಿಲೀಸ್ ಆಗ್ತಾ ಇರುತ್ತೆ ಆ ಒಂದು ಸೈಟಲ್ಲೇ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಕೂಡ ಫಾರ್ಮ್ ಆಗುತ್ತೆ. ಅಂದರೆ ಆ ಸೊಲ್ಯೂಷನ್ ವಿಚ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ಬೇಸಿಕ್ ಆಗಿರುವಂಥ ಈ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆ್ಯಂಡ್ ಅದರ ಯೂಸಸ್ ಕೂಡ ಗೊತ್ತಿರಬೇಕು. ವೇರ್ ಡು ವಿ ಯೂಸ್ ದ ಸೋಡಿಯಂ ಹೈಡ್ರಾಕ್ಸೈಡ್? ಸಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಬೇಸಿಕಲಿ ಯೂಸ್ಡ್ ಇನ್ ದ ಪೇಪರ್ ಇಂಡಸ್ಟ್ರೀಸ್ನಲ್ಲಿ ಯೂಸ್ ಮಾಡ್ತಾರೆ, ಸೋಪ್ ಇಂಡಸ್ಟ್ರೀಸ್ನಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ಲೋರಿನ್ ಗ್ಯಾಸ್ನ ಎಲ್ಲಿ ಯೂಸ್ ಮಾಡ್ತಾರೆ? PVC ಪೈಪ್ಸ್ನ CFCನಲ್ಲಿ ಯೂಸ್ ಮಾಡ್ತಾರೆ. PVC ಪೈಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಕ್ಲೋರೋಫ್ಲೋರೋ ಕಾರ್ಬನ್ಸಲ್ಲಿ ಯೂಸ್ ಮಾಡ್ತಾರೆ. ಹೈಡ್ರೋಜನ್ ಗ್ಯಾಸನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಇದನ್ನು ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಈ ಒಂದು ಹೈಡ್ರೋಜನ್ ಗ್ಯಾಸನ್ನು ಅವರು ಯೂಟಿಲೈಸ್ ಮಾಡ್ತಾರೆ, ಹೈಡ್ರೋಜನ್ನ ಬೇಸಿಕಲಿ. ಸೊ ಇಷ್ಟು ಕ್ವೆಶನ್ಸ್ ನಿಮಗೆ ಈ ಒಂದು ಈಕ್ವೇಷನ್ ರಿಲೇಟೆಡ್ ಆಗಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್. ಸೊ ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್ ಏನಾಗುತ್ತೆ? ಸೊ ವಿ ವಿಲ್ ಬಿ ಹ್ಯಾವಿಂಗ್ ದ ಸ್ಲೇಕ್ಡ್ ಲೈಮ್. ಸೊ ಸ್ಲೇಕ್ಡ್ ಲೈಮ್ ಇರುತ್ತೆ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಈ ಸ್ಲೇಕ್ಡ್ ಲೈಮ್ಗೆ ಕ್ಲೋರಿನ್ ಗ್ಯಾಸನ್ನು ಪಾಸ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಮಗೆ ಫಾರ್ಮ್ ಆಗುವಂಥ ಸಬ್ಸ್ಟೆನ್ಸೇ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ ಈಸ್ ದ ಕಾಮನ್ ನೇಮ್ ಫಾರ್ CaOCl2. But what is the chemical name of CaOCl2 or bleaching powder? It is calcium oxychloride. Calcium oxychloride. Exam ಅಲ್ಲಿ ಕೇಳ್ತಾರೆ sometimes. What is the chemical name of bleaching powder? It is calcium oxychloride. And along with this, water is the one more product which is being formed. Water is the one more product which is being formed. Okay, na? Right. So let's move on to the next question. So the next question which we are learning, okay? So the next equation ಏನಿದೆ, the next equation is all about the preparation of baking soda. So how can we prepare baking soda? ನೋಡಿ, ಈ ಒಂದು equation ಅಲ್ಲಿ ಏನಾಗ್ತಾ ಇದೆ, we have sodium chloride, a basic salt. ಈ sodium chloride ಒಂದು saltಗೆ we are adding some water. Along with this, we are passing some carbon dioxide along with another reactant called ammonia. So when we add water, carbon dioxide and ammonia to sodium chloride, ಏನ್ ಆಗುತ್ತೆ? It forms ammonium chloride and also another compound that is sodium hydrogen carbonate. And ಈ sodium hydrogen carbonate is nothing but baking soda makla. This is how the baking soda is formed. How is baking soda formed? So when we add water, carbon dioxide and ammonia to sodium chloride, okay, you get a baking soda. And idara ಒಂದು chemical name ಕೂಡ ಗೊತ್ತಿರಬೇಕು. The chemical name of baking soda is sodium hydrogen carbonate. What is the chemical name? Sodium hydrogen carbonate. Okay, na? Right. So let's move on to the next question. Yes, the next equation is how can we prepare the washing soda? By using baking soda. Now we have baking soda, sodium hydrogen carbonate. Just by heating, ಈ arrow mark ಮೇಲೆ mention ಮಾಡಬೇಕಾಗುತ್ತೆ ನೀವು. Just by heating baking soda, what do we get? We get washing soda. And this washing soda is, children, unhydrated. What kind of washing soda is this? Unhydrated. ಅಂದರೆ ಇದರಲ್ಲಿ ವಾಟರ್ ಆ್ಯಡ್ ಆಗಿಲ್ಲ. ವಾಟರ್ ಈಸ್ ರಿಲೀಸ್ಡ್ ಆಸ್ ಎ ಸಪರೇಟ್ ಪ್ರಾಡಕ್ಟ್. ಆ್ಯಂಡ್ ಇಲ್ಲಿ ಕಾರ್ಬೋನೇಟ್ ಇರೋದ್ರಿಂದ ಯಾವ ಗ್ಯಾಸ್ ರಿಲೀಸ್ ಆಗ್ತಾ ಇದೆ? ದ ಗ್ಯಾಸ್ ವಿಚ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಯಾವ ಗ್ಯಾಸ್ ರಿಲೀಸ್ ಆಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ.
ಸೊ ಕ್ಲಿಯರ್ ಆಯಿತು ಅಲ್ವಾ? ಸೊ ನೋಡಿ, ವೆರಿ ಇಂಪಾರ್ಟೆಂಟ್ ನಿಮಗೆ ನಾನು ಏನೇನು ಈಕ್ವೇಷನ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಈಕ್ವೇಷನ್ ಬೇಸ್ಡ್ ಕ್ವಶನನ್ನು ಎಕ್ಸಾಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಮ್ಯಾಕ್ಸಿಮಮ್ ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಚಾಪ್ಟರನ್ನೇ ಕಂಪ್ಲೀಟ್ ಮಾಡಿದ ಹಾಗೆ ಇಲ್ಲಿ. ಸೊ ನಾವೇನು ಮಾಡ್ತಾ ಇದ್ದೀವಿ, ಚಾಪ್ಟರನ್ನೇ ಕಂಪ್ಲೀಟ್ ಮಾಡ್ತಾ ಇದ್ದೀವಿ, ಬಟ್ ವಿತೌಟ್ ದ ಥಿಯರಿ ನಾನು ನಿಮ್ಗೆ ಏನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಲ್ಲಿ ಅಂದರೆ, ವಿತೌಟ್ ದ ಥಿಯರಿ ಐ ಆಮ್ ಕಂಪ್ಲೀಟಿಂಗ್ ದ ಈಕ್ವೇಷನ್ಸ್. ಓಕೆನಾ? ರೈಟ್. ಸೊ ಫೈನ್. Let's move on to the next chemical equation. The next chemical equation is based on how can we prepare the baking powder. How can we prepare the baking powder? Incomplete equations anna kottaga idina keltare. So baking powder na prepare ಮಾಡಬೇಕು ಅಂದ್ರೆ what do you basically need? So if you have to prepare the baking powder, you need baking soda. ಸೊ ಈ ಬೇಕಿಂಗ್ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ಗೆ ಒಂದು ಎಡಿಬಲ್ ಆಸಿಡ್. ಎಡಿಬಲ್ ಅಂದರೆ ಏನು? ಎಡಿಬಲ್ ಆಸಿಡ್ ಈಸ್ ನಥಿಂಗ್ ಬಟ್ ಆಸಿಡ್ ವಿಚ್ ಈಸ್ ಫಿಟ್ ಫಾರ್ ಕನ್ಸಂಪ್ಷನ್. ಸೊ ಆಸಿಡ್ ವಿಚ್ ಈಸ್ ಫಿಟ್ ಫಾರ್ ಕನ್ಸಂಪ್ಷನ್. ಸೊ ಎಡಿಬಲ್ ಆಸಿಡನ್ನ ಆ್ಯಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಈ ಬೇಕಿಂಗ್ ಸೋಡಾ ವಿಲ್ ಚೇಂಜ್ ಇಟ್ಸ್ ಸೆಲ್ಫ್ ಟು ಫಾರ್ಮ್ ಅ ಬೇಕಿಂಗ್ ಪೌಡರ್. ಸೊ ಇಲ್ಲಿ ಸೋಡಿಯಂ ಇರೋದ್ರಿಂದ ಆ ಬೇಕಿಂಗ್ ಪೌಡರ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಒನ್ ಆಫ್ ದ ಸೋಡಿಯಂ ಸಾಲ್ಟ್ ಆಫ್ ಆಸಿಡ್. ಸೊ ಬೇಕಿಂಗ್ ಪೌಡರ್ ಫಾರ್ಮ್ ಆಗುತ್ತೆ. ಬೇಕಿಂಗ್ ಪೌಡರ್ ಇಸ್ ಅ ಸೋಡಿಯಂ ಸಾಲ್ಟ್, ಎನಿ ಕೈಂಡ್ ಆಫ್ ಸೋಡಿಯಂ ಸಾಲ್ಟ್. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ನಾವು ಮೆನ್ಷನ್ ಮಾಡುವಂಥ ಅಗತ್ಯ ಇಲ್ಲ. ಆ್ಯಂಡ್ ವೈ ಡು ದೇ ಯೂಸ್ ಬೇಕಿಂಗ್ ಪೌಡರ್ ಟು ಬೇಕ್ ದ ಪ್ರಾಡಕ್ಟ್ಸ್ ಇನ್ ಬೇಕರಿ ಅಂತ ಕೇಳ್ಬೋದು. ಯಾಕೆ ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ ರಾದರ್ ದೆನ್ ಯೂಸಿಂಗ್ ಬೇಕಿಂಗ್ ಸೋಡಾ? ಸೊ ಏನಾಗುತ್ತೆ, ಬೇಕಿಂಗ್ ಪೌಡರ್ನ ಬೇಕಿಂಗ್ ಪ್ರಾಸೆಸಲ್ಲಿ ಯೂಸ್ ಮಾಡಿದಾಗ ವೈಲ್ ಬೇಕಿಂಗ್ ದ ಬೇಕರಿ ಪ್ರಾಡಕ್ಟ್ಸ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ರಿಲೀಸ್ಡ್ will make those bakery products spongy and fluffy. It makes the products spongy and fluffy. So it makes fluffy. Okay na? So ಹಾಗಾಗಿ ಇದನ್ನ ಸೊ ಬೇಕರೀಸ್ನಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಕ್ಲಿಯರ್ ಆಯಿತು ಅಲ್ವಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ದ ನೆಕ್ಸ್ಟ್ ಒನ್ ಈಸ್ ಹೌ ಕ್ಯಾನ್ ವಿ ಪ್ರಿಪೇರ್ ದ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾನ ಹೇಗೆ ಪ್ರಿಪೇರ್ ಮಾಡ್ತೀವಿ ವಿತೌಟ್ ಯೂಸಿಂಗ್ ಬೇಕಿಂಗ್ ಸೋಡಾ? ಹೌ ಕ್ಯಾನ್ ವಿ ಪ್ರಿಪೇರ್ ವಾಷಿಂಗ್ ಸೋಡಾ? ಸಿ, ವಾಷಿಂಗ್ ಸೋಡಾ ಪ್ರಿಪೇರ್ ಮಾಡಬೇಕು ಅಂದರೆ ಬೇಸಿಕಲಿ ವಿ ನೀಡ್ ಸೋಡಿಯಂ ಕಾರ್ಬೋನೇಟ್ ಮಕ್ಕಳ, Na2CO3. ಈ ಸೋಡಿಯಂ ಕಾರ್ಬೋನೇಟ್ಗೆ ನಾವೇನಾದರೂ ಒಂದು ವೇಳೆ ಈ ಸೋಡಿಯಂ ಕಾರ್ಬೋನೇಟ್ಗೆ ಒಂದು ವೇಳೆ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ವಿ ಗೆಟ್ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್. ಈ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟೇ ನಮ್ಮ ಆ್ಯಕ್ಚುವಲ್ ವಾಷಿಂಗ್ ಸೋಡಾ. ಆ್ಯಕ್ಚುವಲ್ ವಾಷಿಂಗ್ ಸೋಡಾನ ಫಾರ್ಮುಲಾ ಏನಾಗಿದೆ, ಹೈಡ್ರೇಟೆಡ್ ದಟ್ ಈಸ್ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಆಗಿದೆ. Na2CO3.10H2O ಆಗಿದೆ. ಓಕೆ, ಕ್ಲಿಯರ್ ಆಯಿತು ಅಲ್ವಾ? ರೈಟ್. ಸೊ ರೈಟ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ನೆಕ್ಸ್ಟ್ ಈಕ್ವೇಷನ್ ನೋಡಿ. ನೆಕ್ಸ್ಟ್ ಈಕ್ವೇಷನ್ ಬಂದು ನಿಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ನಾವು ಹೇಗೆ ಜಿಪ್ಸಮ್ನ ಮಾಡ್ತೀವಿ ಅಂತ ಕೊಟ್ಟಿದ್ದೀನಿ. ಬಿಫೋರ್ ದಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ಹೌ ಡು ವಿ ಗೆಟ್ ದ POP ಫ್ರಮ್ ಜಿಪ್ಸಮ್. ಸೊ CaSO4 2H2O ಏನಿದೆ, ದಿಸ್ ಇಸ್ ಆ್ಯಕ್ಚುಲಿ ದ ಫಾರ್ಮುಲಾ ಆಫ್ ದ ಜಿಪ್ಸಮ್. ಸೊ ಈ ಜಿಪ್ಸಮ್ ಏನಿದೆ, ಈ ಜಿಪ್ಸಮನ್ನು ನಾವು 100 ಡಿಗ್ರಿ ಸೆಲ್ಸಿಯಸ್ ಅಥವಾ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ 373 ಕೆಲ್ವಿನ್. ಈ 373 ಕೆಲ್ವಿನಲ್ಲಿ ಹೀಟ್ ಮಾಡಿದಾಗ ವಾಟ್ ಡು ವಿ ಗೆಟ್ ಇಸ್, ವಿ ಗೆಟ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್, ಹಾಫ್ H2O ಆಗಿ ಸಪ್ರೇಟ್ ಆಗಿಬಿಡುತ್ತೆ. 2 ಮಾಲಿಕ್ಯೂಲ್ಸಲ್ಲಿ ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ಸಪ್ರೇಟ್ ಆಗಿಬಿಡುತ್ತೆ. ಆ್ಯಂಡ್ ಅನದರ್ 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಏನಾಗುತ್ತೆ, ಸೊ CaSO4 ಇಂದ ಕಂಪ್ಲೀಟ್ ಆಗಿ ಸಪ್ರೇಟ್ ಆಗುತ್ತೆ. ಸೊ CaSO4 ಇಂದ ಏನಾಗ್ತಾ ಇದೆ, ಇದು ಕಂಪ್ಲೀಟ್ ಆಗಿ ಸಪ್ರೇಟ್ ಆಗ್ತದೆ. ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಕ್ಲಿಯರ್ ಆಯಿತು ಅಲ್ವಾ? ರೈಟ್. ಸೊ ನೌ ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಚಾಪ್ಟರ್, ದಟ್ ಈಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಈಗ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಲ್ಲಿ ನೋಡೋದಾದ್ರೆ ಕೆಲವೊಂದು ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ಸ್ ಇರುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ ಕಮ್ ದ ಇಕ್ವೇಶನ್ ಈಸ್ ಆಂಫೋಟರಿಕ್ ಆಕ್ಸೈಡ್. ಸೊ ಆಂಫೋಟರಿಕ್ ಆಕ್ಸೈಡ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಅವರು ಬೇಸಿಕಲಿ ಏನು ಮಾಡ್ತಾರೆ ಅಂದರೆ, ದೇ ವಿಲ್ ಆಸ್ಕ್ ಫಾರ್ ಆಂಫೋಟರಿಕ್ ಆಕ್ಸೈಡ್ ಅನ್ನೋ ಒಂದು ಕಾನ್ಸೆಪ್ಟನ್ನು 1 or 2 ಮಾರ್ಕ್ಗೆ ಕೇಳ್ತಾರೆ. ಸೊ ವಾಟ್ ಈಸ್ ಆಂಫೋಟರಿಕ್ ಆಕ್ಸೈಡ್? ಇಲ್ಲಿ ಆಂಫೋಟರಿಕ್ ಆಕ್ಸೈಡ್ is nothing but it is the metal oxide which basically react with both acid as well as base to form salt and water.
ಸೊ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಐ ರಿಪೀಟ್ ಡೆಫಿನೇಷನ್ ಕೇಳಿಸ್ಕೊಳ್ಳಿ. ಆಂಫೋಟರಿಕ್ ಆಕ್ಸೈಡ್ ಅಂದ್ರೆ ಏನು? ಇದೊಂದು ಮೆಟಲ್ ಆಕ್ಸೈಡ್ ಆಗಿರುತ್ತೆ. ನೋಡಿ ಇಲ್ಲಿ ಅಲ್ಯೂಮಿನಿಯಂ ಇಸ್ ಅ ಮೆಟಲ್, ಆಕ್ಸಿಜನ್ ಜೊತೆ ಕಂಬೈನ್ ಆಗಿದೆ, ಎರಡನ್ನೂ ಏನಂತ ಕರಿತೀವಿ? ಮೆಟಲ್ ಆಕ್ಸೈಡ್ ಅಂತ ಕರಿತೀವಿ. ಸೊ ಈ ಮೆಟಲ್ ಆಕ್ಸೈಡ್ ಏನಾಗಿರುತ್ತೆ, ಈ ಆಂಫೋಟರಿಕ್ ಆಕ್ಸೈಡ್ ಅಂದ್ರೆ ಈ ಮೆಟಲ್ ಆಕ್ಸೈಡ್ ಆಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ಕೂಡ ರಿಯಾಕ್ಟ್ ಆಗುತ್ತೆ. ಸೊ ಎಲ್ಲಾ ಮೆಟಲ್ ಆಕ್ಸೈಡ್ಸು ಈ ರೀತಿ ರಿಯಾಕ್ಟ್ ಆಗಲ್ಲ ಮಕ್ಕಳ. ಯಾವ ಮೆಟಲ್ ಆಕ್ಸೈಡು ಆಸಿಡ್ ಮತ್ತೆ ಬೇಸ್ ಎರಡರ ಜೊತೆನೂ ರಿಯಾಕ್ಟ್ ಆಗುತ್ತೆ ಟು ಫಾರ್ಮ್ ದ ಸಾಲ್ಟ್ ಅಂಡ್ ವಾಟರ್, ಸಚ್ ಮೆಟಲ್ ಆಕ್ಸೈಡ್ಸ್ ಆರ್ ಕಾಲ್ಡ್ ಆಸ್ ಆಂಫೋಟರಿಕ್ ಆಕ್ಸೈಡ್ಸ್. ವಾಟ್ ಆರ್ ದೇ ಕಾಲ್ಡ್ ಆಸ್? ದೇ ಆರ್ ಕಾಲ್ಡ್ ಆಸ್ ಆಂಫೋಟರಿಕ್ ಆಕ್ಸೈಡ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದಕ್ಕೆ ಎಕ್ಸಾಂಪಲ್ ಬಂದು ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರ್ಬೋದು, ಓಕೆ, ಆ್ಯಂಡ್ ಜಿಂಕ್ ಆಕ್ಸೈಡ್ ಆಗಿರ್ಬೋದು, ಲೆಡ್ ಆಕ್ಸೈಡ್ ಆಗಿರ್ಬೋದು. ಓಕೆ, ಈ ರೀತಿ ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ದೇ ಹ್ಯಾವ್ ಗಿವನ್ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಜಿಂಕ್ ಆಕ್ಸೈಡ್. ಆ್ಯಂಡ್ ಅಬ್ಸರ್ವ್ ಮಾಡಿ ಏನಾಗ್ತಾ ಇದೆ, ಈ ಅಲ್ಯೂಮಿನಿಯಂ ಆಕ್ಸೈಡು HCl ಅಂದರೆ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ವಾಟ್ ಈಸ್ ಇಟ್ ಫಾರ್ಮಿಂಗ್? ಸೊ ಇಟ್ ಈಸ್ ವೆನ್ ಇಟ್ ಈಸ್ ರಿಯಾಕ್ಟಿಂಗ್, ದಿಸ್ ಅಲ್ಯೂಮಿನಿಯಂ ಈಸ್ ರಿಯಾಕ್ಟಿಂಗ್ ವಿತ್ ಕ್ಲೋರಿನ್ and hydrogen is reacting with oxygen. So double displacement reaction ಆಗ್ತಿದೆ. ಸೊ ಹಾಗಾಗಿ ಅಲ್ಯೂಮಿನಿಯಂ ಕ್ಲೋರೈಡ್ ಸಾಲ್ಟ್ ಈಸ್ ಫಾರ್ಮ್ಡ್ ಅಲಾಂಗ್ ವಿತ್ ವಾಟರ್, ಅ ಕಾಮನ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್. ಅದೇ ರೀತಿ ಇಲ್ಲಿರುವಂಥ ಅಲ್ಯೂಮಿನಿಯಂ ಏನಾಗ್ತಾ ಇದೆ, ಇಟ್ ಈಸ್ ರಿಯಾಕ್ಟಿಂಗ್ ವಿತ್ sodium and oxygen. It is reacting with sodium and oxygen. As a result of it ಏನಾಗ್ತಾ ಇದೆ, it actually is forming a compound called sodium aluminate. Sodium aluminate ಅನ್ನೋ ಒಂದು ಕಾಂಪೌಂಡ್ ಫಾರ್ಮ್ ಆಗ್ತಾ ಇದೆ. Along with this hydrogen and oxygen ಕಂಬೈನ್ ಆಗಿ ಏನಾಗ್ತಾ ಇದೆ, ವಾಟರ್ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ಇದೇ ಒಂದು ರೀತಿ ನೀವು ಜಿಂಕ್ ಆಕ್ಸೈಡ್ನು ಕೂಡ ಆಸಿಡ್ ಆ್ಯಂಡ್ ಬೇಸ್ ಜೊತೆ ರಿಯಾಕ್ಟ್ ಮಾಡ್ಬೋದು. ಸೊ ಜಿಂಕ್ ಒಂದು ವೇಳೆ ಬೇಸಿಕ್ ಜಿಂಕ್ ಆಕ್ಸೈಡ್ ಏನಾದರೂ ಒಂದು ವೇಳೆ ಬೇಸ್ ಜೊತೆ ರಿಯಾಕ್ಟ್ ಆದರೆ ಏನು ಫಾರ್ಮ್ ಆಗುತ್ತೆ? ಸೊ ಇದಕ್ಕೆ ಆನ್ಸರ್ನ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ವಾಟ್ ಹ್ಯಾಪನ್ಸ್ ವೆನ್, ನನ್ನ ಕ್ವಶನ್ ನಿಮಗೆ, ವಾಟ್ ಹ್ಯಾಪನ್ ವೆನ್ ಜಿಂಕ್ ಆಕ್ಸೈಡ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಬೇಸ್? ಜಿಂಕ್ ಆಕ್ಸೈಡು ಬೇಸ್ ಜೊತೆ ರಿಯಾಕ್ಟ್ ಆದರೆ ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ? ಓಕೆ, ಸೊ ಎಸ್. ಸೊ ಈ ಆಂಫೋಟರಿಕ್ ಆಕ್ಸೈಡ್ ಆದಮೇಲೆ ಅವರ ನೆಕ್ಸ್ಟ್ ಕೆಮಿಕಲ್ ಇಕ್ವೇಶನ್ ಈಸ್ ವಾಟ್ ಹ್ಯಾಪನ್ ವೆನ್ ಮೆಟಲ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಬೇಸ್. ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್. ಆ್ಯಂಡ್ ವಾಟ್ ಹ್ಯಾಪನ್ ವೆನ್ ಮೆಟಲ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಸಿಡ್. ಸೊ ಮೆಟಲ್ ಆಸಿಡ್ ಹತ್ರ ಆಗಿರ್ಬೋದು, ಬೇಸ್ ಜೊತೆ ಆಗಿರ್ಬೋದು, ಎರಡರಲ್ಲಿ ಯಾವುದ್ರ ಜೊತೆನೇ ರಿಯಾಕ್ಟ್ ಆಗಲಿ, ಇಟ್ ಆಲ್ವೇಸ್ ಫಾರ್ಮ್ಸ್ ಎ ಸಾಲ್ಟ್. ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ. ನೋಡಿ, ಎರಡೂ ಕೇಸಲ್ಲೂ ಸಾಲ್ಟ್ ಫಾರ್ಮ್ ಆಗಿದೆ. ಆ್ಯಂಡ್ along with this hydrogen gas is liberated. Example ಕೇಳ್ಬೋದು, when a metal is made to react with base, the gas released is brought near the burning candle. What is the observation that you made ಅಂತ ಕೇಳ್ಬೋದು. ಬೇಸಿಕಲಿ ಯಾವ ಗ್ಯಾಸ್ ರಿಲೀಸ್ ಆಗ್ತಿರುತ್ತೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಸೊ ಈ ಹೈಡ್ರೋಜನ್ ಗ್ಯಾಸ್ ಆಗಿರೋದ್ರಿಂದ ಬರ್ನಿಂಗ್ ಸ್ಪ್ಲಿಂಟರ್ ಅಥವಾ ಕ್ಯಾಂಡಲ್ನ ತಗೊಂಡು ಬಂದಾಗ ವಾಟ್ ಹ್ಯಾಪನ್ಸ್, ಇಟ್ ಮೇಕ್ಸ್ ದ ಪಾಪ್ ಸೌಂಡನ್ನು ಫಾರ್ಮ್ ಮಾಡುತ್ತೆ. ಓಕೆ, ಸೊ ಈ ರೀತಿ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ನೋಡಿ, ವಾಟ್ ಹ್ಯಾಪನ್ ವೆನ್ ಅ ಮೆಟಲ್ ಆಕ್ಸೈಡ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್. ಸೊ ಬೇಸಿಕಲಿ ಏನಾಗುತ್ತೆ, ಯಾವ ಮೆಟಲ್ ಆಕ್ಸೈಡು ವಾಟರ್ ಜೊತೆ ಡಿಸಾಲ್ವ್ ಆಗುತ್ತೆ ಅಂಥ ಮೆಟಲ್ ಆಕ್ಸೈಡ್ನ ಆಲ್ಕಲಿ ಅಂತ ಕರಿತೀವಿ ಮಕ್ಕಳ. ಸೊ ವಾಟ್ ಡು ಯು ಮೀನ್ ಬೈ ಆಲ್ಕಲಿ? ಆಲ್ಕಲೀಸ್ ಆರ್ ನಥಿಂಗ್ ಬಟ್ ದ ಮೆಟಲ್ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ವಿತ್ which dissolves in water to form base. And ಎಲ್ಲ ಮೆಟಲ್ ಆಕ್ಸೈಡ್ಸು ಕೂಡ ಆಲ್ಕಲೀಸ್ ಆಗಲ್ಲ. ಯಾವ ಮೆಟಲ್ ಆಕ್ಸೈಡ್ ವಾಟರ್ ಜೊತೆ ಡಿಸಾಲ್ವ್ ಆಗಿ ಬೇಸನ್ನ ಫಾರ್ಮ್ ಮಾಡುತ್ತೆ, ಓನ್ಲಿ ಸಚ್ ಮೆಟಲ್ ಆಕ್ಸೈಡ್ಸ್ ಆರ್ ಕಾಲ್ಡ್ ಆಸ್ ಆಲ್ಕಲೀಸ್. ಓಕೆ, ಸೊ ಇದನ್ನ 1 ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೋಡಿ, ಇಲ್ಲಿ ಸೋಡಿಯಂ ಆಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಂ ಆಕ್ಸೈಡ್ ಎರಡು ಮೆಟಲ್ ಆಕ್ಸೈಡ್ಗಳಿದೆ. ಈ ಎರಡು ಮೆಟಲ್ ಆಕ್ಸೈಡ್ಗಳು ಏನಾಗ್ತಾ ಇದೆ, ಇಟ್ ಈಸ್ ರಿಯಾಕ್ಟಿಂಗ್ ವಿತ್, ಇಟ್ ಈಸ್ ಡಿಸಾಲ್ವಿಂಗ್ ಇನ್ ವಾಟರ್. ಆಸ್ ಅ ರಿಸಲ್ಟ್ ಆಫ್ ಇಟ್ ನೋಡಿ, ವಿ ಆರ್ ಗೆಟಿಂಗ್ 2 bases here. One is sodium hydroxide base and the second one is potassium hydroxide base. ಓಕೆ, ರೈಟ್. ಸೊ ಈ ಚಾಪ್ಟ್ರಲ್ಲಿ ಕೇಳ್ಬೋದಾದಂಥ ಗಿವ್ ರೀಸನ್ ಬೇಸ್ಡ್ ಕ್ವೆಶನ್ಸ್ ಈ ಒಂದು ಸೆಗ್ಮೆಂಟಲ್ಲಿ ಬರುತ್ತೆ. ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂಥ ಒಂದು ಕೆಮಿಕಲ್ ರಿಯಾಕ್ಷನ್ನ ಸೆಗ್ಮೆಂಟಲ್ಲಿ ದ ಹೆಡ್ಡಿಂಗ್ ಹಿಯರ್ ಇಸ್ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಕೋಲ್ಡ್ ವಾಟರ್. ಸೊ ಬೇಸಿಕಲಿ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ರಿಯಾಕ್ಟ್ ಮಾಡ್ತಾ ಇರೋಂಥದ್ದು ಕೋಲ್ಡ್ ವಾಟರ್ನ ಜೊತೆಗೆ. ಓಕೆ, ಸೊ ಈ ಪೊಟ್ಯಾಷಿಯಮ್ಮು ಒಂದು ಬೇರೆ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ನೀವು ಪೊಟ್ಯಾಷಿಯಂ ಪೀಸನ್ನು ತಗೊಂಡು ಅಥವಾ ಒಂದು ಪೌಡರ್ನ ತಗೊಂಡು ವಾಟರ್ಗೆ ಹಾಕಿದಾಗ ಇಮ್ಮಿಡಿಯೇಟ್ ಆಗಿ ಪೊಟ್ಯಾಷಿಯಂ ಏನಾಗುತ್ತೆ, ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ. ವಿಗರಸ್ ಅಂದರೆ ಫಾಸ್ಟ್ ಅಂತ ಅರ್ಥ.
ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಲಾಂಗ್ ವಿತ್ ದಿಸ್ ಹೈಡ್ರೋಜನ್ ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್. ಅಬ್ಸರ್ವ್ ಮಾಡಿ ಏನ್ ಫಾರ್ಮ್ ಆಗ್ತಾ ಇದೆ, ಒಂದು ಮೆಟಲ್ ಇದೆ, ಈ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ, ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ, ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಅಲಾಂಗ್ ವಿತ್ ದಿಸ್ ಹೈಡ್ರೋಜನ್ ಗ್ಯಾಸ್ ಕೂಡ ಪ್ರೊಡ್ಯೂಸ್ ಆಗಿದೆ. ಓಕೆ, ಸೇಮ್ ಅಪ್ಲೈಸ್ ಫಾರ್ ಸೋಡಿಯಂ ಆಲ್ಸೋ. ಸೋಡಿಯಂ, ಈ ಸೋಡಿಯಂ ಪೀಸನ್ನ ವಾಟರ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಈವನ್ ದೆನ್ ಏನ್ ಫಾರ್ಮ್ ಆಗುತ್ತೆ ಅಂದ್ರೆ ಇಟ್ ಫಾರ್ಮ್ಸ್ ದ ಸೋಡಿಯಂ ಹೈಡ್ರಾಕ್ಸೈಡ್, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಿದೆ. ಓಕೆ, ಸೊ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗಿದೆ. ಓಕೆ, next let us take few more metals. So let us take next metal, that is calcium, magnesium and aluminium. ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಈಸಿಯಾಗಿ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಬಟ್ ಕ್ಯಾಲ್ಶಿಯಂನ ತಗೊಂಡಾಗ ವಾಟರ್ ಅಲ್ಲಿ ಇದು ಕೂಡ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಅಂದ್ರೆ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಮಕ್ಕಳ. ಬಟ್ ದ ರಿಯಾಕ್ಷನ್ ಈಸ್ ಲೆಸ್ ವಿಗರಸ್ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ನಾವೊಂದು ಟೆಸ್ಟ್ ಟ್ಯೂಬ್ಗೆ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಅನ್ನ ಹಾಕಿದಾಗ ಫಾಸ್ಟ್ ಆಗಿ ಬಬಲ್ಸ್ ರಿಲೀಸ್ ಆಗುತ್ತೆ. ಅದೇ ಒಂದ್ ವೇಳೆ ಇದೇ ಟೆಸ್ಟ್ ಟ್ಯೂಬ್ಗೆ ನಾವೇನಾದ್ರೂ ಕ್ಯಾಲ್ಶಿಯಂನ ಹಾಕಿದಾಗ ಸೊ ರೇಟ್ ಆಫ್ ರಿಲೀಸಿಂಗ್ ದ ಬಬಲ್ಸ್ ಈಸ್ ವೆರಿ ಸ್ಲೋ ಆ್ಯಂಡ್ ಲೆಸ್. ಓಕೆ, ಯಾಕೆ ಅಂದರೆ ಇದು ಲೆಸ್ ವಿಗರಸ್. ಬಟ್ ದ ಪ್ರಾಡಕ್ಟ್ ನೋಡಿ ಸೇಮ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗಿದೆ. ಅಲಾಂಗ್ ವಿತ್ ದಿಸ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ, ನಮಗೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಈ ಮೂರು ಮೆಟಲ್ಸ್ ಕೂಡ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಅಮಾಂಗ್ ದಟ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಈಸ್ ಮೋರ್ ವಿಗರಸ್, ಅಂದರೆ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಕ್ಯಾಲ್ಶಿಯಂ ಈಸ್ ಲೆಸ್ ವಿಗರಸ್. ಮೂವಿಂಗ್ ಟು ಮೆಗ್ನೀಷಿಯಂ. ಮೆಗ್ನೀಷಿಯಂ ಮೆಟಲ್ ಅನ್ನ ನಾವು ವಾಟರ್ಗೆ ಆ್ಯಡ್ ಮಾಡಿದ್ರೆ ಕೋಲ್ಡ್ ವಾಟರ್ಗೆ ಮೆಗ್ನೀಷಿಯಂ ಮೆಟಲ್ ಡು ನಾಟ್ ರಿಯಾಕ್ಟ್. ಸೊ ನಾವೇನು ಮಾಡ್ತೀವಿ, ಇದನ್ನ ಹಾಟ್ ವಾಟರ್ಗೆ ಆ್ಯಡ್ ಮಾಡ್ತೀವಿ. ಯಾವ ಮೆಟಲ್ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ ಅಂಥ ಮೆಟಲ್ಸ್ನ ಹಾಟ್ ವಾಟರಲ್ಲಿ ನಾವು ಡಿಪ್ ಮಾಡ್ತೀವಿ. ಸೊ ದ ಮೊಮೆಂಟ್ ಮೆಗ್ನೀಷಿಯಂನ ವಾಟರ್ಗೆ ಅಂದರೆ ಹಾಟ್ ವಾಟರ್ಗೆ ನಾವು ಹಾಕಿದಾಗ ಏನಾಗುತ್ತೆ, even then in this case magnesium hydroxide ಅಂದ್ರೆ metal hydroxide and hydrogen gas ಫಾರ್ಮ್ ಆಗ್ತದೆ. ನೋಡಿ, ಆಲ್ ದ ಕೇಸಸ್ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಈ 4 ಕೇಸಲ್ಲೂ ಮೆಟಲ್ ಹೈಡ್ರಾಕ್ಸೈಡೇ ಫಾರ್ಮ್ ಆಗ್ತಾ ಇದೆ. ಬಟ್ ಲುಕ್ ಇಟ್ ಟು ದ ನೆಕ್ಸ್ಟ್, ನಾವು ತಗೊಳ್ಳುವಂಥ ನೆಕ್ಸ್ಟ್ ಮೆಟಲ್ಸು ಅಲ್ಯೂಮಿನಿಯಂ, ಐರನ್. ಈ 2 ಮೆಟಲ್ ಕೂಡ ಹಾಟ್ ವಾಟರಲ್ಲಿ ನಾವು ಅಂದರೆ ಆ ಒಂದು ಹಾಟ್ ವಾಟರ್ನ ಕಾಂಟ್ಯಾಕ್ಟ್ಗೆ ತಗೊಂಡು ಬಂದಾಗ ಇಟ್ ಡಸ್ ನಾಟ್ ರಿಯಾಕ್ಟ್. ಸೊ ಆಸ್ ಅ ರಿಸಲ್ಟ್ ಏನಾಗ್ತಾ ಇದೆ, ನಾವೇನು ಮಾಡಬೇಕು ಅಂದರೆ ಹಾಟ್ ವಾಟರಲ್ಲಿ ರಿಯಾಕ್ಟ್ ಆಗದೆ ಇರೋದ್ರಿಂದ ವಿ ಆರ್ ಮೇಕಿಂಗ್ ದೆಮ್ ಟು ರಿಯಾಕ್ಟ್ ವಿತ್ ದ ಸ್ಟೀಮ್. ಈ 2 ಮೆಟಲ್ಸನ್ನು ಸ್ಟೀಮ್ನ ಕಾಂಟ್ಯಾಕ್ಟ್ಗೆ ತಗೊಂಡು ಬರ್ತೀವಿ. ಆಗ ಏನಾಗುತ್ತೆ, ದೀಸ್ 2 ಮೆಟಲ್ಸ್ ರಿಯಾಕ್ಟ್ ವಿತ್ ದ ವಾಟರ್. ಆಸ್ ಅ ರಿಸಲ್ಟ್ ಆಫ್ ಇಟ್ ನೋಡಿ, ಇನ್ಸ್ಪೈಟ್ ಆಫ್ ಫಾರ್ಮಿಂಗ್ ಮೆಟಲ್ ಹೈಡ್ರಾಕ್ಸೈಡ್ ಏನು ಫಾರ್ಮ್ ಆಗ್ತಾ ಇದೆ, ಮೆಟಲ್ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ, ಅಲ್ಯೂಮಿನಿಯಂ ಇಸ್ ಅ ಮೆಟಲ್ ಆ್ಯಂಡ್ ಆಕ್ಸಿಜನ್ ಇಸ್ ಕಂಬೈನಿಂಗ್ ವಿತ್ ದಿಸ್. ಸೊ ಮೆಟಲ್ ಪ್ಲಸ್ ಆಕ್ಸಿಜನ್ ಫಾರ್ಮ್ ಮೆಟಲ್ ಆಕ್ಸೈಡ್. ಮೆಟಲ್ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ 2 ಕೇಸಲ್ಲೂ. ಐರನ್ ಕಂಬೈನಿಂಗ್ ವಿತ್ ವಾಟರ್ ನೋಡಿ, ಐರನ್ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಆ್ಯಂಡ್ 2 ಕೇಸಲ್ಲೂ ಸೇಮ್ ವೇ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ನೆನ್ಪಿಟ್ಕೊಳ್ಳಿ ಮಕ್ಕಳ, ಎಕ್ಸೆಪ್ಷನ್ ಫಾರ್ ಅಲ್ಯೂಮಿನಿಯಂ ಅಂಡ್ ಐರನ್. ಇಟ್ ಡಸ್ ನಾಟ್ ಫಾರ್ಮ್ ಮೆಟಲ್ ಹೈಡ್ರಾಕ್ಸೈಡ್ ಬಟ್ ಇಟ್ ಈಸ್ ಫಾರ್ಮಿಂಗ್ ಮೆಟಲ್ ಆಕ್ಸೈಡ್. ಆ್ಯಂಡ್ ಇದನ್ನ ನೋಡಿ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಗೇನ್ ಆಂಫೋಟರಿಕ್ ಆಕ್ಸೈಡ್. ಓಕೆ, ನೆಕ್ಸ್ಟ್ ಮೆಟಲ್ಸ್ನ ನೋಡೋದಾದ್ರೆ ಲೆಡ್, ಕಾಪರ್ ಆ್ಯಂಡ್ ಸಿಲ್ವರ್, ಗೋಲ್ಡ್, ದೇ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್ ಅಟ್ ಆಲ್. ಬಿಕಾಸ್ ರೀಸನ್ ಕೇಳ್ಬೋದು, ವೈ ದೀಸ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್? ಬಿಕಾಸ್ ದೇ ಆರ್ ವೆರಿ ವೆರಿ ಲೆಸ್ ರಿಯಾಕ್ಟಿವ್ ಆರ್ ದೇ ಆರ್ ಲೋ ರಿಯಾಕ್ಟಿವ್ ಇನ್ ಸೀರೀಸ್ ಅಂತ ಬರಿಬೋದು. ಲೆಸ್ ರಿಯಾಕ್ಟಿವ್, ಲೋ ರಿಯಾಕ್ಟಿವ್ ಎರಡಲ್ಲಿ ಯಾವ್ದು ಬರೆದ್ರು ಕೂಡ ಕರೆಕ್ಟ್ ಆಗಿರುತ್ತೆ. ಮೂವಿಂಗ್ ಆನ್ ಟು ನೆಕ್ಸ್ಟ್, ನಾನು ಎಕ್ಸ್ಪ್ಲೈನ್ ಮಾಡ್ತಿರುವಂಥ ಒಂದು ಈಕ್ವೇಷನ್ ರಿಲೇಟೆಡ್ ಟು ರೋಸ್ಟಿಂಗ್. ರೋಸ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಈಸ್ ರೋಸ್ಟಿಂಗ್? ರೋಸ್ಟಿಂಗ್ ಅಂದರೆ ಏನಾಗುತ್ತೆ, ಬೇಸಿಕಲಿ ಸಲ್ಫೈಡ್ ಓರ್ಸನ್ನು ನಾವೇನು ಮಾಡ್ತೀವಿ. ಸೊ ಸಲ್ಫೈಡ್ ಓರ್ಸ್ ಅಂದರೆ ಯಾವ ಮೆಟಲ್ ಜೊತೆ ಸಲ್ಫರ್ ಇರುತ್ತೆ ಅದು ಸಲ್ಫೈಡ್ ಓರ್ ಆಗಿರುತ್ತೆ. ಈ ಸಲ್ಫೈಡ್ ಓರನ್ನು ನಾವು ಆಕ್ಸಿಜನ್ ಜೊತೆ ಹೀಟ್ ಮಾಡ್ತೀವಿ. ವಿ ಹೀಟ್ ಸಲ್ಫೈಡ್ ಓರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ನಮಗೊಂದು ಮೆಟಲ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ಸಲ್ಫರ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ರೋಸ್ಟಿಂಗ್ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಇದೆ, ವಿ ಆರ್ ಕನ್ವರ್ಟಿಂಗ್ ದ ಸಲ್ಫೈಡ್ ಓರ್ ಇನ್ ಟು ಅ ಮೆಟಲ್ ಆಕ್ಸೈಡ್. ಸೊ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾಕೆ? ಯಾವುದೇ ಒಂದು ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟು ಮೆಟಲ್ ಆಕ್ಸೈಡ್. ಓಕೆ, ಸೊ ಈ ರೋಸ್ಟಿಂಗ್ ಪ್ರಾಸೆಸ್ ಅಲ್ಲಿ ಫಸ್ಟ್ ನಾನು ಮಾತಾಡ್ತಾ ಇರೋಂಥದ್ದು ಮೆಟಲ್ಸ್ ಫೌಂಡ್ ಇನ್ ದ ಲೋ ರಿಯಾಕ್ಟಿವ್ ಸೀರೀಸ್.
ಸೊ ಲೋ ರಿಯಾಕ್ಟಿವ್ ಸೀರೀಸ್ನಲ್ಲಿರುವಂಥ ಒಂದು ಮೆಟಲ್ ಸಲ್ಫೈಡ್ ಓರನ್ನು ತಗೊಂಡಿದ್ದೀನಿ, ದಟ್ ಈಸ್ ಮರ್ಕ್ಯೂರಿ ಸಲ್ಫೈಡ್. ದ ಅನದರ್ ನೇಮ್ ಫಾರ್ ಮರ್ಕ್ಯೂರಿ ಸಲ್ಫೈಡ್ ಈಸ್ ಸಿನ್ನಾಬಾರ್. ಸೊ ಈ ಮರ್ಕ್ಯೂರಿ ಸಲ್ಫೈಡ್ ಸಿನ್ನಾಬಾರನ್ನು ನಾವು ರೋಸ್ಟಿಂಗ್ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡ್ತಾ ಇದ್ದೀವಿ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ ನೋಡಿ, ಮರ್ಕ್ಯೂರಿ ಇಸ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮರ್ಕ್ಯೂರಿ ಆಕ್ಸೈಡ್ ಅಂಡ್ ಈವನ್ ಸಲ್ಫರ್ ಇಸ್ ಆಲ್ಸೋ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಸಲ್ಫರ್ ಡೈಆಕ್ಸೈಡ್. ನಮ್ಮದು ಮೇನ್ ಏಮ್ ಏನಿತ್ತು, ಮೆಟಲ್ ಆಕ್ಸೈಡ್ಗೆ ಕನ್ವರ್ಟ್ ಮಾಡೋಂಥದ್ದು. ಸೊ ಇಲ್ಲಿ ಮೆಟಲ್ ಆಕ್ಸೈಡ್ಗೆ ಕನ್ವರ್ಟ್ ಮಾಡಿದ್ದೀವಿ. ಮೆಟಲ್ ಆಕ್ಸೈಡ್ಗೆ ಕನ್ವರ್ಟ್ ಮಾಡಿದ ನಂತರ ಸೊ ಏನಾಗ್ತಾ ಇದೆ, ಡೈರೆಕ್ಟ್ ಆಗಿ ನಾವು ಈ ಮೆಟಲ್ ಆಕ್ಸೈಡನ್ನು ಹೀಟ್ ಮಾಡ್ತೀವಿ. ಇದು ಲೋ ರಿಯಾಕ್ಟಿವ್ ಮೆಟಲ್ ಆಗಿರೋದ್ರಿಂದ ನೋ ನೀಡ್ ಟು ಟೇಕ್ ದ ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ನ ಅಗತ್ಯ ಇಲ್ಲ. ಡೈರೆಕ್ಟ್ ಆಗಿ ಮೆಟಲ್ ಆಕ್ಸೈಡನ್ನು ಹೀಟ್ ಮಾಡಿದ್ಮೇಲೆ ವಿ ಗೆಟ್ ಮೆಟಲ್ ಪ್ಲಸ್ ಆಕ್ಸಿಜನ್. ಏನು ರಿಲೀಸ್ ಆಗುತ್ತೆ, ಮೆಟಲ್ ನಮಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ವಿ ಕುಡ್ ಎಕ್ಸ್ಟ್ರಾಕ್ಟ್ ದ ಮೆಟಲ್, ಅಂದರೆ ಮರ್ಕ್ಯೂರಿನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಮೂವಿಂಗ್ ಆನ್ ಟು ನೆಕ್ಸ್ಟ್, ನಮಗೆ ನೆಕ್ಸ್ಟ್ ನೋಡಿದ್ರೆ ನೆಕ್ಸ್ಟ್ ಸಲ್ಫೈಡ್ ಓರ್ ನಾನು ತಗೊಳ್ತಾ ಇರೋಂಥದ್ದು ದ ಮೆಟಲ್ ವಿಚ್ ಇಸ್ ಫೌಂಡ್ ಇನ್ ದ ಮಾಡರೇಟ್ಲಿ ರಿಯಾಕ್ಟಿವ್ ಸೀರೀಸ್. ಮಾಡರೇಟ್ ರಿಯಾಕ್ಟಿವ್ ಸೀರೀಸ್ ಅಲ್ಲಿರುವಂಥ ಸಲ್ಫೈಡ್ ಓರ್. ಸೊ ಜಿಂಕ್ ಸಲ್ಫೈಡ್ ಇದೆ. ಜಿಂಕ್ ಸಲ್ಫೈಡನ್ನು ನಾವು ಹೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಗೇನ್ ವಿ ಗೆಟ್ ಜಿಂಕ್ ಆಕ್ಸೈಡ್. The main aim is converting the sulfide ore into oxide ore in the presence of excess of oxygen. ಅದೇ ರೀತಿ ಕಾರ್ಬೋನೇಟ್ ಓರನ್ನು ತಗೊಂಡಾಗ ವಿ ಪರ್ಫಾರ್ಮ್ ದ ಕ್ಯಾಲ್ಸಿನೇಷನ್. ವಾಟ್ ಡು ವಿ ಪರ್ಫಾರ್ಮ್ ಫಾರ್ ಕಾರ್ಬೋನೇಟ್ ಓರ್? ವಿ ಪರ್ಫಾರ್ಮ್ ಕ್ಯಾಲ್ಸಿನೇಷನ್. ಸೊ ಸಲ್ಫೈಡ್ ಓರ್ ಆದರೆ ರೋಸ್ಟಿಂಗ್ ಮಾಡ್ತೀವಿ. ರೋಸ್ಟ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ದೆರ್ ಇಸ್ ಆಲ್ವೇಸ್ ಆಕ್ಸಿಜನ್. ಕ್ಯಾಲ್ಸಿನೇಷನ್ ಓರ್ಗೆ ನಾವು ರೋಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ನಾವು ಕಾರ್ಬೋನೇಟ್ ಓರನ್ನು ಹೀಟ್ ಮಾಡ್ತೀವಿ. ಸೊ ಇಟ್ ಹ್ಯಾಪನ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಈ ಕೇಸಲ್ಲೂ ನಾವೇನು ಮಾಡ್ತಾ ಇದೀವಿ, ಕಾರ್ಬೋನೇಟ್ ಓರನ್ನು ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅಂಡ್ ಅಬ್ಸರ್ವ್ ಮಾಡಿ, ಸೊ ಕಾರ್ಬೋನೇಟ್ ಓರ್ ಇರೋದ್ರಿಂದ ಏನು ಫಾರ್ಮ್ ಆಗಿದೆ, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿದೆ. ಎರಡು ಈಕ್ವೇಷನ್ ಅಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಸಲ್ಫೈಡ್ ಓರ್ ಆಗಿರ್ಬೋದು, ಕಾರ್ಬೋನೇಟ್ ಓರ್ ಆಗಿರ್ಬೋದು, ವಿ ಆರ್ ಟ್ರೈಂಗ್ ಟು ಕನ್ವರ್ಟ್ ಇನ್ ಟು ಆಕ್ಸೈಡ್. ಸೊ ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಈ ಜಿಂಕ್ ಆಕ್ಸೈಡ್ ಇಂದ ಜಿಂಕ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ವಿ ನೀಡ್ ದ ಸೂಟಬಲ್ ರೆಡ್ಯೂಸಿಂಗ್ ಏಜೆಂಟ್. ಸೊ ನಾವು ಇಲ್ಲಿ ಬಳಸ್ತಾ ಇರುವಂತ ಒಂದು ಸೂಟಬಲ್ ರೆಡ್ಯೂಸಿಂಗ್ ಏಜೆಂಟ್ ಇಸ್ ಕಾರ್ಬನ್. ಸೊ ಕಾರ್ಬನ್ ಯಾಕೆ ಸೂಟಬಲ್ ರೆಡ್ಯೂಸಿಂಗ್ ಏಜೆಂಟ್? ನೋಡಿ, ಕಾರ್ಬನ್ ಏನಾಗ್ತಾ ಇದೆ, ಆಕ್ಸಿಡೈಸ್ ಆಗ್ತಿದೆ. ದ ಸಬ್ಸ್ಟೆನ್ಸ್ ವಿಚ್ ಈಸ್ ಆಕ್ಸಿಡೈಸ್ಡ್ ಹಿಯರ್ ಇಸ್ ಕಾರ್ಬನ್. ನಾನು ನಿಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ, ಯಾವುದು ಆಕ್ಸಿಡೈಸ್ ಆಗ್ತಾ ಇರುತ್ತೆ ಅದೇನಾಗಿರುತ್ತೆ, ಯಾವಾಗಲೂ ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ. ಏನಾಗಿರುತ್ತೆ, ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಕಾರ್ಬನ್ ಅನ್ನ ತಗೊಳ್ತಾ ಇದೀವಿ ಆಸ್ ಎ ಸೂಟಬಲ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಜಿಂಕ್ ಆಕ್ಸೈಡ್ಗೆ ನಾವು ಕಾರ್ಬನ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ದ ಜಿಂಕ್ ಆಕ್ಸೈಡ್ ಎರಡು ಏನಾಗ್ತಾ ಇದೆ, ಜಿಂಕ್ ಆಗ್ತಾ ಇದೆ. ಅಂಡ್ ಕಾರ್ಬನ್ ಈಸ್ ಆಕ್ಸಿಡೈಸ್ ಟು ಫಾರ್ಮ್ ಕಾರ್ಬನ್ ಮೊನಾಕ್ಸೈಡ್. ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ, ಈ ಒಂದು ಪ್ರೋಸೆಸ್ ಅಲ್ಲಿ ಜಿಂಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಹೌ ವಿ ಎಕ್ಸ್ಟ್ರಾಕ್ಟ್ ದ ಜಿಂಕ್. ರಿಮೆಂಬರ್, ಸೊ ಮೆಟಲ್ ಆಕ್ಸೈಡ್ ಅಲ್ಲಿರುವಂತ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅಂಡರ್ ಮಾಡರೇಟ್ಲಿ ರಿಯಾಕ್ಟಿವಿಟಿ ಸೀರೀಸ್ ವಿ ಯೂಸ್ ಕಾರ್ಬನ್ ಆಸ್ ದ ಸೂಟಬಲ್ ರೆಡ್ಯೂಸಿಂಗ್ ಏಜೆಂಟ್. Sometimes what happen, we cannot take the carbon as a suitable reducing agent. Anta ಕೇಸಲ್ಲಿ ನಾವು ಏನು ಮಾಡ್ತೀವಿ, ಸೊ ವಿ ಬೇಸಿಕಲಿ ಪರ್ಫಾರ್ಮ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಾವೇನು ಮಾಡ್ತೀವಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸನ್ನು ಪರ್ಫಾರ್ಮ್ ಮಾಡ್ತೀವಿ. ಸೊ ಇಲ್ಲಿ ನಾವು ಮಾಡ್ತಿರುವಂಥ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಲ್ಲಿ ಮ್ಯಾಂಗನೀಸ್ ಆಕ್ಸೈಡ್ ಇಂದ, ಅಂದ್ರೆ ಮ್ಯಾಂಗನೀಸ್ ಅ ಮಾಡರೇಟ್ಲಿ ರಿಯಾಕ್ಟಿವ್ ಸೀರೀಸ್ ಅಲ್ಲಿರುವಂಥ ಈ ಮೆಟಲ್ ಇಂದ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ಮೆಟಲ್ ಆಕ್ಸೈಡ್ ಇಂದ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಐ ಕೆನಾಟ್ ಟೇಕ್ ಸೂಟಬಲ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಐ ಆಮ್ ಟೇಕಿಂಗ್ ಎ ಮೋರ್ ರಿಯಾಕ್ಟಿವ್ ಮೆಟಲ್. ಸೊ ಅಲ್ಯೂಮಿನಿಯಂ ಏನಾಗುತ್ತೆ, ಬೀಯಿಂಗ್ ಮೋರ್ ರಿಯಾಕ್ಟಿವ್ ಡಿಸ್ಪ್ಲೇಸಸ್ ದ ಮ್ಯಾಂಗನೀಸ್ ಬೀಯಿಂಗ್ ಲೆಸ್ ರಿಯಾಕ್ಟಿವ್ ಫ್ರಮ್ ಮ್ಯಾಂಗನೀಸ್ ಆಕ್ಸೈಡ್. ಸೊ ಏನು ಫಾರ್ಮ್ ಆಯಿತು, ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ ಆ್ಯಂಡ್ ಮ್ಯಾಂಗನೀಸ್ ಸಪ್ರೇಟ್ ಆಗ್ತಿದೆ. ಆ್ಯಂಡ್ ಈ ಒಂದು ರಿಯಾಕ್ಷನ್ ಆಗಬೇಕಾದ್ರೆ ಹ್ಯೂಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗುತ್ತೆ ಮಕ್ಕಳ. ಓಕೆ, ಹ್ಯೂಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗುತ್ತೆ. ಸೊ ಹೀಟ್ ರಿಲೀಸ್ ಆದಾಗಲೆಲ್ಲ ವಿ ಕ್ಯಾನ್ ಕಾಲ್ ದಟ್ ರಿಯಾಕ್ಷನ್ ಆಸ್ ಎಕ್ಸೋಥರ್ಮಿಕ್. ಆ್ಯಂಡ್ ಇಲ್ಲಿ ಎಕ್ಸೋಥರ್ಮಿಕ್ ಆ್ಯಂಡ್ ಇನ್ನೇನು ಡಿಸ್ಪ್ಲೇಸ್ಮೆಂಟ್ ಎರಡು ಟೈಪ್ ಆಫ್ ರಿಯಾಕ್ಷನ್ ಒಟ್ಟೊಟ್ಟಿಗೆ ಆಗ್ತಿದೆ. ಮೂವಿಂಗ್ ಟು ನೆಕ್ಸ್ಟ್ ನೋಡಿ, ಐರನ್ ಆಕ್ಸೈಡ್ ಇದೆ, ಅಲ್ಯೂಮಿನಿಯಂ ಇದೆ. ವಿ ಕೆನಾಟ್ ಡಿಸ್ಪ್ಲೇಸ್ ಐರನ್ ವಿತ್ ದ ಹೆಲ್ಪ್ ಆಫ್ ಕಾರ್ಬನ್. ಸೊ ಅಗೇನ್ ವಿ ಆ್ಯಡ್ ಅ ಮೋರ್ ರಿಯಾಕ್ಟಿವ್ ಮೆಟಲ್. ಸೊ ಅಲ್ಯೂಮಿನಿಯಂ ಬೀಯಿಂಗ್ ಮೋರ್ ರಿಯಾಕ್ಟಿವ್ ಏನು ಮಾಡುತ್ತೆ, ಡಿಸ್ಪ್ಲೇಸ್ ಐರನ್ ಬೀಯಿಂಗ್ ಲೆಸ್ ರಿಯಾಕ್ಟಿವ್ ಫ್ರಮ್ ಐರನ್ ಆಕ್ಸೈಡ್. ಸೊ ಏನು ಫಾರ್ಮ್ ಆಯಿತು ಈಗ, ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಐರನ್ ಫಾರ್ಮ್ ಆಗಿದೆ. ಇಲ್ಲಿ ಫಾರ್ಮ್ ಆಗ್ತಿರುವಂಥ ಐರನ್ನು ಮೋಲ್ಟನ್ ಸ್ಟೇಟಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ಮೆಲ್ಟ್ ಆಗಿ ರಿಲೀಸ್ ಆಗ್ತಿರುವಂಥ ಈ ಐರನ್ನ ನಾವು ಟು ಜಾಯಿನ್ ದ ರೈಲ್ವೆ ಟ್ರ್ಯಾಕ್ಸ್ ಆರ್ ಟು ಜಾಯಿನ್ ದ ಬ್ರೋಕನ್ ಮಷೀನ್ ಪಾರ್ಟ್ಸ್. ಸೊ ಬ್ರೋಕನ್ ಮಷೀನ್ ಪಾರ್ಟ್ಸನ್ನು ಜಾಯಿನ್ ಮಾಡೋಕ್ಕೆ
ರೈಲ್ವೆ ಪಾರ್ಟ್ಸನ್ನು ಜಾಯಿನ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. ಓಕೆನಾ? ಆ್ಯಂಡ್ ದಿಸ್ ಈಕ್ವೇಷನ್ ಆರ್ ರಿಯಾಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಥರ್ಮಿಟ್ ರಿಯಾಕ್ಷನ್, ಥರ್ಮಿಟ್ ಪ್ರೋಸೆಸ್ ಆರ್ ಥರ್ಮಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಥರ್ಮ್ ಅಂದರೆ ಏನು? ಹೀಟ್ ರಿಲೀಸ್ ಆಗ್ತಾ ಇದೆ. ಸೊ ಹ್ಯೂಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗ್ತಿರೋದ್ರಿಂದ ದಿಸ್ ಇಸ್ ಕಾಲ್ಡ್ ಆಸ್ ಥರ್ಮೈಟ್ ರಿಯಾಕ್ಷನ್. ಕ್ಲಿಯರ್ ಆಯಿತು ಅಲ್ವಾ? ಎಸ್. ಲೆಟ್ಸ್ ಮೂವ್ ಆನ್ ಟು ದ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್. ಸೊ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಅಲ್ಲಿ ಮೋಸ್ಟ್ ಫೇಮಸ್ ಈಕ್ವೇಷನ್ ಡೆಫಿನೇಷನ್ ಬಂದು ಕಂಬಷನ್. ಸೊ ಕಂಬಷನ್, ಇಲ್ಲಿ ನಾವು ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಅಲ್ಲಿ ಕಂಬಷನ್ ಅಲ್ಲಿ ನಾವು ಮಾಡ್ತಾ ಇರೋಂಥದ್ದು, ವಿ ಆರ್ ಬರ್ನಿಂಗ್ ದ ಕಾರ್ಬನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಕಂಬಷನ್ ಅಂದ್ರೆ ಏನು? ಬರ್ನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. So what are we burning? We are burning the carbon. So when carbon is burnt in the presence of oxygen, ಏನಾಗ್ತಾ ಇದೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಅಲಾಂಗ್ ವಿತ್ ದಿಸ್ ಹೀಟ್ ಅಂಡ್ ಲೈಟ್ ಆರ್ ದ ಕಾಮನ್ ಪ್ರಾಡಕ್ಟ್ಸ್. ಇದನ್ನೇ ನೀವು ಡೆಫಿನೇಷನ್ ಆಗಿ ಕೂಡ ಬರೀಬಹುದು. ವಾಟ್ ಈಸ್ ಕಂಬಷನ್? ಇಟ್ ಈಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ವಾಟ್ ಈಸ್ ಹ್ಯಾಪನಿಂಗ್, a carbon compound is burning in the presence of oxygen to form carbon dioxide, heat and light. ಓಕೆ, ಸೊ ಇದಕ್ಕಿರುವಂಥ ಇನ್ನೊಂದು ಎಕ್ಸಾಂಪಲು, ಸೊ ಬರ್ನಿಂಗ್ ದ ಮೀಥೇನ್ ಅಂದರೆ ನ್ಯಾಚುರಲ್ ಗ್ಯಾಸ್. ಸೊ ವೆನ್ ವಿ ಬರ್ನ್ ದ ನ್ಯಾಚುರಲ್ ಗ್ಯಾಸ್, ಅಗೇನ್ ಟು ಬರ್ನ್ ವಿ ನೀಡ್ ಆಕ್ಸಿಜನ್. ವಾಟ್ ಆರ್ ದ ಪ್ರಾಡಕ್ಟ್ಸ್ ಫಾರ್ಮ್? ಕಾರ್ಬನ್ ಡೈಆಕ್ಸೈಡ್, ವಾಟರ್, ಅಲಾಂಗ್ ವಿತ್ ದಟ್ ಹೀಟ್ ಅಂಡ್ ಲೈಟ್ ಈಸ್ ಆಲ್ಸೋ ಲಿಬರೇಟೆಡ್ ಆರ್ ಫಾರ್ಮ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂವಿಂಗ್ ಟು ನಮಗಿರುವಂಥದ್ದು ಈಥನಾಲ್. ನೋಡಿ, 2 ಕಾರ್ಬನ್ ಇದೆ, ಈತ್ ಅಂತ ಹೇಳಿ ಕರಿತೀವಿ, OH ಇದೆ, ಆಲ್ ಅಂತ ಕರಿತೀವಿ. ಸೊ ಈ ಇಥನಾಲ್ ಅನ್ನ ನಾವು ಬರ್ನ್ ಮಾಡಬೇಕು ಅಂದ್ರೆ ಅಗೇನ್ ವಿ ನೀಡ್ ಆಕ್ಸಿಜನ್. ಸೊ ವೆನ್ ವಿ ಬರ್ನ್ ಇಥನಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ವಿ ಗೆಟ್ ಕಾರ್ಬನ್ ಡೈಆಕ್ಸೈಡ್, ವಾಟರ್. ಈ ವಾಟರ್ ಏನ್ ರಿಲೀಸ್ ಆಗ್ತಾ ಇದೆ? ಇಟ್ ಈಸ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ವೇಪರ್. ರಿಲೀಸ್ ಆಗ್ತಿರುವಂತ ವಾಟರ್ ಏನಾಗಿರುತ್ತೆ? ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ವೇಪರ್ ಫಾರ್ಮ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತದೆ ಅಲ್ವಾ? ಸೊ ನೆನ್ಪಿಟ್ಕೊಳ್ಳಿ, ಕಂಬರ್ಷನ್ ಆಗಬೇಕಾದ್ರೆ ಏನ್ ಕಾಮನ್ ಪ್ರಾಡಕ್ಟ್ಸ್ ರಿಲೀಸ್ ಆಗುತ್ತೆ? whenever combustion is taking place, carbon dioxide, water, heat and light is released. Carbon dioxide, water, heat and light is released. Okay, right. Next ನೋಡಿ, the most important equation exam ಅಲ್ಲಿ ಕೇಳ್ತಾರೆ, what is oxidation reaction with respect to ethanol ಅಂತ ಕೇಳ್ಬೋದು. or exam ಅಲ್ಲಿ ಕೇಳ್ಬೋದು, how can you convert an ethanol into ethanoic acid? ಎಥನಾಲ್ ಇದೆ ನೋಡಿ, ಎಥನಾಲ್ ಅನ್ನ ಎಥನೋಯಿಕ್ ಆಸಿಡ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ ನೀವು ಅಂತ ಕೇಳ್ತಾರೆ. ಸೊ ವೆರಿ ಸಿಂಪಲ್, ನಾವು ಏನ್ ಮಾಡ್ತೀವಿ ನೋಡ್ಕೊಳ್ಳಿ ಇಲ್ಲಿ. ಸೊ ಏನಾಗಿದೆ, ಇಥನಾಲ್ ಇದೆ, ಇಥನಾಲ್ನ ನಾವು ಇಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಇದನ್ನ ಹೇಳ್ತಾ ಇದೀವಿ. ಆಕ್ಸಿಡೇಷನ್ ಅಂದ್ರೆ ಏನು? ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಆಗುತ್ತೆ. ಆಕ್ಸಿಡೇಷನ್ ಅಂದ್ರೆ ಏನಾಗುತ್ತೆ? ಅಡಿಷನ್ ಆಫ್ ಆಕ್ಸಿಜನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಥನಾಲ್ ಇದೆ, ಒಂದೇ ಆಕ್ಸಿಜನ್ ಇದೆ ಈ ಇಥನಾಲ್ ಅಲ್ಲಿ. ಈ ಇಥನೋಯಿಕ್ ಅಬ್ಸರ್ವ್ ಮಾಡಿ, ಏನಾಗಿದೆ? 2 ಆಕ್ಸಿಜನ್ ಆಟಮ್ಸ್ ಅಂದ್ರೆ ಆಕ್ಸಿಜನ್ ಆಡ್ ಆಗಿದೆ ಅಲ್ವಾ? 1 more ಆಕ್ಸಿಜನ್ ಆಟಮ್ ಆಡ್ ಆಗಿದೆ. ಸೊ ಆಡ್ ಆಗ್ಬೇಕಂದ್ರೆ ದೇರ್ ಶುಡ್ ಬಿ ಸಮ್ ಒನ್ ಹೂ ಆಕ್ಚುಲಿ ಹೆಲ್ಪ್ ಇನ್ ಆಡಿಂಗ್ ಆಕ್ಸಿಜನ್. ಸೊ ಕನ್ವರ್ಷನ್ ಆಫ್ ಇಥನಾಲ್ ಇಂಟು ಇಥನೋಯಿಕ್ ಆಸಿಡ್ ಅನ್ನ ಯಾಕೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಅಂದ್ರೆ, ಬೇಸಿಕಲಿ ದಿಸ್ ರಿಯಾಕ್ಷನ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ನ ಪ್ರೆಸೆನ್ಸ್ ಅಲ್ಲಿ ಆಗುತ್ತೆ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು? ದ ಏಜೆಂಟ್ ವಿಚ್ ಗಿವ್ಸ್ ದ ಆಕ್ಸಿಜನ್. ದ ಏಜೆಂಟ್ ವಿಚ್ ಗಿವ್ಸ್ ದ ಆಕ್ಸಿಜನ್. ಸೊ ವಿಚ್ ಇಸ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಇಯರ್? ದರ್ ಆರ್ 2 ಆಕ್ಸಿಡೈಸಿಂಗ್ ಏಜೆಂಟ್. ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದನ್ನ ಬರೀಬಹುದು. ಮೊದಲನೇದಾಗಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂಡ್ ಸೆಕೆಂಡ್ ಒನ್ ಎರಡನೇದು ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆರ್ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ನೀವು ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಒಂದು ಇಥನಾಲ್ಗೆ ಇಥನಾಲ್ ವಿಲ್ ಕನ್ವರ್ಟ್ ಇಂಟು ಇಥನೋಯಿಕ್ ಆಸಿಡ್. ಸೊ ಬೇಸಿಕಲಿ ಆಕ್ಸಿಡೇಷನ್ ಅಂದ್ರೆ ಏನು? ಬೇಸಿಕಲಿ ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಆಗ್ತಿರುತ್ತೆ, ರಿಮೂವಲ್ ಆಫ್ ಹೈಡ್ರೋಜನ್ ಆಗ್ತಿರುತ್ತೆ. ಅಬ್ಸರ್ವ್ ಮಾಡಿ, ಇದರಲ್ಲಿ ನೋಡಿ 3 + 2 5 + 1 6 ಇದೆ, 6 ಹೈಡ್ರೋಜನ್ ಆಟಮ್ಸ್ ಇದೆ. ಇಲ್ಲಿ ನೋಡಿ 3 + 1 4 ಇದೆ, ಅಂದ್ರೆ ಹೈಡ್ರೋಜನ್ ರೆಡ್ಯೂಸ್ ಆಗಿದೆ. ಅಂಡ್ ಆಕ್ಸಿಜನ್ ಇಲ್ಲಿ 1 ಇದೆ ಅಂಡ್ ಇಲ್ಲಿ ನೋಡಿ 2 ಇದೆ. ಸೊ ಆಕ್ಸಿಜನ್ ಆಡ್ ಆಗಿದೆ. ಓಕೆ, ಸೊ ರೈಟ್. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ಐ ಥಿಂಕ್ ನಿಮಗೆ ಅರ್ಥ ಆಗ್ತದೆ ಅನ್ಕೋತೀನಿ ಮಕ್ಕಳ, ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಒಂದೊಂದು ಈಕ್ವೇಷನ್ ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ದಿಸ್ ಮ್ಯಾಟರ್ಸ್ ಅ ಲಾಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಹಾಗಾಗಿ
ನೆಕ್ಸ್ಟ್ ಆಕ್ಸಿಡೇಷನ್ ಆದಮೇಲೆ ನೆಕ್ಸ್ಟ್ ನಾವು ಏನು ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದನ್ನು ನಾನು ಎಲ್ಲ ಪಾಯಿಂಟ್ ಆಫ್ ವ್ಯೂನಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವುದೇ ರೀತಿ ಕ್ವೆಶನ್ ಬಂದರೂ ಕೂಡ ಎಕ್ಸಾಮಲ್ಲಿ ನೀವು ಏನು ಮಾಡ್ಬೋದು, ಎಕ್ಸಾಮಲ್ಲಿ ಬರಿಬಹುದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಅಡಿಷನ್ ರಿಯಾಕ್ಷನ್. ನೋಡಿ, ಅಡಿಷನ್ ರಿಯಾಕ್ಷನ್ ಅಂದರೆ ಏನು? ಅಡಿಷನ್ ರಿಯಾಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಟು unsaturated hydrocarbon to get saturated hydrocarbon. ಓಕೆ, ಸೊ ನೋಡಿ ಏನಿದೆ ಇಲ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಈ ಒಂದು ಎಕ್ಸಾಂಪಲ್ ನೋಡಿ, ಫಸ್ಟ್ ಒನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ನಾನು ಇಲ್ಲಿ ಈಥೀನ್ ತಗೊಂಡಿದ್ದೀನಿ. ಸೊ ಈ ಈಥೀನ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಹೈಡ್ರೋಜನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಥೇನ್ಗೆ ಹೈಡ್ರೋಜನನ್ನು ಆ್ಯಡ್ ಮಾಡಿದಾಗ H4 ಇರೋಂಥದ್ದು ಏನಾಯಿತು, H6 ಆಯಿತು. ಸೊ ಈಥೀನ್ ಏನಾಯಿತು, ಈಥೇನ್ ಆಯಿತು. ಈಥೀನ್ ಅನ್ನೋದೇನು, ಅನ್ಸ್ಯಾಚುರೇಟೆಡ್. ಈಥೇನ್ ಅನ್ನೋದೇನು, ಸ್ಯಾಚುರೇಟೆಡ್. ಸೊ ಅನ್ಸ್ಯಾಚುರೇಟೆಡ್ ಟು ಸ್ಯಾಚುರೇಟೆಡ್ ಆಯಿತಾ? ಹೇಗಾಯಿತು? ಇನ್ ದ ಪ್ರೆಸೆನ್ಸ್ ಆಫ್ ಬೈ ಆ್ಯಡಿಂಗ್ ಹೈಡ್ರೋಜನ್. ಜಸ್ಟ್ ಬೈ ಆ್ಯಡಿಂಗ್ ಹೈಡ್ರೋಜನ್ ಇದಾಗಲ್ಲ. ಸೊ ಇಟ್ ಶುಡ್ ಹ್ಯಾಪನ್ ಆಲ್ವೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್. ಸೊ ಇಲ್ಲಿ ನಿಕಲ್ ಇಸ್ ಅ ಕ್ಯಾಟಲಿಸ್ಟ್, ಪೆಲೇಡಿಯಂ ಇಸ್ ಅ ಕ್ಯಾಟಲಿಸ್ಟ್, ಪ್ಲಾಟಿನಮ್ ಇಸ್ ಅ ಕ್ಯಾಟಲಿಸ್ಟ್. ಸೊ ಮೂರಲ್ಲಿ ಯಾವುದಾದ್ರೂ ಒಂದು ಕ್ಯಾಟಲಿಸ್ಟ್ನ ನೀವು ಬರಿಬಹುದು. ಓಕೆ, ಸೊ ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಯಿತು ಅಲ್ವಾ? ವೆರಿ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಕನ್ವರ್ಟೆಡ್ ದ ಈಥೀನ್ ಇಂಟು ಈಥೇನ್. ದಟ್ ಮೀನ್ಸ್ ಅನ್ಸ್ಯಾಚುರೇಟೆಡ್ ಇಂಟು ಸ್ಯಾಚುರೇಟೆಡ್. ಸೊ ಈ ಕಾನ್ಸೆಪ್ಟಲ್ಲಿ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ರೈಟ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಆಫ್ ಹೈಡ್ರೋಜಿನೇಷನ್ ರಿಯಾಕ್ಷನ್ ಆರ್ ಅಡಿಷನ್ ರಿಯಾಕ್ಷನ್ ಅಂತ ಕೇಳ್ಬೋದು. ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಂದರೆ ಏನು? ಕನ್ವರ್ಷನ್ ಆಫ್ ವೆಜಿಟೇಬಲ್ ಆಯಿಲ್. ನೋಡಿ, ಕನ್ವರ್ಷನ್ ಆಫ್ ವೆಜಿಟೇಬಲ್ ಆಯಿಲ್ ಇಂಟು ವೆಜಿಟೇಬಲ್ ಗೀ. ವೆಜಿಟೇಬಲ್ ಆಯಿಲನ್ನು ವೆಜಿಟೇಬಲ್ ಗೀ ಆಗಿ ಕನ್ವರ್ಟ್ ಮಾಡುವಂಥ ಪ್ರಾಸೆಸ್ಸೇ ಅಡಿಷನ್ ರಿಯಾಕ್ಷನ್. ಸೊ ವೆಜಿಟೇಬಲ್ ಆಯಿಲ್ ನೋಡಿ ಏನಿದೆ, ಅನ್ಸ್ಯಾಚುರೇಟೆಡ್, ಡಬಲ್ ಬಾಂಡ್ ಇದೆ. ಓಕೆ, ಸೊ ಇಲ್ಲಿ ಆರ್ ಅನ್ನೋದು ಏನಿದೆ, ದಿಸ್ ಆರ್ ಈಸ್ ಆ್ಯಕ್ಚುಲಿ ರೆಪ್ರೆಸೆಂಟಿಂಗ್ ದ ಫ್ಯಾಟಿ ಆಸಿಡ್ಸ್. ಓಕೆ, ಸೊ ಈ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂದರೆ ವೆಜಿಟೇಬಲ್ ಆಯಿಲ್ಗೆ ನಾವು ಹೈಡ್ರೋಜನನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಅ ಕ್ಯಾಟಲಿಸ್ಟ್. ಸೊ ಏನಾಗ್ತಾ ಇದೆ, ಸೊ ಇಲ್ಲಿ ಒಂದು ಬಾಂಡ್ ರಿಮೂವ್ ಆಗಿ ಆ ಒಂದು ಬಾಂಡ್ ಜಾಗದಲ್ಲಿ ಏನಾಗ್ತಾ ಇದೆ, 2 ಹೈಡ್ರೋಜನ್ ಆಟಮ್ಸ್ ಆ್ಯಡ್ ಆಗಿದೆ, ಬಿಕಾಸ್ ವಿ ಹ್ಯಾವ್ ಆ್ಯಡೆಡ್ ಹೈಡ್ರೋಜನ್. ಸೊ ವಾಟ್ ಈಸ್ ದಿಸ್ ನೌ ಕಾಲ್ಡ್ ಅಸ್? ದಿಟ್ ಇಸ್ ಕಾಲ್ಡ್ ಅಸ್ ವೆಜಿಟೇಬಲ್ ಗೀ ಆರ್ ವನಸ್ಪತಿ ಅಂತ ಕೂಡ ನಾವು ಕರಿಬೋದು. ಇಟ್ ಇಸ್ ಕಾಲ್ಡ್ ಅಸ್ ವನಸ್ಪತಿ. ಅರ್ಥ ಆಯ್ತಾ? ರೈಟ್. ಎಸ್, ಐ ಥಿಂಕ್ ಚಿಲ್ಡ್ರನ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಸೊ ನಿಮ್ಮ ಡೌಟ್ಸನ್ನು ನಾನು ಆ್ಯಕ್ಚುಲಿ ಅಲ್ಲಿ ಕಾಮೆಂಟ್ಸನ್ನು ಓದಿ ರೆಸ್ಪಾಂಡ್ ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪು ಕೂಡ ನೀವು ನನ್ನ ಒಂದು ಜಾಯ್ನ್ ಆಗಿ ಅಲ್ಲಿ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು. ಓಕೆನಾ? ರೈಟ್, sure. So let's move on to the next definition, that is next chemical equation, that is substitution reaction. So what is substitution reaction? ನೋಡಿ, substitution reaction ಅಲ್ಲಿ ಏನಾಗುತ್ತೆ, an atom is actually substituted by one another ಅಂತ ಹೇಳ್ತೀವಿ. It is a type of reaction in which an atom ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ ಒನ್ ಅನದರ್. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಏನಾಗಿರುತ್ತೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ನೆನ್ಪಿಟ್ಕೊಳ್ಳಿ ಮಕ್ಕಳ, ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾರೆ, ಕ್ಯಾನ್ ವಿ ಯೂಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಫಾರ್ ಅಡಿಷನ್ ರಿಯಾಕ್ಷನ್? ಸೊ ನೋ, ಡೆಫಿನೆಟ್ಲಿ ನೋ. ಬಿಕಾಸ್ ಏನಂದ್ರೆ ಅಡಿಷನ್ ರಿಯಾಕ್ಷನ್ ಹ್ಯಾಪನ್ಸ್ ಓನ್ಲಿ ವಿತ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. And substitution reaction happen only with the saturated hydrocarbon. So ನಮ್ಮ ಹತ್ರ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದರೆ ಇಲ್ಲಿ ಮೀಥೇನ್ ಇದೆ. ಸೊ ಈ ಮೀಥೇನ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಕ್ಲೋರಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಐ ಆಮ್ ಆ್ಯಡಿಂಗ್ ದ ಕ್ಲೋರಿನ್ ಆಟಮ್. ದ 2 ಕ್ಲೋರಿನ್ ಮಾಲಿಕ್ಯೂಲ್ಸ್ ಆಟಮ್ಸ್ ಆರ್ ದೇರ್. ಸೊ ಒಂದು ಕ್ಲೋರಿನ್ ಏನಾಗುತ್ತೆ ಇಲ್ಲಿ ರೀಪ್ಲೇಸ್ ಆಗುತ್ತೆ. ಐ ಶೋ ಯು ಹೇಗೆ ಅಂತ. ಸೊ ನೋಡಿ, ಈಗ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಮೀಥೇನ್ ಇದೆ. ಮೀಥೇನ್ಗೆ ಕ್ಲೋರಿನನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ವೈ ಆಮ್ ಐ ಡೂಯಿಂಗ್ ದಿಸ್ ಅಂದರೆ, ಯಾಕೆ ಇದನ್ನು ಮಾಡ್ತಾ ಇದ್ದೀವಿ, ಬಿಕಾಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಬೇಸಿಕಲಿ ಅನ್ರಿಯಾಕ್ಟಿವ್. ಟು ಮೇಕ್ ದಮ್ ಮೋರ್ ರಿಯಾಕ್ಟಿವ್ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಆ್ಯಡಿಂಗ್ ದ ಕ್ಲೋರಿನ್. ಸೊ ಕ್ಲೋರಿನನ್ನು ಆ್ಯಡ್ ಮಾಡಿದಾಗ ಈ ಕ್ಲೋರಿನ್ ಆಟಮ್ ಏನು ಮಾಡುತ್ತೆ, ಒಂದೊಂದೇ ಹೈಡ್ರೋಜನ್ ಆಟಮನ್ನು ರಿಮೂವ್ ಮಾಡುತ್ತೆ. ಸೊ ಈಗ CH4 ಇಂದ ಒಂದು ಹೈಡ್ರೋಜನನ್ನು ರಿಮೂವ್ ಮಾಡಿದಾಗ CH3 ಆಗುತ್ತೆ. ಸೊ ರಿಮೂವ್ ಮಾಡಿರುವಂಥ ಹೈಡ್ರೋಜನ್ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರಿಮೂವ್ ಮಾಡಿರುವಂಥ ಈ ಹೈಡ್ರೋಜನ್ನ ಪ್ಲೇಸ್ಗೆ ಒಂದು ಕ್ಲೋರಿನ್ ಆಟಮ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ಆ ಪ್ಲೇಸ್ಗೆ ಕ್ಲೋರಿನನ್ನು ಆ್ಯಡ್ ಮಾಡಿದೆ. ಓಕೆ, ಸೊ ಇಲ್ಲಿಗೆ ಕ್ಲೋರಿನ್ ಆ್ಯಡ್ ಮಾಡಿದೆ. ಸೊ CH3 ಪಕ್ಕ ಏನು ಬಂತು, Cl ಬಂತು.
ಓಕೆ, ಸೊ ಇನ್ನು ಎಷ್ಟು ಕ್ಲೋರಿನ್ ಆಟಮ್ಗಳು ಇಲ್ಲಿ ಉಳಿದಿದೆ? ಒಂದು ಕ್ಲೋರಿನ್ ಆಟಮ್ ಉಳಿದಿದೆ. ಸೊ ಉಳಿದಿರುವಂಥ ಹೈಡ್ರೋಜನ್ ಅಂಡ್ ಕ್ಲೋರಿನ್ ಎರಡು ಕಂಬೈನ್ ಆಗಿ ಏನಾಗುತ್ತೆ? HCl ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಸೊ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಏನಂತ ಕರಿತೀವಿ ಇದನ್ನ? ಸೊ ಕ್ಲೋರಿನ್ ಇರೋದ್ರಿಂದ ಕ್ಲೋರೋ ಅಂತ ಕರಿತೀವಿ, ಒಂದೇ ಕಾರ್ಬನ್ ಇರೋದ್ರಿಂದ ಮೀಥೇನ್ ಅಂತ ಕರಿತೀವಿ. ಸೊ ದ ನೇಮ್ ಆಫ್ ಅ ಕಾಂಪೌಂಡ್ ಫಾರ್ಮ್ಡ್ ಹಿಯರ್ ಈಸ್ ಕ್ಲೋರೋಮೀಥೇನ್. ಓಕೆ, ಕ್ಲೋರೋಮೀಥೇನ್ ಅಂತ ಕರಿತೀವಿ. ಓಕೆ, ಸೊ ಅರ್ಥ ಆಯ್ತಲ್ವಾ? ಸೊ ಇಂಪಾರ್ಟೆಂಟ್ ಮಕ್ಕಳ ನೋಡಿ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಬೇಸಿಕಲಿ ಅನ್ರಿಯಾಕ್ಟಿವ್. ಇದನ್ನ ನಾವು ಏನಂದ್ರೆ ಮೋರ್ ರಿಯಾಕ್ಟಿವ್ ಮಾಡೋಕ್ಕೆ ವಿ ಆ್ಯಡ್ ಕ್ಲೋರಿನ್ ಆಟಮ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಆಗ ಕ್ಲೋರಿನ್ ಆಟಮ್ ಏನು ಮಾಡುತ್ತೆ? ಒಂದೊಂದೇ ಹೈಡ್ರೋಜನ್ ಆಟಮ್ನ ರೀಪ್ಲೇಸ್ ಮಾಡುತ್ತೆ. ಸೊ ರೀಪ್ಲೇಸ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ದಿಸ್ ಇಸ್ ಕಾಲ್ಡ್ ಆಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಈಕ್ವೇಷನ್ ಆಫ್ ದಿಸ್ ಲೆಸನ್ ಈಸ್ ಈಸ್ಟರಿಫಿಕೇಶನ್. So what is esterification? Esterification andre it is a chemical reaction in which the reaction between a carboxylic acid andre so ಇನ್ನೊಂದು ಸ್ವಲ್ಪ ನಾನು ಮಾಡಿಫೈ ಮಾಡ್ತೀನಿ ಈ ಡೆಫಿನೇಷನ್ ಅನ್ನ. ವಾಟ್ ಈಸ್ ಈಸ್ಟರಿಫಿಕೇಶನ್ ಅಂದ್ರೆ ಇಟ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಆಲ್ಕೋಹಾಲ್ ಅಂತ ಹೇಳ್ಬೋದು. ಸೊ a chemical reaction between carboxylic acid and alcohol to form the ester is called as esterification. ಹೇಗೆ ಫಾರ್ಮ್ ಆಯಿತು ಈಸ್ಟರ್ ಮ್ಯಾಮ್? ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿರುವಂಥ ಈ CH3COO ಗ್ರೂಪ್ ಏನಿದೆ, ಈ CH3COO ಗ್ರೂಪ್ ಬಂದು ಆಲ್ಕೋಹಾಲ್ ಅಲ್ಲಿ ಇರುವಂಥ CH3CH2 ಅನ್ನೋ ಈ ಒಂದು ಗ್ರೂಪ್ ಜೊತೆ ಕಂಬೈನ್ ಆಗುತ್ತೆ. ಓಕೆ, ಇಥನಾಲ್ ಇದು ಯಾವ ಕಾರ್ಬಾಕ್ಸಿಲಿಕ್ ಆಸಿಡ್ ಇದು? ಇಥನೋಯಿಕ್ ಆಸಿಡ್. ಇಥನೋಯಿಕ್ ಆಸಿಡ್ ಇಥನಾಲ್ ಜೊತೆ ರಿಯಾಕ್ಟ್ ಆಗ್ತಿದೆ. ಇಥನಾಲ್ ಜೊತೆ ರಿಯಾಕ್ಟ್ ಆಗ್ತಿದೆ. ಅರ್ಥ ಆಗ್ತಿದ್ಯಾ? ಇಥನೋಯಿಕ್ ಆಸಿಡ್ ಇಸ್ ಅ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಈ ಇಥನೋಯಿಕ್ ಆಸಿಡ್ ಎಂತ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ? ಇಥನಾಲ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ರಿಯಾಕ್ಟ್ ಆಗಬೇಕಾದ್ರೆ ಫಸ್ಟ್ ಪಾರ್ಟ್ ಅಲ್ಲಿರುವಂಥ CH3COO ಗ್ರೂಪ್ ಏನಾಗ್ತಿದೆ? CH3CH2 ಗ್ರೂಪ್ ಅಥವಾ C2H5 ಅಂತ ಹೇಳ್ಬೋದು. ಎರಡನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನೋಡಿ? 2 ಕಾರ್ಬನ್ ಅಂಡ್ 5 ಹೈಡ್ರೋಜನ್ ಆಗುತ್ತೆ. C2H5 ಗ್ರೂಪ್ ಜೊತೆ ಆ್ಯಡ್ ಆಗಿ ಏನು ಫಾರ್ಮ್ ಆಗ್ತದೆ ನೋಡಿ? ಫಸ್ಟ್ ಹಾಫ್ ಅಲ್ಲಿರುವಂಥ CH3COO ಅಂಡ್ ಕಂಬೈನ್ ಆದ CH2 CH3 ಇಲ್ಲಿ ಫಾರ್ಮ್ ಆಗಿದೆ. ಅಥವಾ ನಾವು ಇದನ್ನ ಹೀಗೂ ಬರಿಬೋದು, CH3COO ಅಂಡ್ ಎರಡನ್ನೂ ಆ್ಯಡ್ ಮಾಡಿದಾಗ ಏನಾಗುತ್ತೆ? C2H5 ಆಗುತ್ತೆ. ದಿಸ್ ಈಸ್ ಆಲ್ಸೋ ಈಸ್ಟರ್. ಸೊ ಅಂದರೆ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. 2 ಕಾರ್ಬನ್ 5 ಹೈಡ್ರೋಜನ್ ಅನ್ನು ಆ್ಯಡ್ ಮಾಡಿ C2H5 ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಈಸ್ಟರ್ ಫಾರ್ಮ್ ಆಗ್ತಾ ಇದೆ. ಕ್ಲಿಯರ್ ಆಯಿತು ಅಲ್ವಾ? ಸೊ ರಿಯಾಕ್ಷನ್ ಬಿಟ್ವೀನ್ ಅ ಕಾರ್ಬಾಕ್ಸಿಲಿಕ್ ಆಸಿಡ್ ವಿತ್ ಆಲ್ಕೋಹಾಲ್ ಟು ಫಾರ್ಮ್ ಈಸ್ಟರ್ ಈಸ್ ಕಾಲ್ಡ್ ಈಸ್ಟರಿಫಿಕೇಶನ್. ಆ್ಯಂಡ್ ಈಸ್ಟರ್ ಫಾರ್ಮ್ ಆಗಬೇಕಾದ್ರೆ ನೋಡಿ, ಒಂದು ಹೈಡ್ರೋಜನ್ನು ಆ್ಯಂಡ್ ಒಂದು OH ಕಂಬೈನ್ ಲೆಫ್ಟ್ ಅಂದರೆ ಉಳಿದಿದೆ. ಸೊ ಈ H ಮತ್ತು OH ಕಂಬೈನ್ ಆಗಿ ಏನಾಗುತ್ತೆ? ಇಟ್ ಫಾರ್ಮ್ಸ್ ದ ವಾಟರ್. ಓಕೆ, ನೆಕ್ಸ್ಟ್ ಬಂದು ಡಿಹೈಡ್ರೇಷನ್ ರಿಯಾಕ್ಷನ್. ಸೊ ವಾಟ್ ಈಸ್ ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ನೋಡೋದಾದ್ರೆ, ಡಿಹೈಡ್ರೇಷನ್ ಅಂದ್ರೆ ಏನು? ವಿ ಆಲ್ವೇಸ್ ಸೇ ಡಿಹೈಡ್ರೇಷನ್ ಇಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ವಾಟರ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಡಿಹೈಡ್ರೇಷನ್? ಡಿಹೈಡ್ರೇಷನ್ ಇಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ವಾಟರ್ ಅಂತ ಹೇಳ್ಬೋದು. ಸೊ ಡಿಹೈಡ್ರೇಷನ್ ರಿಯಾಕ್ಷನ್ ಬಗ್ಗೆ ಮಾತಾಡಿದಾಗ ರಿಮೂವಲ್ ಆಫ್ ವಾಟರ್ ಆಗಬೇಕು. ಸೊ ಎಲ್ಲಿಂದ ವಾಟರ್ನ ರಿಮೂವ್ ಮಾಡ್ತೀವಿ? ಬೇಸಿಕಲಿ ನಾವು ಈ ಆಲ್ಕೋಹಾಲಿಂದ, ಅಂದರೆ ಇಲ್ಲಿ ಇಥನಾಲ್ ತಗೊಂಡಿದ್ದೀವಿ. ಸೊ ಒಂದು ಆಲ್ಕೋಹಾಲಿಂದ ವಾಟರ್ನ ರಿಮೂವ್ ಮಾಡಿದಾಗ ಏನು ಫಾರ್ಮ್ ಆಗುತ್ತೆ? ಇಟ್ ಫಾರ್ಮ್ಸ್ ಆಲ್ಕೀನ್. ನೆನ್ಪಿಟ್ಕೊಳ್ಳಿ, ಆಲ್ಕೋಹಾಲಿಂದ ವಾಟರ್ನ ರಿಮೂವ್ ಮಾಡಿದಾಗ ಆಲ್ಕೀನ್ ಫಾರ್ಮ್ ಆಗುತ್ತೆ. ಸೊ ವಾಟರ್ನ ರಿಮೂವ್ ಮಾಡೋಕ್ಕೆ ವಿ ನೀಡ್ ಸಂಬಡಿ. ಸೊ ಹೂ ಈಸ್ ದ್ಯಾಟ್? ಇಟ್ ಈಸ್ ನನ್ ಅದರ್ ದೆನ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಇಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಏನಿದೆ, ದಿಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಈಸ್ ಕಾಲ್ಡ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ವಾಟ್ ಈಸ್ ದ ರೋಲ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್? ಇಟ್ ಈಸ್ ದ ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ನೋಡಿ, ಈ ಇಥನಾಲ್ ಇದೆ, ಇಥನಾಲ್ ಅಲ್ಲಿ ನಾವು ಏನು ಮಾಡ್ತಾ ಇದೀವಿ ನೋಡಿ? ವಾಟರ್, ಈ ವಾಟರ್ನ ರಿಮೂವ್ ಮಾಡ್ತಾ ಇದೀವಿ. ರಿಮೂವ್ ಮಾಡಿದ ವಾಟರ್ನ ನಲ್ಲಿ ಸಪ್ರೇಟಾಗಿ ಬರ್ದಿದ್ದೀನಿ ನೋಡಿ. ಇನ್ನೇನು ಉಳ್ಕೊಂಡಿದೆ ನಮಗೆ? ಸೊ ನೋಡಿ, ಉಳ್ಕೊಂಡಿರೋಂಥದ್ದು ನಮಗೆ 1 ಕಾರ್ಬನ್ ಪ್ಲಸ್ 1 ಕಾರ್ಬನ್ 2 ಕಾರ್ಬನ್ ಪ್ಲಸ್ ನೋಡಿ ಇನ್ನೇನು ಉಳ್ಕೊಂಡಿದೆ? 3 ಹೈಡ್ರೋಜನ್ ಪ್ಲಸ್ 2 ಹೈಡ್ರೋಜನ್, ಸಾರಿ 3 ಹೈಡ್ರೋಜನ್ ಪ್ಲಸ್ 1 ಹೈಡ್ರೋಜನ್ ಉಳ್ಕೊಂಡಿದೆ. ಸೊ 3 ಪ್ಲಸ್ 1 ಹೈಡ್ರೋಜನ್ ಏನಾಯಿತು? 4 ಹೈಡ್ರೋಜನ್. ಸೊ 2 ಕಾರ್ಬನ್ 4 ಹೈಡ್ರೋಜನ್ ಉಳ್ಕೊಂಡಿದೆ. ಸೊ 2 ಕಾರ್ಬನ್ ಪ್ಲಸ್ 4 ಹೈಡ್ರೋಜನ್ ಅಂದರೆ ಇಟ್ ಈಸ್ ನನ್ ಅದರ್ ದೆನ್ ಈಥೀನ್ ಅಂತ ಅರ್ಥ. ಈಥೀನ್. ಸೊ ಈಥೀನ್ದು ಸ್ಟ್ರಕ್ಚರ್ ಬರೆದಾಗ ನೋಡಿ ಏನಾಗುತ್ತೆ? CH2 ಆಗುತ್ತೆ. ಮ್ಯಾಮ್ ಹೇಗೆ CH2? ಈತ್ ಅಂದರೆ 2 ಕಾರ್ಬನ್ ಬರ್ದಿರ್ತೀರಾ, ಈನ್ ಅಂದರೆ ಡಬಲ್ ಬಾಂಡ್ ಬರ್ದಿರ್ತೀರಾ.
ಸೊ ಒಂದು ಕಾರ್ಬನ್ ಸುತ್ತ 4 ಬಾಂಡ್ ಇರಬೇಕಲ್ಲ, ನೋಡಿ 2 ಇದೆ, 3 ಆಯಿತು, 4 ಆಯಿತು, 2 ಇದೆ, 3 ಆಯಿತು, 4 ಆಯಿತು. ಸೊ ಏನಿದೆ, ಒಂದೊಂದು ಕಾರ್ಬನ್ ಹತ್ರನೂ ಕೂಡ 2 ಹೈಡ್ರೋಜನ್ಸ್ ಉಳ್ಕೊಂಡಿದೆ. ಸೊ ಏನಾಯ್ತು, ಇದು CH2 ಆಯಿತು. ಅರ್ಥ ಆಯ್ತಲ್ವಾ? ಸೊ ಏನಾಗಿದೆ, ಆಲ್ಕೋಹಾಲು ಆಲ್ಕೀನ್ ಆಗ್ತಾ ಇದೆ. ಹೌ ಇಸ್ ಇಟ್ ಹ್ಯಾಪನಿಂಗ್? ಬೈ ರಿಮೂವಿಂಗ್ ದ ವಾಟರ್. ಸೊ ವಾಟರ್ ರಿಮೂವ್ ಆಗ್ತಿರೋದ್ರಿಂದ ಡಿಹೈಡ್ರೇಷನ್ ರಿಯಾಕ್ಷನ್, ಡಿಹೈಡ್ರೇಟಿಂಗ್ ಏಜೆಂಟ್ ಬಂದು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಮೂವಿಂಗ್ ಟು ನೆಕ್ಸ್ಟ್, ಸಪೋನಿಫಿಕೇಶನ್ ರಿಯಾಕ್ಷನ್. ಸಪೋನಿಫಿಕೇಶನ್ ಅಂದರೆ ಏನು? ಸಪೋನಿಫಿಕೇಶನ್ ಅಂದರೆ ಸೋಪ್ ಫಾರ್ಮೇಷನ್ ಅಂತ ಅರ್ಥ. ಸೊ ಇಲ್ಲಿ ಸೋಪ್ ಫಾರ್ಮ್ ಮಾಡೋಕ್ಕೆ ಏನು ಬೇಕು? ಸೋಪ್ ಹೇಗೆ ಫಾರ್ಮ್ ಆಗುತ್ತೆ? ಸೊ ನಮ್ಮ ಹತ್ರ ಇರುವಂಥ ಈಸ್ಟರ್ ಫಾರ್ಮುಲಾ ಈಗ ಹೇಳಿದೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿರುವಂಥ CH3COOಗೆ ಇಥನಾಲ್ ಅಲ್ಲಿರುವಂಥ C2H5ನ ಆ್ಯಡ್ ಮಾಡಿದ್ರೆ ಈಸ್ಟರ್ ಫಾರ್ಮ್ ಆಯಿತು. ಈ ಈಸ್ಟರ್ಗೆ ನಾವು ಏನು ಮಾಡ್ತಾ ಇದ್ದೀವಿ? ಬೇಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಯಾವಾಗ ಒಂದು ಈಸ್ಟರು ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಆಗ ಏನಾಗುತ್ತೆ ನೋಡಿ, ಇಲ್ಲಿರುವಂಥ CH3COO ಗ್ರೂಪ್ ಬಂದು ಏನಾಗುತ್ತೆ, Na ಜೊತೆ ಅಂದರೆ ಸೋಡಿಯಂ ಜೊತೆ ರಿಯಾಕ್ಟ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಇದೇನು ಫಾರ್ಮ್ ಮಾಡುತ್ತೆ? CH3COONA ಫಾರ್ಮ್ ಆಗುತ್ತೆ. ಈ CH3COONAನೇ ಸೋಪ್. The name of this soap is called as sodium acetate ಅಂತ ಕರಿತೀವಿ. ಓಕೆ, ಉಳಿದಿರೋಂಥದ್ದೇನು ನೋಡಿ, C2H5 ಉಳಿದಿದೆ ಆ್ಯಂಡ್ OH ಉಳಿದಿದೆ. ಎರಡೂ ಕಂಬೈನ್ ಆಗಿ ಏನಾಗುತ್ತೆ? C2H5OH ಅಂದರೆ ಇಥನಾಲ್ ಅಂದರೆ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ದಟ್ ಈಸ್ ಹೌ ದ ಸಪೋನಿಫಿಕೇಶನ್ ಟೇಕ್ಸ್ ಪ್ಲೇಸ್. ನೆಕ್ಸ್ಟ್ ನೋಡಿ, ವಾಟ್ ಹ್ಯಾಪನ್ ವೆನ್ ಇಥನೋಯಿಕ್ ಆಸಿಡ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಬೇಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸಿಂಪಲ್ ಮಕ್ಕಳ, ನೋಡಿ ಇಥನೋಯಿಕ್ ಆಸಿಡ್ ಇದೆ, ಈ ಇಥನೋಯಿಕ್ ಆಸಿಡ್ಗೆ ಬೇಸನ್ನು ಆ್ಯಡ್ ಮಾಡಿ. ಫಸ್ಟ್ ಇಥನೋಯಿಕ್ ಆಸಿಡನ್ನು ಬರ್ಕೊಳ್ಳಿ, ಇಲ್ಲ ನಾನು ರಿವರ್ಸಲ್ಲಿ ಬರ್ದಿದ್ದೀನಿ. ಸೊ ಈ ಇಥನೋಯಿಕ್ ಆಸಿಡ್ ಜೊತೆಗೆ ನಾವು ಬೇಸನ್ನು ರಿಯಾಕ್ಟ್ ಮಾಡಿದಾಗ ನಮಗೆ ಫಾರ್ಮ್ ಆಗುವಂಥ ಕಾಂಪೌಂಡ್ ಅಗೇನ್ ಏನು ಫಾರ್ಮ್ ಆಗ್ತಾ ಇದೆ ನೋಡಿ, CH3COONA ಸೋಡಿಯಂ ಅಸಿಟೇಟೇ ಫಾರ್ಮ್ ಆಗ್ತಿದೆ. H and OH ಕಂಬೈನ್ ಆಗಿ ವಾಟರ್ ಫಾರ್ಮ್ ಆಗ್ತಾ ಇದೆ. And the last chemical reaction for carbon and its compounds chapter, what happen when ethanoic acid is react with either metal carbonate or metal hydrogen carbonate. ನೋಡಿ ಈ ಇಥನೋಯಿಕ್ ಆಸಿಡ್ ಅಗೇನ್ ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದಾಗಲೂ ಕೂಡ ಸೋಡಿಯಂ ಪಾರ್ಟ್ ಜೊತೆನೇ ರಿಯಾಕ್ಟ್ ಆಗ್ತಿದೆ. ಎರಡೂ ಕೇಸಲ್ಲೂ ನೋಡಿ CH3COO ಏನಾಗುತ್ತೆ, Na ಜೊತೆನೇ ರಿಯಾಕ್ಟ್ ಆಗ್ತಿದೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ನೋಡಿ ಏನಾಗ್ತಾ ಇದೆ, CH3COONA ಫಾರ್ಮ್ ಆಗ್ತಾ ಇದೆ. ಉಳಿದಿರೋಂಥದ್ದು ಏನು ಇಲ್ಲಿ ನೋಡಿ, ಇದನ್ನ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಸೊ ಇದೊಂದು ಆಸಿಡ್, ಇಥನೋಯಿಕ್ ಆಸಿಡ್ ಅನ್ನೋದು ಒಂದು ಆಸಿಡ್. ಎಂಥ ಆಸಿಡ್? ವೀಕ್ ಆಸಿಡ್. ಈ ಆಸಿಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಇದೆ. ಸೊ ಮೆಟಲ್ ಕಾರ್ಬೋನೇಟ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ಆಸಿಡ್ ರಿಯಾಕ್ಟ್ ಆದಾಗ ಏನು ಫಾರ್ಮ್ ಆಗುತ್ತೆ? ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ. ಸೊ ಲೆಫ್ಟ್ ಓವರ್ ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್ ಆರ್ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ನೋಡಿ ಇದು ಕನ್ಫರ್ಮ್ ಪ್ರಾಡಕ್ಟ್, ಸೆಕೆಂಡ್ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕನ್ಫರ್ಮ್ ಪ್ರಾಡಕ್ಟ್ ಇದು, ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಾವು ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ ಅಬ್ಸರ್ವ್ ಮಾಡಿ, ಆಸಿಡ್ ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮ್ ಆಗ್ತಾ ಇದೆ. ಎಂಥ ಸಾಲ್ಟ್ ಫಾರ್ಮ್ ಆಗ್ತದೆ? ಈಸಿ ಟು ಐಡೆಂಟಿಫೈ. CH3COO Na ಜೊತೆ ಕಂಬೈನ್ ಆಗ್ತಿದೆ, ಸೋಡಿಯಂ ಅಸಿಟೇಟ್ ಫಾರ್ಮ್ ಆಗ್ತದೆ. ಉಳಿದಂಥ ರಿಯಾಕ್ಟೆಂಟ್ಸು ಕನ್ಫರ್ಮ್ ಆಗಿ ಫಾರ್ಮ್ ಆಗುವಂಥದ್ದು ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಇದಿಷ್ಟು ಕೂಡ 4 ಚಾಪ್ಟರಲ್ಲಿರುವಂಥ ಅಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಮಕ್ಕಳ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಚಾನಲ್ನ ಫಾಲೋ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ವೀಡಿಯೋಸ್ನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನಿಮಗೆ ಇರುವಂಥ 2 days ಟೈಮಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿನಲ್ಲಿರುವಂಥ ಎಲ್ಲ ಕಾನ್ಸೆಪ್ಟ್ಸನ್ನು ಹೇಳಿದೆ ಅಲ್ವಾ? ಸೊ ಎಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಆ್ಯಂಡ್ ಕೀಪ್ ಸ್ಟಡಿಂಗ್. ಸೊ ವಿಲ್ ಮೀಟ್